ಪ್ರಿಯ ಆಸರೆ ಟಿ ವೀಕ್ಷಕರಿಗೆ ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸುವಾರ್ತಿಗೆ ಕಾರ್ಯಕ್ರಮ ಸ್ವಾಗತ ಮಾಡ್ತಿದ್ದೇನೆ. ಪ್ರಿಯರೇ, ಆಸರೆ ಟಿ ವಿಯಲ್ಲಿ ಹಲವು ವರ್ಷಗಳಿಂದ ಸುವಾರ್ತಿಕ ಕಾರ್ಯಕ್ರಮವನ್ನು ನೀವು ವೀಕ್ಷಿಸ್ತಾ ಇದ್ದೀರಿ. ಅನೇಕ ಸೇವಕರ ಸಾಕ್ಷಿಗಳನ್ನು ನೀವು ನೋಡಿದ್ದೀರಿ. ಯಾಕಂದರೆ ಸುವಾರ್ತಿಕ ಅಂದರೆ ಯೇಸು ಕ್ರಿಸ್ತನ ಸುವಾರ್ತೆಯನ್ನು ಸಾರುವಂಥ ವ್ಯಕ್ತಿಗಳ ಅವರನ್ನು ಕರೆಯುವುದೇ ಸುವಾರ್ತಿಕ, ಅಂದರೆ ಸುವಾರ್ತೆ ಸಾರುವಂಥ ವ್ಯಕ್ತಿಗಳು ಅಥವಾ ದೇವರ ಸೇವಕರು ಕೂಡ ನಾವು ಕರೀತೇವೆ. ಹೌದು ಪ್ರಿಯರೇ, ಅನೇಕ ಸೇವಕರು ನಮ್ಮ ಮಧ್ಯದಲ್ಲಿ ಬಂದು ತಮ್ಮ ಸಾಕ್ಷಿಗಳನ್ನು ಈ ಆಸರೆ ಟಿವಿಯಲ್ಲಿ ಕೊಟ್ಟಿದ್ದಾರೆ. ಅದರ ಮೂಲಕ ಖಂಡಿತವಾಗಿ ನಿಮಗೆ ಅನೇಕರಿಗೆ ಅದರ ಮೂಲಕ ಉತ್ತೇಜನ ಅಷ್ಟು ಮಾತ್ರವಲ್ಲ, ಅವರ ಜೀವಿತದಲ್ಲಿ ಯಾವ ರೀತಿಯಲ್ಲಿ ಸ್ವಾರ್ಥ ಸಾರುವಂಥ ಸಮಯದಲ್ಲಿ ನಡೆಯುವಂಥ ಘಟನೆಗಳನ್ನು ಕೂಡ ನೀವು ಕೇಳಿದಿರಿ. ಇವತ್ತು ಕೂಡ ನಮ್ಮ ಮಧ್ಯದಲ್ಲಿ ಒಬ್ಬ ಸೇವಕರಿದ್ದಾರೆ. ಅವರು ಕೇರಳ ಕರ್ನಾಟಕ ಬಾರ್ಡರ್ ಅಥವಾ ಬೋಳ ಎಂಬ ಊರಿನವರು. ಅವರ ಹೆಸರು ವಾಲ್ಟರ್. ಮತ್ತು ಮುಂದಿನ ಅವರ ಸಾಕ್ಷಿ ಅವರ ಬಾಯಿಂದಲೇ ಕೇಳು. ಯಾಕಂದರೆ ದೇವರ ಸೇವೆ ಅವರು ಮಾಡ್ತಾ ಇದ್ದಾರೆ. ದೇವರ ಸೇವೆ ಮಾಡುವಂಥ ಹೇಗೆ ಅವರ ಸೇವೆಗೆ ಬಂದರು, ಅವರ ಬಾಲ್ಯ ವಿಷಯ, ಅವರ ಹಿನ್ನೆಲೆ, ಅವರು ದೇವರನ್ನು ಹೇಗೆ ಕಂಡುಕೊಂಡ್ರು ಅಂತ ಅವರ ಬಾಯಲ್ಲಿ ನಾವು ಅವರ ವಿಷಯ ಕೇಳುವ. ಫಸ್ಟ್ ವಾಲ್ಟರ್, ನಿಮಗೆ ಯೇಸು ಕ್ರಿಸ್ತ ನಾಮದಲ್ಲಿ ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ಮಧ್ಯದಲ್ಲಿ ನೀವು ಬಂದು ನಮಗೆ ತುಂಬ ಸಂತೋಷ. ಯಾಕಂದರೆ ದೇವರ ಸೇವೆ ನೀವು ಮಾಡ್ತಾಯಿದ್ದೀರಿ. ದೇವರ ಸೇವೆ ಮಾಡುವಂಥ ಅನೇಕ ಸೇವಕರು ನಮ್ಮ ಮಧ್ಯದಲ್ಲಿ ಬಂದು ತಮ್ಮ ಸಾಕ್ಷಿಗಳನ್ನು ಹೇಳಿದ್ದಾರೆ. ಅನೇಕ ಸಾಕ್ಷಿಗಳನ್ನು ನಾವು ಕೇಳಿದ್ದೇವೆ. ಅನೇಕ ಸಾಕ್ಷಿ ನಮ್ಮ ಜನರು ವೀಕ್ಷಕರು ಕೇಳಿದ್ದಾರೆ. ಖಂಡಿತವಾಗಿ ಅನೇಕ ಸಾಕ್ಷಿಗಳು ದೇವರ ಸೇವಕರ ವಿಷಯ ಇರುತ್ತೆ. ಯಾಕಂದರೆ ದೇವರ ಸೇವೆ ಮಾಡುವಂಥ ಸುಲಭದ ಕೆಲಸ ಅಲ್ಲ. ಅದರ ಹಿಂದೆಡೆ ಆ ಕಷ್ಟ, ಪ್ರಯಾಸ, ನೋವುಗಳು, ವೇದನೆಗಳು ಬೇರೆ ಬೇರೆ ರೀತಿಯಲ್ಲಿ ಬರುವಂಥದ್ದು ನಾವು ನೋಡಿದ್ದೇವೆ. ಆದರೆ ಅನೇಕರಿಗೆ ಅದರ ಬಗ್ಗೆ ಗೊತ್ತಿರೋದಿಲ್ಲ. ಯಾಕಂದರೆ ಒಬ್ಬ ಸುವಾರ್ತೆ ಸಾರುವಂಥ ವ್ಯಕ್ತಿ ಅವರಿಗೆ ಅವರ ಜೀವಿತದಲ್ಲಿ ಬರುವಂಥ ಕಷ್ಟ, ವೇದನೆ ಅವರು ಹೇಳೋದಿಲ್ಲ. ಅಂದರೆ ಕೆಲವು ಸರ್ತಿ ಏನಾಗ್ತದೆ ಅಂದರೆ ಅದು ಸಹಿಸಿಕೊಂಡು ದೇವರ ಸೇವೆ ಮಾಡ್ತಾ ಇರ್ತಾರೆ ಅವರು ಅಲ್ಲ. ಅದಕ್ಕೋಸ್ಕರ ನಮ್ಮ ಮಧ್ಯೆ ನೀವು ಬಂದಿರೋದು ನಮಗೆ ಸಂತೋಷವಾಗಿದೆ. ಫಸ್ಟ್, ನಿಜವಾಗಿ ನಿಮ್ಮ ಊರು ಯಾವುದು? ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಉಲ್ಲಾಲ ತಾಲೂಕಿನ ಕರ್ನಾಟಕ ಕೇರಳದ ಸರಿಹದ್ದಿನಲ್ಲಿರುವ ನರಿಂಗನ ಗ್ರಾಮದ ತೌಡುಗೋಳಿಯ ಪಕ್ಕದ ಒಂದು ಬೋಳ ಎಂಬಲ್ಲಿ ನಾನು ವಾಸಿಸ್ತಿದ್ದೇನೆ. ಅಂದರೆ ನೀವು ಹುಟ್ಟೂರೇ ಅದೇನಾ? ನಾನು ಹುಟ್ಟೂರೇ ಅದೇ. ನಾನು ಹುಟ್ಟಿದ್ದು ಅದೇ ಅದೇ ಮನೆ. ಹಾಂ. ಅಂದರೆ ಎಷ್ಟು ಜನ ಮಕ್ಕಳು ನೀವು? ನಾವು ನಮ್ಮ ತಂದೆ ತಾಯಿಗೆ 8 ಜನ ಮಕ್ಕಳು. ಹಾಂ ಹಾಂ. ನಿಮ್ಮ ಕುಟುಂಬದ ಹಿನ್ನೆಲೆ? ನನ್ನ ಕುಟುಂಬದಲ್ಲಿ ಕೃಷಿ ಹಿನ್ನೆಲೆ, ಸ್ವಲ್ಪ ಕೃಷಿ ಉಂಟು. ತಂದೆಗೊಂದು ಸ್ವಲ್ಪ ಚಿಕ್ಕ ಬಿಸ್ನೆಸ್ ಇತ್ತು ಅಂಗಡಿಯಲ್ಲಿ. ಅದು ಕಷ್ಟದಲ್ಲಿ ಹುಟ್ಟಿದಂಥ ಕುಟುಂಬ. ನಾವು ಮೊದಲು ಸ್ವಲ್ಪ ಕೃಷಿ ಸ್ವಲ್ಪ ಆದಾಯ ಬರ್ತಿತ್ತು, ಅಂಗಡಿಯಲ್ಲಿ ಸ್ವಲ್ಪ ಬಿಸ್ನೆಸ್ ಬರ್ತಿತ್ತು. ಆ ಮುಖಾಂತರ ನಾವು ಸ್ವಲ್ಪ ಜೀವನ ಸಾಗಿಸ್ತಿದ್ದೆವು. ವಿದ್ಯಾಭ್ಯಾಸ ಎಲ್ಲ? ವಿದ್ಯಾಭ್ಯಾಸ ನಾನು ಒಂದು SLC ತನಕ ಮಾಡಿದ್ದೇನೆ. ಅದರ ನಂತರ ನಾನು ಬ್ಯಾಂಗ್ಳೂರಿಗೆ ಹೋದೆ. ಬ್ಯಾಂಗ್ಳೂರಲ್ಲಿ ಕೆಲಸ ಹುಡುಕಿದೆ, ಎಲ್ಲ ಕಡೆ ಹೋದೆ. ಆದರೆ ಯಾವುದೇ ಕಡೆ ನನಗೆ ಸ್ಥಿರವಾದ ಕೆಲಸ ಅಂತ ಸಿಕ್ಕಿಲ್ಲ. ಯಾವುದ್ರೂ ತೃಪ್ತಿ ಇಲ್ಲ. ನಾನು ಓದಲ್ಲೆಲ್ಲ ಸ್ವಲ್ಪ ದಿವಸ ಹೋಗ್ತಿದ್ದೆ, ಮಾಡ್ತಿದ್ದೆ, ಬರ್ತಿದ್ದೆ. ಮತ್ತೆ ಬಿಸ್ನೆಸ್ ಮಾಡಲಿಕ್ಕೆ ಶುರು ಮಾಡಿದೆ ನಾನು. ಒಂದು ಕಲ್ಲಿದ್ದು ಕೋರ್ ಇತ್ತು ನಮ್ಮಲ್ಲಿ, ನಮ್ಮದೇ ಸ್ಥಳದಲ್ಲಿ. ಅಲ್ಲಿ ಸಿಲೆಕಲ್ಲಿನ ಒಂದು ಬಿಸ್ನೆಸ್ ಶುರು ಮಾಡಿದೆ. ಮೊದಲು ಕೆಂಪುಗಳಿದ್ದು ಮಾಡಿದೆ, ಅದರಲ್ಲಿ ಸಂಪೂರ್ಣ ಲಾಸ್ ಆಯಿತು. ಕಪ್ಪುಗಳಿದ್ದು ಶುರು ಮಾಡಿದೆ, ಅದರಲ್ಲಿ ಒಳ್ಳೆ ಬಿಸ್ನೆಸ್ ಆಯಿತು. ಟಿಪ್ಪರ್ ಎಲ್ಲ ತೆಗೆದುಕೊಂಡು ಬಿಸ್ನೆಸ್ ಮಾಡ್ತಿದ್ದೆ. ಆ ಸಮಯದಲ್ಲೇ ನನಗೆ, ಅಂದರೆ ಟಿಪ್ಪರ್ ತೆಗೆದ ಮೊದಲು ಆ ಸಮಯದಲ್ಲಿ ನನಗೆ ಮದುವೆ ಆಯಿತು. ಮದುವೆ ಆದಮೇಲೆ ಜೆಸಿಂತ ಕುಟಿನ ಅಂತ, ನಾನು ಮದುವೆ ಆದಮೇಲೆ ನನಗೆ ಸೇವೆಗೆ ಬರಲಿಕ್ಕೆ ಒಂದು ಅವಕಾಶ ಸಿಕ್ಕಿತ್ತು. ಅಂದರೆ ನೀವೀಗ ಬಿಸ್ನೆಸ್ ಮಾಡ್ತಿದ್ರಲ್ಲ, ಆ ಬಿಸ್ನೆಸ್ ನೀವು ಅಂದರೆ ನೀವೇ ಸ್ವಂತ ಕೋರೆ ತೆಗೆದು ನೀವೇ ಅದನ್ನು ಕಲ್ಸಿ ಸಾಗಿಸಿದ್ರಿ? ಹೌದು. ಅಂದರೆ ನಮ್ಮದೇ ಸ್ಥಳ, ನಮ್ಗೆ ಸ್ವಲ್ಪ ಜಮೀನಿದೆ. ನಮ್ಮದೊಂದು ನನ್ನ ತಂದೆ ಅಜ್ಜನ ಸ್ವಲ್ಪ ಜಮೀನ್ದಾರರು. ಒಂದು 25 ಎಕರೆಗಿಂತ ಜಾಸ್ತಿ ಜಮೀನು ಅವರಿಗೆ. ನಮ್ಮ ತಂದೆಯ 5 ಮಂದಿ ಸಹೋದರರು. ಅದರಿಂದ ನಮ್ಮ ತಂದೆಗೆ ಒಂದು 4-5 ಎಕರೆಯಷ್ಟು ಭೂಮಿ ಬಂದಿತ್ತು. ಆ ಭೂಮಿಯಲ್ಲಿ ಒಳ್ಳೆ ನಮ್ಮ ಭೂಮಿಯ ಮತ್ತು ನಮ್ಮ ಅಜ್ಜನ ಭೂಮಿಯ ಪಕ್ಕದಲ್ಲಿ ಬಂಡೆ ಇತ್ತು ಒಳ್ಳೆ. ಆ ಬಂಡೆಯನ್ನು ನಾನು ಗ್ರಾನೈಟ್ ಆಗಿ ಕಲ್ಲಿನ ಕೆಲಸ ಮಾಡಿಸ್ತಿದ್ದೆ. ನಾನಲ್ಲ, ಅದಕ್ಕೆ ಕೆಲಸದವರಿದ್ದರು. ಇವಾಗಲುಂಟಾ? ಇಲ್ಲ. ಯಾವಾಗ ನಾನು ಯೇಸುವನ್ನು ಕಂಡುಕೊಂಡೇನೋ, ನನ್ನನ್ನು ಪೂರ್ಣ ಸೇವೆಗೆ ದೇವರು ಕರೆದರು. ನಾನು ಎಲ್ಲವನ್ನು ಬಿಟ್ಟು ದೇವರ ಸೇವೆ ಮಾಡಬೇಕಂತ ಬಂದಿದ್ದೆ. ಓಕೆ. ಈಗ ನೀವು ಆ ಬಿಸ್ನೆಸ್ ಎಲ್ಲ ಮಾಡ್ತಿದ್ದೀರಲ್ಲ, ನಿಮ್ಮ ಲಾರಿ ಎಲ್ಲ ಇತ್ತು? ಹೌದು. ಅದನ್ನು ಕಂಪ್ಲೀಟ್ ಸಂಪೂರ್ಣ ಕೊಟ್ಟೆ. ಹಾಂ ಹಾಂ. ಅಂದರೆ ನಿಮಗೆ ಸೇವೆಗೆ ಬರಬೇಕಾದ್ರೆ ಏನು ಯಾರ ದರ್ಶನ ಇತ್ತಾ ಅಥವಾ ಏನಾದರೂ ಕರೆ ಇತ್ತಾ? ಸೇವೆಗೆ ಬರುವ ಕನಸು ಇರಲಿ, ನಾನು ದೇವರ ಪ್ರೀತಿಸುವ ಅನುಕೂಲ ನನಗೆ ಇರಲಿಲ್ಲ. ನಾನು ಯೇಸುಸ್ವಾಮಿಯ ಮೇಲೆ ನಾನು ನಂಬ್ತಿದ್ದೆ. ಯೇಸುಸ್ವಾಮಿ ಅಂದರೆ ಒಂದು ಸಿಲುಬೆಯಲ್ಲಿರುವಂಥ ದೇವರು. ಅಂದರೆ ನೀವು ನಿಜವಾಗಿ ನಿಮ್ಮ ಹಿನ್ನೆಲೆ ಏನು? ಹಿನ್ನೆಲೆ ನಾನು RC ರೋಮನ್ ಕ್ಯಾಥೋಲಿಕ್
ಹಿನ್ನೆಲೆಯಿಂದ ಬಂದಂಥವ. ಅದ್ರಿಗೆ ನನಗೆ ಸಾಂಪ್ರದಾಯಿಕ ಪ್ರಾರ್ಥನೆ ನಂಬಿಕೆ, ಎಲ್ಲರಿಗೆ ಸಾಂಪ್ರದಾಯಿಕ ಪ್ರಾರ್ಥನೆ ಮಾಡ್ತಿದ್ದೆ. ಶಿಲುಬೆಯಲ್ಲಿ ದೇವರಿದ್ದಾರೆ, ಭಾವಚಿತ್ರ ದೇವರಿದ್ದಾರೆ, ಇದನ್ನೇ ತಿಳ್ಕೊಂಡಿದ್ದೆ. ಅಂದ್ರೆ ನೀವು ಸಣ್ಣ ಪ್ರಾಯದಿಂದ ನಿಮಗೆ ಭಯಭಕ್ತಿ ಇತ್ತ ದೇವರ ಮೇಲೆ? ಭಯ ಇತ್ತು, ದೇವರ ಭಯ ಇತ್ತು, ಭಕ್ತಿ ಇತ್ತು. ಅಲ್ಲ, ನಿಮ್ಮ ಕುಟುಂಬ ಕೂಡ, ನಿಮ್ಮ ತಂದೆ ತಾಯಿ ಕೂಡ ಹೇಗಿದ್ದು? ನನ್ನ ಅಜ್ಜ ಕೂಡ ದೇವರ ಮೇಲೆ ಭಕ್ತಿ ಇರುವವರು. ಕುಟುಂಬ ಪ್ರಾರ್ಥನೆ ಯಾವತ್ತೂ ತಪ್ತಿರಲಿಲ್ಲ ನಮ್ಮ ಮನೆಯಲ್ಲಿ, ಅದ್ರ ಸತ್ಯ ಗೊತ್ತಿರಲಿಲ್ಲ. ನನ್ನ ತಂದೆ ಕೂಡ ಒಳ್ಳೆ ಪ್ರಾರ್ಥನೆ ಮಾಡುವವರು. ನಾವು ಕೂಡ ನಮ್ಮ ಕುಟುಂಬದಲ್ಲಿ ಇವತ್ತು ತನಕ ಪ್ರಾರ್ಥನೆ ತಪ್ಪಿದ್ದಿಲ್ಲ. ಕುಟುಂಬ ಪ್ರಾರ್ಥನೆ ಪ್ರತಿ ಹುಟ್ಟಿದ ಗಳಿಗೆ ನಮ್ಮಲ್ಲಿ ನಡೀತಿದೆ. ಆದರೂ 1 ಗಂಟೆ, ನನ್ನ ತಂದೆ 1/4 ಗಂಟೆ 1 ಗಂಟೆ ಪ್ರಾರ್ಥನೆ ಮಾಡ್ತಾರೆ ಪ್ರತಿದಿನ. ಆದರೂ ಸಾಂಪ್ರದಾಯಿಕ ಪ್ರಾರ್ಥನೆ ಆಗಿತ್ತು. ಅಲ್ಲಿ ದೇವರ ಪವಿತ್ರ ಕ್ರಿಯೆ ಇರಲಿಲ್ಲ. ಅಂದ್ರೆ ನಮ್ಗೆ ಹಿರಿಯರಿಂದ ಬಂದಂತ ಸಂಪ್ರದಾಯ ಅವರು ಮಾಡ್ತಾರೆ, ನಾವು ಮಾಡ್ತಿದ್ದೀವಿ. ಅಂದ್ರೆ ದೇವರ ವಾಕ್ಯ ಕೂಡ ಹಾಗೆ ಹೇಳ್ತದೆ. ಅಂದ್ರೆ ನಿಮ್ಮ ಹಿರಿಯರು ಕೊಟ್ಟ, ನಮಗೆ ಹಿರಿಯರು ಕೊಟ್ಟಂತ ಸಂಪ್ರದಾಯ ಇದು ಆಚರಿಸಿದ್ದೀವಿ. ಅದೇ ಅವರು ಮಾಡ್ತಾರೆ, ನಾವು ಮಾಡಬೇಕು, ಈ ರೀತಿ ಮಾಡ್ತಿದ್ದೆ. ಅದ್ರ ಉದ್ದೇಶಪೂರ್ವಕ ಮಾಡ್ತಿರ್ಲಿಲ್ಲ. ಹೌದು. ಅಂದ್ರೆ ಹಿರಿಯರಿಂದ ಬಂದಂತ ಪದ್ಧತಿ ಸಂಪ್ರದಾಯ ಹಿರಿಯರಿಂದ ಬಂದಂತ, ಅದೇ ಹಾಗೆಯೇ ನಾವು ಮುಂದುವರಿಸಿಕೊಂಡು ಹೋಗ್ತೇವೆ. ಯಾಕಂದ್ರೆ ಯೆಹೋವನ 4:24 ಹೇಳ್ತದೆ, ದೇವರು ಆತ್ಮ ಸ್ವರೂಪಿಯಾಗಿದ್ದಾರೆ, ಅವರನ್ನು ಆರಾಧಿಸುವರು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸಿದ್ದಾರೆ. ಈ ಸತ್ಯ ಗೊತ್ತಿರಲಿಲ್ಲ. ಹೌದು. ನಾವು ದೇವರಂದ್ರೆ ಭಾವಚಿತ್ರದಲ್ಲಿ ಇದ್ದಾರೆ. ಮುಖ್ಯವಾಗಿ ಗೊತ್ತಿಲ್ಲ ಅಂದ್ರೆ ಸತ್ಯವೇದ ದೇವರ ವಾಕ್ಯನೇ ಗೊತ್ತಿಲ್ಲ. ವಾಕ್ಯ ಆಸಕ್ತಿ ಇಲ್ಲ. ವಾಕ್ಯ ಗೊತ್ತಿದ್ರೆ ಮಾತ್ರ ಸತ್ಯ ಗೊತ್ತಾಗುದಿಲ್ಲ. ಆ ಸತ್ಯವೇದನ ಓದಬೇಕು, ಬೈಬಲ್ ಬಿಡಿಸ್ಬೇಕೆಂಬ ಆಸಕ್ತಿ ಇಲ್ಲ. ಅಂದ್ರೆ ಲೋಕದಲ್ಲೇ ನನ್ನ ಜೀವಿತ ಅಂತ ತಿಳ್ಕೊಂಡಿದ್ದೇನೆ. ಅದಕ್ಕೆ ಎಲ್ಲಿ ಕೂಡ ಪ್ರಥಮ ಸ್ಥಾನ ಇಲ್ಲ. ಈಗ ಧಾರ್ಮಿಕದಲ್ಲಿ ನಾವು ಹೋಗುವಾಗ ಅಂದ್ರೆ ಏನಲ್ಲಿಯ ಧಾರ್ಮಿಕ ಮುಖಂಡರು ಹೇಳ್ತಾರೆ ಅದೇ ದೇವರಿಗೆ, ಅದೇ ನಮಗೆ ಸತ್ಯವೇದ. ಅವರು ಕಲಿಸಿಕೊಟ್ಟದ್ದೇ ಸತ್ಯ. ಹೌದು, ಸತ್ಯ ಅಂದ್ರೆ ಹೌದು. ಈ ವಾಕ್ಯ ಸತ್ಯ, ಈ ವಾಕ್ಯಕ್ಕೆ ಜೀವ ಇದೆ. ಅವರೇ ಹೇಳಿದ್ರೆ ನಾವು ಸತ್ಯ ನಂಬ್ತಿದ್ದೇವೆ ಅಷ್ಟೇ. ಅಂದ್ರೆ ಆ ರೀತಿ ನಮ್ಮ ಜೀವನ ಇತ್ತು. ಹೌದು, ಅಂದ್ರೆ ಎಲ್ಲರೂ ಅದನ್ನೇ ಮಾಡ್ತೇವೆ, ನಾವು ಮಾಡುದು ಸರಿ. ಹೇಗೂ ಜೀವಿಸು, ಏನು ಮಾಡು, ಅದಕ್ಕೆ ಕೇಳುವವರು ಯಾರಿಲ್ಲ. ಅಂದ್ರೆ ಕುಡಿ ಬಡಿ ಏನು ಮಾಡು. ನಂದು ಜೀವಿತ ಅದೇ ರೀತಿ ಇತ್ತು. ಸೀರಿಯಲ್ ನೋಡುದು, ಪಿಕ್ಚರ್ ನೋಡುದು. ನನ್ನ ಕಲ್ಲಿನ ಕೊರೆ ಕೆಲಸದವರು ಇದ್ರು, ಅವರ ಜೊತೆ ಶನಿವಾರ ಬಂದ್ರೆ ಸಂಜೆ 7 ಗಂಟೆಗೆ ಕ್ಯಾಸೆಟ್ ತಂದ್ರೆ 5 ಕ್ಯಾಸೆಟ್ ತರೋದು. ಬೆಳಗಿನ ಜಾವ 5 ಗಂಟೆ ತನಕ ಕ್ಯಾಸೆಟ್ ನೋಡ್ತು. ಇಲ್ಲ ಫಿಲ್ಮ್ಗಳನ್ನು ನೋಡುದು. ಒಳ್ಳೆ ಆ್ಯಕ್ಷನ್ ಮೂವಿ ಅಂದ್ರೆ ತುಂಬ ಇಷ್ಟ ನನಗೆ, ಅದನ್ನೇ ನೋಡಿ ಜಾಸ್ತಿ. ನನಗೆ ಸಾಂಸಾರಿಕದ ಅಷ್ಟು ಇದಲ್ಲ, ಒಳ್ಳೆ ಸ್ವಲ್ಪ ಆ್ಯಕ್ಷನ್ ಟೈಪದ್ದು ಮೂವಿ ನೋಡ್ತೇವೆ. ಅವರು ತಮಿಳ್ನವರು ಜಾಸ್ತಿ ಕೆಲಸ, ಅವರಿಗೆ ತುಂಬ ಖುಷಿ. ಹಾಗೆ ನಾವು ಜೊತೆಯಲ್ಲಿ ಸೀರಿಯಲ್ ನೋಡ್ತಿದ್ದೆವು, ಪಿಕ್ಚರ್ ನೋಡ್ತಿದ್ದೆವು. ಮನೆಯಲ್ಲಿ ನಿದ್ದೆ ಕೂಡ ಇಲ್ಲ, ಅಂಥ ಸ್ಥಿತಿ, ಅಂಥ ಜೀವಿತ ನಮ್ದು. ಅಂದ್ರೆ ನಿಮ್ಮ ಬೇರೆಯವರಿಗೆ ಸಮಸ್ಯೆ ಆಗ್ತದೆ. ಹೌದು, ನನ್ನ ತಂದೆಗೆ ಸರಿ ನಿದ್ದೆ ಇಲ್ಲ, ತಾಯಿಗೆ ನಿದ್ದೆ ಇಲ್ಲ. ನಾವು ಪಿಕ್ಚರಲ್ಲಿ ಒಳ್ಳೆ ಯಾವುದೋ ಹೋರಾಟ ಮಾಡುವಾಗ ಗಟ್ಟಿಯಾಗಿ ಮಾತನಾಡ್ತಿದ್ದೆವು, ಬೊಬ್ಬೆ ಆಗ್ತಿದ್ದೆವು. 3 ಗಂಟೆಗೆ 4 ಗಂಟೆ ಇದನ್ನೆಲ್ಲ ಕೇಳಿ ತಂದೆ ತಾಯಿಗೆ ನಿದ್ದೆ ಇರಲಿಲ್ಲ. ಆದರೂ ಯಾರು ಪ್ರಶ್ನೆ ಮಾಡ್ತಿರ್ಲಿಲ್ಲ. ಅಂದರೆ ನಮಗೊಂದು ಗೌರವ ಇತ್ತು. ಅಂದರೆ ಸಂಪ್ರದಾಯ ಪ್ರಕಾರ ಅಂದ್ರೆ ಒಂದು ರೀತಿ ಹೋಗ್ತಿತ್ತು. ಅಂದ್ರೆ ಸಂಪ್ರದಾಯ ಅಂದ್ರೆ ನನ್ನ ಅಜ್ಜ ಮಾಡಿದ್ದನ್ನು ತಂದೆ ಮಾಡ್ತಿದ್ರು, ತಂದೆ ಮಾಡಿ ನಾನು ಮಾಡಿ, ಇದೇ ಒಂದು ಜೀವಿತ, ಇದೇ ಪ್ರಾರ್ಥನೆ. ಇಷ್ಟು ಮಾಡಿದ್ರೆ ನಾನು ಸ್ವರ್ಗಕ್ಕೆ ಹೋಗ್ತಿದ್ದೆ. ಆ ರೀತಿ ಇತ್ತು ನನಗೆ. ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ಏನು ಮಾಡಬೇಕು, ದೇವ್ರನ್ನ ಮುಟ್ಟಬೇಕಾದ್ರೆ ಏನು ಮಾಡಬೇಕು, ದೇವರು ಈ ಲೋಕದಲ್ಲಿ ಯಾವ ರೀತಿ ಕೆಲಸ ಮಾಡ್ತಾರೆ ಅದು ಗೊತ್ತಿರಲಿಲ್ಲ. ಮತ್ತೆ ಹೇಗೆ ನೀವು ದೇವರ ನಂಬಿದ್ರಿ? ಅದು ದೊಡ್ಡ ಅದ್ಭುತ. ಫಸ್ಟ್ ನಾನು ಮದುವೆ ಆದಮೇಲೆ ನನ್ನ ಹೆಂಡತಿಯ ಕುಟುಂಬದಲ್ಲಿ ದೊಡ್ಡ ಶೋಧನೆಗಳು. ಅಲ್ಲಿ ಮಾವನಿಗೆ ಶೋಧನೆ, ಅತ್ತೆಗೊಂದು ದುರಾತ್ಮ ತೊಂದರೆ ಮಾಡ್ತಿತ್ತು. ಆ ಕುಟುಂಬದಲ್ಲಿ ಅವರು ಒಂದು ರೀತಿಯಲ್ಲಿ ಹೇಳುವುದಾದ್ರೆ ಕುಡಿತಕ್ಕೆ ದಾಸರಾಗಿದ್ರು. ಮಧ್ಯೆ ಕುಡಿಯೋದು, ಎಲ್ಲರನ್ನು ಬೈಯೋದು. ಆ ಸಮಸ್ಯೆಯಲ್ಲಿ ಆ ಮನೆಯಲ್ಲಿ ಕಷ್ಟಗಳು ಬರುವಾಗ ನನ್ನ ಹೆಂಡತಿ ನನ್ನಲ್ಲಿ ಹಂಚಿಕೊಳ್ತಿದ್ರು ಆ ನೋವನ್ನು. ನಮ್ಮ ತಾಯಿಂದಾಗಿ ಮನೆಯಲ್ಲಿ ಸಮಾಧಾನ ಇಲ್ಲ, ನನ್ನ ತಂದೆಗೂ ಸಮಾಧಾನ ಇಲ್ಲ, ನಾವೇನಾದರೂ ಮಾಡಬೇಕು, ನನ್ನ ತಂದೆ ತುಂಬ ಒಳ್ಳೆಯವರು, ನಮಗಾಗಿ ಜೀವ ಕೊಟ್ಟಿದ್ದಾರೆ, ಅಂಥ ತಂದೆಯನ್ನು ನಾವೇನಾದರೂ ಕಾಪಾಡಬೇಕು. ನಿಜವಾಗಿ ನಮ್ಮ ಮಾವ ತುಂಬ ಒಳ್ಳೆಯವರು, ತುಂಬ ಒಳ್ಳೆಯವರು, ನಮಗಾಗಿ ಜೀವ ಕೊಡ್ತಿದ್ರು. ಅವರಿಗೆ ಒಂದು ಒಳ್ಳೆಯದಾಗಬೇಕಂತ ಉದ್ದೇಶದಿಂದ ನಾವೊಂದು ಸಾಗರದಲ್ಲಿ ಆಗ RC ಗ್ರೂಪಲ್ಲಿ ಒಬ್ಬರು RC ಸಂಪ್ರದಾಯ ಪ್ರಕಾರ ಒಬ್ಬ ಸೇವಕರಿದ್ದರು. ಅವರನ್ನು ನಮ್ಮ ಮನೆಗೆ ಕರೆಸಿಕೊಂಡೆವು. ಅಲ್ಲಿ ಕರೆಸಿಕೊಂಡು ಪ್ರಾರ್ಥನೆ ಮಾಡಿದೆವು. ಅಲ್ಲಿ ಪ್ರಾರ್ಥನೆ ಮಾಡುವಾಗ ಅವರು ಸ್ವಲ್ಪ ಅಂದರೆ RCಯಲ್ಲಿ ಇದ್ದರೂ ಸ್ವಲ್ಪ ಪವಿತ್ರಾತ್ಮನ ಸಹಾಯದಿಂದ ಪ್ರಾರ್ಥನೆ ಮಾಡುವಂಥವ್ರು. ಪವಿತ್ರಾತ್ಮರಿಗೆ ಆದ್ಯತೆ ಕೊಡೋದು, ಪ್ರಾರ್ಥನೆ ಮಾಡುವಾಗ ಒಂದು ಆತ್ಮಿಕವಾಗಿ ತುಂಬ ಒಂದು ಆಳವಾಗಿ ಪ್ರಾರ್ಥನೆ ಮಾಡೋದು, ಒಂದು ಶೂರಿಂಗ್ ಆಗೋದು, ಈ ರೀತಿ ಮಾಡ್ತಿದ್ರು. ಅವರು ಪ್ರಾರ್ಥನೆ ಮಾಡುವಾಗ ಅಲ್ಲಿ ನನ್ನ ಹೆಂಡತಿ ದೊಡ್ಡದಲ್ಲಿ ಸ್ತುತಿ ಮಾಡಲಿಕ್ಕೆ ಶುರು ಮಾಡಿದ್ವಿ. ಸ್ತುತಿ ಮಾಡಿದ್ರು, ಎಲ್ಲರೂ ನಿಲ್ಲಿಸಿದ್ರು, ಸ್ತುತಿ ನಿಲ್ಲಿಸಲ್ಲ, ಬೊಬ್ಬೆ ಹಾಕಿ ಸ್ತುತಿ ಮಾಡ್ತಾ ಇದ್ಲು. ಆ ಸಮಯದಲ್ಲಿ ಅವಳು ಹೇಳಿದ್ರು, ಇಲ್ಲಿ ಒಂದು 2 ದುರಾತ್ಮ ಶಕ್ತಿಗಳು ಉಂಟಿಲ್ಲಿ. ಆ ದುರಾತ್ಮಗಳು ಒಂದು ಸರ್ಪದ ದುರಾತ್ಮ ಶಕ್ತಿ, ಅದರಿಂದ ನಿಮಗೆ ಸಮಸ್ಯೆ ಆಗ್ತದೆ, ಇವತ್ತು ಅದು ಬಿಡುಗಡೆ ಆಗ್ತದೆ ಅಂತ. ಅಲ್ಲಿ ಅವರು ಉಪವಾಸ ಪ್ರಾರ್ಥನೆ ಮಾಡಿದೆವು. ಪ್ರಾರ್ಥನೆಯಲ್ಲಿ ಅದು ಬಿಡುಗಡೆ ಆಗ್ತದೆ ಅಂತ ಹೇಳಿದರು. ಆ ಪ್ರಾರ್ಥನೆಗೆ ನಾವು ಮೊದಲು ಹೋಗಿದ್ದೆವು. ಆ ಪ್ರಾರ್ಥನೆ ಮಾಡಿ ಬಂದ ಮೇಲೆ ಅಲ್ಲಿ ಸ್ವಲ್ಪ ಮಾರ್ಪಾಡಾಯಿತು, ಕುಟುಂಬದಲ್ಲಿ ಸ್ವಲ್ಪ ಒಳ್ಳೆಯದಾಯಿತು. ಅದರ ಮೇಲೆ ನಾವು ನಮ್ಮ ಚರ್ಚಲ್ಲಿ
ಫಾದರ್ ಹೇಳಿದರು ಒಂದು ದಿವಸ ಧ್ಯಾನಕೂಟ ಮಾಡುವಾಗ, ನನಗೆ ಮತ್ತು ಚರ್ಚ್ ಫಾದರ್ ತುಂಬ ಒಂದು ಒಳ್ಳೆ ಸಂಬಂಧ ಇತ್ತು. ಒಂದು ಒಳ್ಳೆ ಧ್ಯಾನಕೂಟ ಮಾಡಬೇಕು, ಯಾರಾದರೂ ನಿನ್ನ ಗೊತ್ತಿರುವವರು ಯಾರಾದರೂ ಸೇವಕರಿದ್ದಾರೆ. ಆವಾಗ ಈ ಸೇವಕರನ್ನು ನಾನು ಕರೆದೆ. ಅವರು ನಮ್ಮ ಚರ್ಚಲ್ಲಿ 3 ದಿವಸ ಧ್ಯಾನಕೂಟ ಮಾಡಿದರು. ಆ ಧ್ಯಾನಕೂಟ ಚರ್ಚಲ್ಲಿ ನಡೆಯುವಾಗ ನನ್ನ ಹೆಂಡತಿ ಮೊದಲನಂತೆ ಬೊಬ್ಬೆ ಆಗಲಿ ಶುರು ಮಾಡಿದ್ರು. ಸ್ತುತಿ ಕೊಟ್ಟರೆ ಎಲ್ಲರೂ ನಿಲ್ಲಿಸಿದ್ರು, ಇವಳು ನಿಲ್ಲಿಸಲ್ಲ, ಸ್ತುತಿ ಕೊಡ್ತಾ ಇರುತ್ತೆ. ಎಲ್ಲರೂ ನೆಗಡಿಕೆ ಶುರು ಮಾಡಿದ್ರು, ಜನರಿಗೊಂದು ಪರಿಹಾಸ್ಯ. ಆ ಸ್ಥಿತಿಯಲ್ಲಿ ಇರುವಾಗ ನನ್ನ ಚಿಕ್ಕಪ್ಪ ಬಂದು ನನಗೆ ಹೇಳಿದ್ರು, ಏನು ನಿನ್ನ ಹೆಂಡತಿ ಮಾಡ್ತಿರೋದು, ಅವಳಿಗೇನೋ ಡಿಪ್ರೆಷನ್ ಟೈಪ್ ಇದೆ, ಅವ್ರಿಗೇನೋ ಮಾನಸಿಕ ಸಮಸ್ಯೆ ಉಂಟು, ಅವಳನ್ನು ಯಾವುದಾದ್ರೂ ಒಳ್ಳೆ ಡಾಕ್ಟರ್ ಹತ್ರ ತೋರಿಸು, ಇಲ್ಲ ನಮ್ಮ ಕುಟುಂಬಕ್ಕೆ ನಾಚಿಗೆ, ಪ್ರಾರ್ಥನೆ ಮಾಡುವಾಗ ಇಷ್ಟೆಲ್ಲ ಬೊಬ್ಬೆ ಹಾಕೋದು ಅಂತ. ನನ್ನ ಚಿಕ್ಕಪ್ಪ ನನ್ನಲ್ಲಿ ಮಾತನಾಡುವಾಗ ನನ್ನ ಹೆಂಡತಿ ಕೇಳ್ಕೊಂಡ್ರು. ಅವಳು ನನ್ನ ಹಿಂದೆ ಬಂದು ದೊಡ್ಡದಾಗಿ ಬೊಬ್ಬೆ ಹಾಕಿಲ್ಲ. ಏನು ಅಂಕಲ್, ನಾನು ದುರಾತ್ಮಕ ಸಮಸ್ಯೆ ಒಳಗಾಗಿದ್ದೇನೆ, ನಾನು ಡಿಪ್ರೆಷನ್ ಒಳಗಾಗಿದ್ದೇನೆ, ನಾನು ಏನು ಮಾಡ್ತೇನೆ ನನಗೆ ಗೊತ್ತಿಲ್ಲ. ನೋಡಿ, ಇದು ನನಗೆ ದುರಾತ್ಮಕ ಸಮಸ್ಯೆ ಇದ್ದರೆ, ಯಾವುದೋ ಮಾನಸಿಕ ಸಮಸ್ಯೆ ಇದ್ದರೆ ನಾನು ದಿನಾಲೂ ಮಾಡಬೇಕು, ನಾನು ದಿನಾಲೂ ಸರಿಗಿದ್ದಲ್ಲ, ಇವತ್ತು ಯಾಕೆ ಈ ರೀತಿ ಆಗ್ತದೆ? ನಾನು ಸೇವಕರಲ್ಲಿ ಕೇಳಿದೆ, ಸೇವಕರು ಹೇಳಿದರು, ನಿನ್ನನ್ನು ದೇವರು ಉಪಯೋಗಿಸ್ತಾರೆ, ಇದು ದೇವರ ಕೆಲಸ ಆಗಿರ್ಬೋದು ಅಂತ ಹೇಳಿದರು, ದುರಾತ್ಮ ಅಂತ ಹೇಳಿಲ್ಲ. ಈ ರೀತಿಯಲ್ಲಿ ಹೇಳಿದ ಮೇಲೆ ಅವರು 2-3 ದಿವಸ ಸೇವೆ ಮಾಡಿ ಹೋದರು. ಹೋಗುವಾಗ ಅವರಲ್ಲಿ ಒಬ್ಬ ಜಾನ್ ಅಂತ ಒಬ್ಬ ಸೇವಕರಿದ್ದರು. ಅವರು ನನಗೆ ಬೆಂಗಳೂರಿನ ಒಬ್ಬ ಸೇವಕರ ನಂಬರ್ ಕೊಟ್ಟರು. ಈ ನಂಬರ್ ಕೊಟ್ಟ ಮೇಲೆ ನಾನು ಬಿಸ್ನೆಸ್ ಮಾಡ್ತಿದ್ದೆ ಕಲ್ಲಿದ್ದು. ಒಂದು ದಿವಸ ನನ್ನ ಹೆಂಡತಿ ಮತ್ತೆ ಕೂಡ ಮನೆಯಲ್ಲಿ ಪ್ರಾರ್ಥನೆ ಮಾಡೋದು ಇದೇ ರೀತಿ ಬೊಬ್ಬೆ ಹಾಕುವಾಗ ನನಗೆ ತುಂಬ ಕಸಿವಿಸಿ ಆಯಿತು. ಇದರಿಂದ ಏನಾದರೂ ಬಿಡುಗಡೆ ಆಗಬೇಕು. ಎಲ್ಲರೂ ನೆಗಾಡ್ತಾರೆ, ಆದರೆ ಹೆಂಡತಿಗೆ ಒಂದು ಆರೋಗ್ಯ ಸರಿ ಇಲ್ಲ, ಮಾನಸಿಕ ಅಂತ ಹೇಳಿದ್ರೆ ಯಾವುದೇ ಗಂಡನಿಗೆ ನೋವಾಗ್ತದೆ. ಆವಾಗ ನಾನು ಒಂದು ದಿವಸ ಅದೇ ಕಲ್ಲಿನ ಕೋರಂಟ್ ಅಲ್ಲಿ ಮಣ್ಣಿದ್ದು ರಾಶಿಯಾಗಿದ್ದೆವು. ಆ ಮಣ್ಣಿನ ದಿಬ್ಬದ ಮೇಲೆ ಹತ್ತಿ ಈ ನಂಬರ್ ಯಾವ ನಂಬರ್ ಬೆಂಗಳೂರಿಂದ ಕೊಟ್ಟಿದ್ದಾರೆ ಆ ಸೇವಕರಿಗೆ ಫೋನ್ ಮಾಡಿದೆ. ಆಗ ಆ ಸೇವಕರು ಸಿಕ್ಕಿದ್ರು, ಫೋನನ್ನು ರಿಸೀವ್ ಮಾಡಿದ್ರು. ಫೋನ್ ರಿಸೀವ್ ಮಾಡಿ ಹೇಳಿದ್ರು, ನನಗೆ ಅವರು ಪ್ರಬೋಧನೆ ಮಾಡುವಾಗ, ಅಂದರೆ ನನ್ನ ವಿಷಯ ಹೇಳುವಾಗ ನನಗೊಂದು ರೀತಿ ಆಶ್ಚರ್ಯ ಆಯಿತು. ಇದೆಲ್ಲ ಸಾಧ್ಯನಾ? ದೇವರಿಗೆ ಇಷ್ಟು ಶಕ್ತಿ ಉಂಟಾ? ದೇವರು ಈ ರೀತಿ ಅದ್ಭುತ ಮಾಡ್ತಾರ? ಇದನ್ನು ನೋಡಿ ಆಶ್ಚರ್ಯ. ಆದ್ರೆ ಅವರು ಹೇಳಿದ್ದು ಸತ್ಯವಾಗಿತ್ತು. ಅದೇ ರೀತಿಯ ಬಟ್ಟೆ ಹಾಕಿದ್ದೆ, ನಾನು ಇದ್ದಂಥ ಎತ್ತರ ದಿಬ್ಬ, ಅದು ಎತ್ತರ ಪ್ರದೇಶ, ಸುತ್ತಲೂ ಕಾಡಿದೆ. ನಾನು ಚಿಂತೆಯಿಂದಲೇ ಫೋನ್ ಮಾಡಿದ್ದೆ. ಆವಾಗ ನಾನು ಕಥೆ ಹೇಳಿದೆ, ನನ್ನ ಹೆಂಡತಿಯ ಸ್ಥಿತಿ ಈ ರೀತಿಯಾಗಿದೆ, ಪ್ರಾರ್ಥನೆ ಮಾಡಿ ಸ್ತುತಿ ಕೊಡುವಾಗ ದೊಡ್ಡ ಸ್ತುತಿ ಮಾಡ್ತಾಳೆ, ಸ್ತುತಿ ಮಾಡಿದ್ರೆ ಎಲ್ಲರೂ ನಿಲ್ಲಿಸಿದ್ರು ಅವಳು ನಿಲ್ಲಿಸಲ್ಲ, ಸ್ತುತಿ ಕೊಡ್ತಾ ಇರ್ತಾಳೆ. ಆಗ ಅವರು ಹೇಳಿದರು, ನೀವು ಒಂದು ಕೆಲಸ ಮಾಡಬೇಕು, ನೀವು ಒಂದೇ ಅಲ್ಲಿ ಒಂದು ಧ್ಯಾನ ಕೊಟ್ಟಂತು, ದೇವರ ಇದು ಪವಿತ್ರಾತ್ಮನ ಕ್ರಿಯೆ ಆದರೆ ಇದು ಇನ್ನೂ ಜಾಸ್ತಿ ಆಗ್ತದೆ, ದುರಾತ್ಮನ ಕ್ರಿಯೆ ಆದರೆ ಬಿಡುಗಡೆ ಆಗ್ತದೆ ಅಂತ. ಹಾಗೆ ಅವರಲ್ಲಿ ಮಾತನಾಡಿ ನಾನು ಮನೆಗೆ ಬಂದಾಗ ಹೆಂಡತಿಗೆ ಹೇಳಿದ್ರು, ಏನು ಇಷ್ಟು ಹೊತ್ತು ಬರುವಾಗ ನಾನು ಹೇಳಿದೆ, ಒಬ್ಬ ಸೇವಕರ ಹತ್ರ ನಾನು ಮಾತನಾಡಿದೆ ನಿನ್ನ ವಿಷಯದಲ್ಲಿ ಅಂತ. ಏನಂತ ಮಾತನಾಡಿದ್ರಿ? ನೀನು ಈ ರೀತಿ ಬೊಬ್ಬೆ ಆಗ್ತದೆ ಅಂತ. ಏನು ಹೇಳಿದರು? ಅದು ಈ ರೀತಿ ಹೇಳಿದರು, ಒಳ್ಳೆ ದುರಾತ್ಮ ಆದರೆ ಬಿಟ್ಟು ಹೋಗ್ತದೆ, ಪವಿತ್ರಾತ್ಮ ಶಕ್ತಿ ಆದರೆ ಇನ್ನೂ ಜಾಸ್ತಿ ಆಗ್ತದೆ ಅಂತ. ಅವಳು ಸಿಟ್ಟು ಮಾಡಿದ್ಲು, ನೀವು ಒಬ್ಬರು ಯಾಕೆ ಮಾತನಾಡಿದ್ದು, ನಾನು ಮಾತನಾಡ್ತಿಲ್ವ? ಆಗ ನನಗೆ ನನ್ನ ಸಮಸ್ಯೆ ಹಂಚಿಕೊಳ್ಬೋದಿತ್ತು, ನನಗೂ ನನ್ನ ಕಷ್ಟ ಹೇಳ್ಬೋದಿತ್ತು. ಅವ್ರು ನನಗೆ ಪ್ರೇಯರ್ ಮಾಡಿದರೆ ನನ್ನ ಸಮಸ್ಯೆ ಏನಂತ ಒಂದೇ ಅವ್ರಿಗೆ ಗೊತ್ತಾಗ್ತಿತ್ತು. ನಾನು ಸಡನ್ ಹೇಳಿ ನೋಡಿ, ಈಗ ಫೋನ್ ಮಾಡಿದೆ, ಕಟ್ ಮಾಡಿದೆ, ಮತ್ತೆ ಮಾಡುವಂತ ಫೋನನ್ನು ಮತ್ತೆ ಡಯಲ್ ಮಾಡಿ ಅವಳ ಕೈಯಲ್ಲಿ ಕೊಟ್ಟೆ. ಇವಳ ಕೈಯಲ್ಲಿ ಫೋನ್ ಕೊಟ್ಟ ಮೇಲೆ 1 ಗಂಟೆ ಆಯಿತು, 2 ಗಂಟೆ ಆಯಿತು, 2.5 ಗಂಟೆ, ಸೇವಕರು ಫೋನ್ ಇಡಲ್ಲ, ಇವಳು ಫೋನ್ ಇಡಲ್ಲ, ಇವಳು ಇಡೀ ಶೂರಿಂಗ್ ಆಗ್ತದೆ, ನಡ್ತಿದ್ದಲೆ. ನಾನು ನೋಡ್ತಾ ಇದ್ದೆ, ಇದೇನು ನಡೀತಿದೆ. 2 ಗಂಟೆ ಒಬ್ಬರು ಫೋನಲ್ಲಿ ಆಗ ಫೋನಿಗೆ ಕರೆನ್ಸಿ ಹಾಕಬೇಕು. ಅಷ್ಟೇ ಅವರ ಫೋನಲ್ಲಿ ಕರೆನ್ಸಿ ಮುಗೀತು. ಕರೆನ್ಸಿ ಮುಗಿಯೋ ಸಮಯದಲ್ಲಿ ಅವರು ಹೇಳಿದ್ರು 10 ನಿಮಿಷದಲ್ಲಿ ಮತ್ತೆ ಕರೆನ್ಸಿ ಹಾಕ್ತೇನೆ, ಹೋಗಿ ಬರ್ತೇನೆ ಅಂತ ಕಟ್ ಮಾಡಿ. ಇದು 2005ರಲ್ಲಿ ನಂಗೆ ಗೊತ್ತು, 2004-05ರಲ್ಲಿ, ಇವತ್ತು 25 ಅಂದರೆ ಅದೊಂದು 20 ವರ್ಷನೇ ಆಯಿತು. ಚಿಕ್ಕ ಮಕ್ಕಳು ನಮಗೆ. ಆ ಸಮಯದಲ್ಲಿ ಅವಳು ಬಂದು ಹೇಳಿದರು, ನನ್ನ ಒಳಗೆ ಇರೋದು ದೇವರ ಪವಿತ್ರಾತ್ಮನ ಶಕ್ತಿ ಅಂತ, ನೀವು ನನ್ನನ್ನು ದುರಾತ್ಮದ ಶಕ್ತಿ ಅಂತ ಹೇಳ್ತೀರಾ. ನಾನು ಹೇಳ್ದೆ, ಪವಿತ್ರಾತ್ಮ ಆಗ್ತದೆ, ಯಾಕೆ ಈ ರೀತಿ ಬೊಬ್ಬೆ ಆಗ್ತದೆ ಅದು ನನಗೆ ಗೊತ್ತಿಲ್ಲ. ಆದರೂ ಪಾಸ್ಟರ್ ಏನು ಹೇಳಿದ್ರು ಗೊತ್ತಾ, ನಾನು ಮತ್ತು ನೀವು ಮುಂದೆ ಸೇವೆ ಮಾಡ್ತೇವಂತೆ, ನೀವು ಒಬ್ಬರು ಸೇವಕರಾಗ್ತೀರಂತೆ, ನಾನು ಸೇವೆ ಮಾಡ್ತೀನಂತೆ. ಅವರೊಂದು ದರ್ಶನ ಕಂದರು, ನಮ್ಮ ಮನೆಯಲ್ಲೆಲ್ಲ ಜನ ಸೇರ್ತಾರೆ, ನಮ್ಮ ಅಂಗಳದಲ್ಲೆಲ್ಲ ಜನ ಸೇರ್ತಾರೆ, ನಮ್ಮ ಗದ್ದೆಯಲ್ಲೆಲ್ಲ ಜನ ಸೇರ್ತಾರೆ, ತೋಟದಲ್ಲೆಲ್ಲ ಜನ ಸೇರ್ತಾರೆ, ಆ ಜನರ ಮಧ್ಯದಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ, ನಾವು ದೊಡ್ಡ ಸೇವೆ ಮಾಡುವಂಥ ವ್ಯಕ್ತಿಗಳಾಗ್ತೇವೆ ಅಂತ. ನನಗಿದೊಂದು ಜೋಕ್ ಆಗಿ ಕಂಡಿತ್ತು. ಸೀರಿಯಲ್ ನೋಡಿ, ಪಿಕ್ಚರ್ ನೋಡಿ, ಪ್ರತಿದಿನ ಚರ್ಚಿಗೆ ಹೋಗದೆ ಜೀವಿಸುವ ನನಗೆ ನಾನು ಸೇವೆ ಮಾಡಲಿಕ್ಕೆ ಯೋಗ್ಯತೆನ? ನನಗೆ ಸರಿ ಒಂದು ಪ್ರಾರ್ಥನೆ ಗೊತ್ತಿಲ್ಲ, ಬೈಬಲ್ನ ಒಂದು ವಾಕ್ಯ ಗೊತ್ತಿಲ್ಲ. ಇಂಥ ಸ್ಥಿತಿಯಲ್ಲಿ ನಾನೇನು ಸೇವೆ ಮಾಡೋದು? ನಾನೆಲ್ಲ ನೀನೇನೋ ಕನಸು ಕಂತಿದ್ದೆ, ಆ ಸೇವಕರು ಏನು ಹೇಳ್ತಾರೆ, ನಾನು ಇದನ್ನು ಒಪ್ಪಲ್ಲ ಅಂತ. ಸ್ವಲ್ಪ ಹೊತ್ತಲ್ಲಿ ಕರೆನ್ಸಿ ಹಾಕಿ ಮತ್ತೆ ಫೋನ್ ಮಾಡಿದರು. ಅವರು ಫೋನ್ ರಿಸೀವ್ ಮಾಡೋದು ನನ್ನಲ್ಲಿ ಅದೇ ಹೇಳಿದರು, ನಿಮ್ಮನ್ನು ಸೇವೆಗೆ ಉಪಯೋಗಿಸ್ತಾರೆ, ನೀವು ದೊಡ್ಡ ಸೇವಕರಾಗ್ತೀರಾ, ನೀವು ಅಭಿಷೇಕ ತುಂಬ ವ್ಯಕ್ತಿ ಆಗ್ತೀರಾ, ನೀವು ಹೆಂಡತಿ ಮತ್ತು ನೀವು ಸೇರಿ ಒಳ್ಳೆ ಸೇವೆ ಮಾಡ್ತೀರಾ, ಇದು ದೊಡ್ಡ ರೀತಿಯಲ್ಲಿ ಬೆಳೀತದೆ ನಿಮ್ಮ ಸೇವೆ. ಅದರ ಮೇಲೆ ನನಗೊಂಥರ ಅಚ್ಚರಿ ಇತ್ತು.
ಹೌದು ಸಾಧ್ಯನಾ? ಅದರ ಮೇಲೆ ನಾನು ಏನು ಮಾಡಿದೆ, ಹಾಗಾದರೆ ನಾನು ಹೇಳಿದೆ, ನನಗೆ ಒಂದೇ ಪ್ರಶ್ನೆ ಇತ್ತು, ಸೇವೆ ವಿಷಯ ಬಿಡಿ, ನನ್ನ ಹೆಂಡತಿ ಸಮಸ್ಯೆ ನೀವು ಪರಿಹಾರ ಮಾಡ್ತೀರಾ ಅಂತ. ಅವರು ಹೇಳಿದರು, ಖಂಡಿತ ಮಾಡ್ತೇನೆ, ನಾನು ನಿಮ್ಮ ಮನೆಗೆ ಬರ್ತೇನೆ, ನಿಮ್ಮ ಹೆಂಡತಿಯ ಸಮಸ್ಯೆ 100ಕ್ಕೆ 100 ಪರಿಹಾರ ಮಾಡಿಕೊಡ್ತೇನೆ. ಅದು ಮಾಡಿದೆ ನಾನು. ಅದು ಮಾಡಿದರೆ ನೀವು ಹೇಳಿದು ಹೋಗ್ತೀರಾ ಅಂತ ಹೇಳಿದೆ. ಹಾಗಾದರೆ ಒಂದು ಕೆಲಸ ಮಾಡು, ನಿಮ್ಮ ಒಂದು ಮನೆಗಾಗಿ ನಾನು ಬೆಂಗಳೂರಿಂದ ಬರೋದು ತುಂಬ ಕಡಿಮೆ, ನಿಮ್ಮ ಊರಲ್ಲಿ ಯಾರಾದರೂ ಸಮಸ್ಯೆಯಲ್ಲಿದ್ದವರಿದ್ದರೆ ಎಲ್ಲರನ್ನು ಸೇರಿಸು, ಅವರ ಮಧ್ಯದಲ್ಲಿ ನಾನು ಬಂದು ಪ್ರಾರ್ಥನೆ ಮಾಡ್ತೇನೆ, ನಾನು ಖಂಡಿತ ಬಿಡುಗಡೆ ಕೊಡ್ತೇನೆ ಅಂತ. ಆವತ್ತು ನಾನು ಒಳ್ಳೆ ಪರಿಚಯ ಇದ್ದವ, ಚರ್ಚಲ್ಲೆಲ್ಲ ಸಕ್ರಿಯ ಕ್ರಿಯೆ ಮಾಡುವ, ನಾನು ಎಲ್ಲರಿಗೂ ಮೆಸೇಜ್ ಮಾಡಿದೆ. ಅವರು ನಿಗದಿಪಡಿಸಿದ ದಿನ 135 ಮಂದಿ ಬಂದರು ಮನೆಗೆ. ಅವರ ಮಧ್ಯದಲ್ಲಿ ಸೇವಕೊಂದು 2 ಗಂಟೆ ಬಂದರು. ಅವತ್ತು ಹಾಡು ಹಾಡಿ ದೇವರನ್ನು ಆರಾಧಿಸಿ 1 ಗಂಟೆ 2-3 ಗಂಟೆ ದೇವರ ವಾಕ್ಯ ಕೊಟ್ಟರು, ಸಾಕ್ಷಿ ಕೊಟ್ಟರು, ಅದ್ಭುತವಾಗಿ ನಡೆಸಿದ್ರು. ಒಬ್ಬೊಬ್ಬರನ್ನೇ ಪ್ರಾರ್ಥನೆ ಮಾಡಿದರು. ಪ್ರಾರ್ಥನೆ ಮಾಡುವಾಗ ಒಂದು ಹೆಂಗಸು ಅವರ ಹತ್ರ ಬಂದು, ಮಾವನ ಹೆಂಡತಿ, ಅವರ ಮೇಲೆ ದುರಾತ್ಮ ಇತ್ತು, ಅವರು ಬಿಡುಗಡೆ ಮಾಡಿದರು. ಆ ದುರಾತ್ಮ ಮೇಲೆ ಬಂದು ಮಾತನಾಡಿತು. ಇದು ಕಂಡು ನನಗೆ ಭಯದಲ್ಲಿ ಲೋಕ ಇಲ್ಲ. ದೇವರಿಗೆ ಇಷ್ಟೊಂದು ಶಕ್ತಿ ಉಂಟಾ? ದುರಾತ್ಮ ನಮ್ಮ ಒಳಗಿರ್ತದ? ಅಂದ್ರೆ ನೀವು ಬೈಬಲ್ ಓದಲಿಲ್ಲ, ಅದಕ್ಕೋಸ್ಕರ ನಿಮ್ಗೆ? ಹೌದು, ಖಂಡಿತ ಬೈಬಲ್ ಓದಿದ್ರು. ಇದನ್ನೆಲ್ಲ ನಾನು ಕಥೆ ಅಂತ ಬೈಬಲ್ದಂತ ಕಲ್ಪನೆ ಅಂತ ನಂಬಿದೆ. ಬೈಬಲಲ್ಲಿ ಜೀವಂತ ವಾಕ್ಯ ಅಂತ ಅದಕ್ಕೆ ನಂಬಿಕೆ ಇರಲಿಲ್ಲ. ಏನೋ ಯೇಸುವಿನ ಕಾಲದಲ್ಲಿ ನಡೆದಿತ್ತು, ಈಗ ನಮ್ಮ ಕಾಲದಲ್ಲಿ ನಡೆಯಲ್ಲ. ಯೇಸು ಸೈತಾನ ಓಡಿಸ್ತಾರೆ, ಅವು ದೇವರು ಮನುಷ್ಯನ ಓಡಿಸ್ತಾನಂತ ನಂಬುವ ಸ್ಥಿತಿ ಇರಲಿಲ್ಲ. ಮನುಷ್ಯನಿಗೆ ಇಷ್ಟು ಶಕ್ತಿ ಬರ್ತಾನೆ ಗೊತ್ತೇ ಇರಲಿಲ್ಲ. ಹಾಗಾದ್ರೆ ನೀವು ಕಣ್ಣಾರೆ ಕಂಡ್ರಿ? ಕಂಡೆವು, ಈಗ ಗೊತ್ತಾಗ್ತದೆ. ಯೋಹಾನನ ಶುಭ ಸಂದೇಶ 14 ಅಧ್ಯಾಯ 12-14 ವಚನ ಹೇಳ್ತದೆ, ನೀನು ನನ್ನ ಮೇಲೆ ವಿಶ್ವಾಸ ಇಟ್ಟರೆ ನಾನು ಮಾಡುವ ಕಾರ್ಯಗಳನ್ನು ನೀವು ಮಾಡಿರಿ, ಅದಕ್ಕಿಂತ ಮಹತ್ತರವಾದವುಗಳನ್ನು ಮಾಡುವಿರಿ ಅಂತ ವಾಕ್ಯ ಹೇಳ್ತದೆ. ಈಗ ಗೊತ್ತು, ಆವತ್ತು ಗೊತ್ತಿರಲಿಲ್ಲ. ಹಾಗೆ ಇದೆಲ್ಲ ನೋಡಿ ಅಚ್ಚರ ಆಯಿತು. ದುರಾತ್ಮ ಉಂಟಾ? ಆ ದುರಾತ್ಮ ಹೇಳಿತು, ನಾನು 25 ವರ್ಷಗಳ ಮೊದಲು ಈ ಸಹೋದರಿ ಬಟ್ಟೆ ಒಗಿಲಿಕ್ಕೆ ನದಿ ಪಕ್ಕದಲ್ಲಿ ಹೋಗಿ ಇಟ್ಕೊಂಡಿದ್ದೇನೆ. ನಾನೊಬ್ಬ ಗೂರ್ಖನಾಗಿ ಕೆಲಸ ಮಾಡ್ತಿದ್ದೆ. ನಾನು ನದಿಯಲ್ಲಿ ಬಿದ್ದು ಹೋಗಿದೆ. ಒಂದು ದಿವಸ ನಡ್ಕೊಂಡು ಹೋಗುವಾಗ ನದಿಯಲ್ಲಿ ಕೊಚ್ಚಿಕೊಂಡು ಹೋಗಿದೆ. ಹೀಗೆ ನಾನು ಸತ್ಯ ಅಂತ ನನಗೆ ಮತ್ತೂ ಸಂಶಯ. ನಾನು ನನ್ನ ಅಜ್ಜಿ ಮನೆಗೆ, ಇದು ಇಲ್ಲಿ ನನ್ನ ಅಜ್ಜಿ ಮನೆ ಮೇಪದವು, ನಾನು ಅಲ್ಲಿ ಹೋಗಿ ವಿಚಾರಿಸಿದೆ. ಅವ್ರು ಕರೆಕ್ಟ್ ಹೇಳಿದರು, 25 ವರ್ಷಗಳ ಮೊದಲು ಒಬ್ಬ ಗೂರ್ಖ ಇದ್ದ, ಅವನು ಒಂದು ದಿವಸ ನದಿ ಪಕ್ಕದಲ್ಲಿ ನದಿ ಕ್ರಾಸ್ ಮಾಡಿದ, ನದಿಯಲ್ಲಿ ತುಂಬಿದ ನದಿಯಲ್ಲಿ ಕೊಚ್ಚಿಕೊಂಡು ಹೋದ, ಅವನು ಸತ್ಯದ ಹೌದು ಸತ್ಯ ಅಂತ. ಆವಾಗ ನನಗೆ ಗೊತ್ತಾಯಿತು ದುರಾತ್ಮ ಹೇಳಿದ್ದೆಲ್ಲ ಸತ್ಯ ಅಂತ. ಆಗ ನನಗೊಂದು ರೀತಿ ಭಯ ಹುಟ್ಟಿತು. ದೇವರಂದರೆ ಸಾಧಾರಣದವಳ ನಮ್ಮ ಒಳಗಿರ್ತಾರೆ. ಹಾಗಾದರೆ ಆ ಶಕ್ತಿ ನನಗೂ ಹೊಡಿಬೇಕು. ಯಾಕಂದರೆ ನನಗೆ ದೇವರು ಹೇಳಿದ್ದಾರಲ್ಲ, ಸೇವೆ ಮಾಡ್ತೇನೆ ಅಂತ ಶಕ್ತಿ ನಾನು ಹೊಂದಿಕೊಳ್ಬೇಕು. ಆ ಪವಿತ್ರ ಶಕ್ತಿ ನನಗೆ ಬೇಕು. ಆ ರೀತಿ ಒಂದು ಆಸೆ ಬಂತು. ಆವತ್ತು ಆ ದುರಾತ್ಮ ಹೋದ್ಮೇಲೆ ರಾತ್ರಿ 11 ಗಂಟೆ ತನಕ ಜನಗಳಿದ್ದರು. ಎಲ್ಲ ಜನರಿಗೆ ಪ್ರಾರ್ಥನೆ ಆದಮೇಲೆ ನನ್ನನ್ನು ಮತ್ತು ನನ್ನ ಹೆಂಡತಿಯನ್ನು ಆ ಸೇವಕರು ಒಳಗೆ ಕರೆದರು. ಸೇವಕರು ಒಳಗೆ ಕರೆದ ಮೇಲೆ ನನ್ನ ಹೇಳಿದ್ರು, ಯಾವ ರೀತಿ ನಿಮ್ಮ ಹೆಂಡತಿ ಸ್ತುತಿ ಕೊಡ್ತಾಳೆ ಅಂತ. ಆಗ ನನ್ನ ಹೆಂಡತಿ ಸ್ತುತಿ ಕೊಡಲಿಕ್ಕೆ ಶುರು ಮಾಡಿದ್ರು. ಹಾಲೇಲೂಯ ಹಾಲೇಲೂಯ. ಅವಳು ಸ್ತುತಿ ಕೊಡುವಾಗ 12 ಗಂಟೆಯಲ್ಲಿ ಇಡೀ ಊರಿಗೆ ಕೇಳ್ತಿತ್ತು. ಆ ರೀತಿಯಲ್ಲಿ ಸ್ತುತಿ ನಿಲ್ಲಿಸಲೇ ಇಲ್ಲ, ದೊಡ್ಡದಾಗಿ ಸ್ತುತಿ ಕೊಡು ನಡುತ್ತಿದ್ದಾಳೆ. ಆಗ ಸೇವಕರು ಎದ್ರು ಒಂದು ಮಾತು ಹೇಳಿದ್ರು, ದೇವರ ಪವಿತ್ರಾತ್ಮನೇ, ನೀವು ಈ ಮಗಳ ಜೀವಿತದಲ್ಲಿ ಬರುವುದು ಅಧಿಕಾರ, ಆದರೂ ಈ ರೀತಿಯಲ್ಲಿ ನೀವು ಬರುವುದಾದರೆ ಅದು ಎಲ್ಲರೂ ಕೆಟ್ಟದಾಗಿ ನೋಡ್ತಾರೆ. ನೀವು ಖಂಡಿತ ಬನ್ನಿ, ನಿಮ್ಮ ಮಗಳ ಹೃದಯದಲ್ಲಿ ನಿಮ್ಮ ಬರುವ ಅಧಿಕಾರ. ಇವತ್ತಿಂದ ನೀವು ಒಂದು ಯಾವುದೇ ಸಮಸ್ಯೆ ಶಾಂತಿಯಿಂದ ಬರಬೇಕಂತೇಳಿ ನನ್ನ ಹೆಂಡತಿಯ ಕಾಲ ಮೇಲೆ ಅವರ ಕಾಲಿಟ್ಟು, ಕೈಗಳ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡಿದರು. ಪ್ರಾರ್ಥನೆ ಮಾಡ್ತಿರುವಾಗ ನನ್ನ ಹೆಂಡತಿಯ ಸ್ವರ ಕಮ್ಮಿಯಾಗಿ ಸ್ಟಾಪ್ ಆಯಿತು. ಆವತ್ತೇ ಆ ಸ್ವರ ಸ್ಟಾಪ್, ಮತ್ತೆ ಆ ಸ್ವರ ಬರಲಿಲ್ಲ. ಆವಾಗ ನನಗೆ ಗೊತ್ತಾಯಿತು, ದೇವರಿದ್ದರೆ ಲೋಕದಲ್ಲಿ ಕ್ರಿಯೆ ಮಾಡುವಂಥ ದೇವರು. ಕೇವಲ ಸತ್ಯವೇದದ ವಾಕ್ಯಗಳು ಸುಮ್ಮನೆ ಬರೆದ ವಾಕ್ಯಗಳಲ್ಲ, ಆ ವಾಕ್ಯದಲ್ಲಿ ಪವಿತ್ರಾತ್ಮ ಕ್ರಿಯೆ ಇದೆ. ಪವಿತ್ರಾತ್ಮ ಎಂಬುವರು ಈ ಲೋಕದಲ್ಲಿ ಇದ್ದಾರೆ. ಹೇಳಿದಲ್ಲ ಸತ್ಯವೇದ ಅಂತ. ಸತ್ಯವೇದ. ಇದರ ನಂತರ ನನಗೂ ಮತ್ತೂ ಆಸಕ್ತಿ ಇಲ್ಲ ಸೇವೆಯಲ್ಲಿ. ಇಲ್ಲಿ ಅದ್ಭುತ ಆದಮೇಲೆ ನಮ್ಮ ಮನೆಯಲ್ಲಿ ಅದ್ಭುತ ಆಯಿತು. ನನ್ನ ಹೆಂಡತಿಯ ಸಮಸ್ಯೆ ಪರಿಹಾರ ಆಗುವಾಗ ಮತ್ತು ಇಲ್ಲಿ ದುರಾತ್ಮ ಬಿಡಿಸಿದ್ದು ನೋಡುವಾಗ ಎಷ್ಟೋ ಮಂದಿ ರೋಗ ಸೌಖ್ಯ ಆಯಿತು. ಕೆಲವರು ಹೇಳಿದರು, ನನಗೆ ಸೊಂಟ ನೋಯಿತು ಬಿಟ್ಟೋಯಿತು, ಹೊಟ್ಟೆ ನೋಯಿತು ಬಿಟ್ಟೋಯಿತು, ನನಗೆ ಅದು ಬೇರೆ ಬೇರೆ ಸಮಸ್ಯೆ ಇದ್ದವರೆಲ್ಲ ಸಾಕ್ಷಿ ಕೊಟ್ಟರು. ಈಗ ನನಗೆ ಫೋನ್ ಬರಲಿಕ್ಕೆ ಶುರು ಆಯಿತು, ನಿಮ್ಮ ಮನೆಗೆ ಯಾವುದು ಸೇವಕರು ಬಂದಿದ್ದಾರಂತೆ, ಒಳ್ಳೆ ರೀತಿಯಲ್ಲಿ ಅಲ್ಲಿ ಪ್ರಾರ್ಥನೆ ಮಾಡಿದ್ದಂತೆ, ನಿಮ್ಮ ಹೆಂಡತಿಗೆ ಬಿಡುಗಡೆ, ಎಷ್ಟು ಮಂದಿಗೆ ದುರಾತ್ಮನ ಬಿಡುಗಡೆ, ಆ ಸೇವಕರ ನಂಬರ್ ಕೊಡ್ತೀರಾ? ಅದಕ್ಕೆ ನಾನು ಹೇಳಿದೆ, ಆ ಸೇವಕರು ಒಬ್ಬರು ಇಬ್ಬರಿಗೆ ಬರಲ್ಲ, ಜನ ಸೇರಿದರೆ ಬರ್ತಾರೆ. ಹಾಗಾದರೆ ಒಂದು ಕೆಲಸ ಮಾಡಿ ವಾಲ್ಟರ್, ನಿಮ್ಮ ಮನೆಗೆ ಇನ್ನೊಮ್ಮೆ ಬರುವಂತೇಳಿ, ಅವರು ನಿಮ್ಮ ಮನೆಗೆ ಬರಲಿ, ನಾವು ಮತ್ತೆ ಸೇರ್ತೇವೆ ಅಂತ. ಹಾಗೆ ನಾನು 2ನೇ ತಿಂಗಳವರನ್ನು ಕರೆದೆ. 2 ತಿಂಗಳಿಂದ 125 ಜನ ಬಂದರು. ಆ ರೀತಿ ಅವರು ಬರಲಿಕ್ಕೆ ಶುರು ಮಾಡಿದ್ರು. ನಮಗೆ ಇದು ಬರುತ್ತಾ 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 ನಮ್ಮ ಮನೆಯಲ್ಲಿ ಒಂದು ಪ್ರಾರ್ಥನಾ ಮನೆಯಾಗಿ ಮಾರ್ಪಟ್ಟಿತ್ತು. ಈ ಸಮಯದಲ್ಲಿ ದೇವರವರಿಗೆ ಒಂದು ಆಲೋಚನೆ ಕೊಟ್ಟರು, ನೀವು ಆ ಕಡೆಗೆ ಹೋಗಬೇಕು, ಪುತ್ತೂರಿಗೆ ಹೋಗಬೇಕು, ಉಡುಪಿಗೆ ಹೋಗಬೇಕು, ಕುಂದಾಪುರಕ್ಕೆ ಹೋಗಬೇಕು, ಎಲ್ಲಿ ಸೇವೆಗೆ ಬರುವವರ ಮನೆಗೆಲ್ಲ ಹೋಗಿ ಪ್ರಾರ್ಥನೆ ಮಾಡಬೇಕಂತ ತೋರಿಸಿದರು. ನಮ್ಮಲ್ಲಿ ಗಾಡಿ ಇಲ್ಲ, ನಮ್ಮಲ್ಲಿ ಹಣ ಇಲ್ಲ, ನಾವು ಬಾಡಿಗೆ ಜೀಪ್ ಮಾಡಿ ಹೋಗ್ತಿದ್ದೆವು. ಬೆಳಿಗ್ಗೆಯಿಂದ ಸಂಜೆ ತನಕ ಜೀಪನ್ನು ಓಡಿಸಿ ಮನೆಗೆ ಬರುವಾಗ 3,500 4,000 ಬಾಡಿಗೆ. ಸ್ವಲ್ಪ ಸೇವಕರು ಕೊಡ್ತಿದ್ರು, ಸ್ವಲ್ಪ ನಾನು ಕೊಡ್ತಿದ್ದೆ, ಏನೋ ರೀತಿ ಮಾಡ್ತಿದ್ರು. ಅದೊಂದು 3-4 ತಿಂಗಳು ನಡೆಯುವಾಗ ನನ್ನ ಕೈಯಲ್ಲಿ ಹಣ ಇಲ್ಲದಾಯಿತು.
ಅವರ ಕೈಯಲ್ಲಿ ಹಣ ಇಲ್ಲದೆ ಆಯಿತು. ನನ್ನ ಜೊತೆ ಬರುವವರು ಭಯಪಟ್ಟರು ಗಾಡಿಯಲ್ಲಿ ಬರಲಿಕ್ಕೆ, ಬಂದರೆ ಖರ್ಚು ಕೊಡಬೇಕು, ಜೀಪ್ ಇದ್ದು ಯಾರು ಬರೋದು ನಿಲ್ಲಿಸಿದರು. ಈ ಸಮಯದಲ್ಲಿ ನಾನು ದೇವರಿಗೆ ಒಂದು ಪ್ರಶ್ನೆ ಆಗಿದೆ, ದೇವರೇ ನಿಜವಾಗಿ ನನ್ನನ್ನು, ನನ್ನ ಹೆಂಡತಿಯನ್ನು, ನನ್ನ ಕುಟುಂಬ ನೀವು ಸೇವೆಗೆ ಕರೆಯುವುದು ಹೌದಾದರೆ ನಮಗೆ ಗಾಡಿ ಇಲ್ಲ. ಈಗ ನಂದೊಂದು ಪ್ರಶ್ನೆ, ನಾನು ಬಿಸ್ನೆಸ್ಸಲ್ಲಿ ಒಬ್ಬ ವ್ಯಕ್ತಿ 13,000 ಬಾಕಿ ಇಟ್ಟಿದ್ದಾನೆ, ಇನ್ನೊಬ್ಬ ವ್ಯಕ್ತಿ 8,000 ಬಾಕಿ ಇಟ್ಟಿದ್ದಾನೆ, ಇನ್ನೊಬ್ಬ ವ್ಯಕ್ತಿ 5,000 ಬಾಕಿ ಇಟ್ಟಿದ್ದಾನೆ, ಹತ್ತಿರ 26,000 ರೂಪಾಯಿ ನನಗೆ ಬರಲಿಕ್ಕೆ ಉಂಟು. ನಿಜವಾಗಿ ನಾವು ಸೇವೆ ಮಾಡಬೇಕಂತ ನಿಮ್ಮ ಉದ್ದೇಶ ಇದ್ದರೆ ಆ 26,000 ನನಗೆ ಕೈಗೆ ಸಿಕ್ಕಿದರೆ ನಾನು ಒಂದು ಓಮಿನಿಯನ್ನು ಸೇವೆಗೆ ತೆಗಿತೇನೆ. ಸೇವೆಗೆ ತೆಗೆದು ಈ ಓಮಿಯಲ್ಲಿ ನಾನು ಆ ಸೇವಕರ ಮುಖಾಂತರ ಮನೆ ಮನೆಗೆ ಹೋಗಿ ಸೇವೆ ಮಾಡ್ತೇನೆ ಅಂತ ನಾನು ಹೇಳಿ 1 ವಾರ ಆಗಿಲ್ಲ. ನನಗೆ 13,000 ಮೋಸ ಮಾಡಿದಂಥ ವ್ಯಕ್ತಿ ಫೋನ್ ಮಾಡ್ತಿದ್ದಾರೆ, ನಿಮಗೆ 13,000 ಮೋಸ ಮಾಡಿದ್ದೇನೆ, ನಿಮಗೆ 2 ವರ್ಷದಿಂದ ಕೊಡಲಿಲ್ಲ, ಎಷ್ಟೋ ಸಲ ನನ್ನ ಮನೆಗೆ ಬಂದಿದ್ದೀವಿ, ಎಷ್ಟೋ ಸಲ ನೀವು ನನ್ನ ಮನೆಗೆ ಬರುವಾಗ ನಾನು ಒಳಗಿದ್ದೆ, ನಾನು ಇಲ್ಲ ಅಂತ ನನ್ನ ಹೆಂಡತಿ ಇಲ್ಲಿ ಹೇಳಿಸಿದ್ದೇನೆ, ನಿಮಗೆ ಕೊಡುವಂಥ ಹಣ ಈಗ ನನ್ನ ಕೈಯಲ್ಲಿ ಉಂಟು, ನೀವು ಬರ್ತೀರ, ಎಲ್ಲ ಹಣ ಕೊಡ್ತೇನೆ ಅಂತ. ನಾನು ಹೋದೆ, ಹಣ ಕೊಟ್ಟರು. ಹಣ ಕೊಟ್ಟು 2 ದಿವಸದಲ್ಲಿ ಇನ್ನೊಬ್ಬರು ಫೋನ್ ಮಾಡ್ತಿದ್ದಾರೆ, ಬ್ರದರ್ ನಿಮಗೆ 8,000 ಬಾಕಿ ಇಟ್ಟಿದ್ದೆಲ್ಲ ಅದನ್ನು ನಾನು ಇಟ್ಟಿದ್ದೇನೆ, ನಿಮ್ಮ ಹತ್ರ ಬರಲಿಕ್ಕೆ ನಾಚಿಕೆ ಆಗ್ತದೆ, ನಾನು ಆಟೋ ಡ್ರೈವರ್ ಕೈಯಲ್ಲಿ ಕೊಟ್ಟಿದ್ದೇನೆ ತೌಡುಗುಲಿಯಲ್ಲಿ, ಅದು ತೆಗೆದುಕೊಳ್ಳಿ, ಅದು ಸಿಕ್ಕಿತ್ತು. ಮತ್ತೊಬ್ಬರು 5,000 ಎತ್ಕೊಂಡು ಅವರು ಕೊಟ್ಟರು. 1 ತಿಂಗಳಲ್ಲಿ 3 ಮಂದಿ ಹಣ ಕೊಟ್ಟರು, 26,000 ನನಗೆ ಕೈಗೆ ಸಿಕ್ಕಿತ್ತು. ಅದು ಸಿಕ್ಕಿ 7 ದಿವಸದಲ್ಲಿ ನಾನೊಂದು ಓಮಿನಿ ನೋಡಿದೆ, ಹೊಸ ಓಮಿನಿ ತೆಗೊಂಡು 9 ತಿಂಗಳು ಯೂಸ್ ಆಗಿದೆ. ಆ ಓಮಿನಿ ನಾನು 26,000 ಕ್ಯಾಶ್ ಕೊಟ್ಟು ಉಳಿದದ್ದು ಲೋನ್, ಬ್ಯಾಂಕ್ ಲೋನ್ ಮಾಡಿ ತಂದೆ. ಅಲ್ಲಿಂದ ನಮ್ಮ ಸೇವೆ ಶುರುವಾಯಿತು. ಆ ಗಾಡಿಯಲ್ಲಿ ನಾನು ಡ್ರೈವರ್ ಆಗಿ, ಆ ಸೇವಕರಾಗಿ ಸೇವೆ ಮಾಡಿದೆವು. ಈಗ ನಾವು 5-6 ವರ್ಷ ಸೇವೆ ಮಾಡಿದೆವು. ಸೇವೆ ಮಾಡ್ತಾ ಇರುವಾಗ ಆ ಸೇವಕರೊಂದು ತಪ್ಪು ಮಾಡಿದರು, ದುರಾತ್ಮನ ಜೊತೆ ಮಾತನಾಡುವುದು, ದುರಾತ್ಮ ಹೇಳಿದ್ದನ್ನು ಕೇಳುವುದು, ಆ ಪ್ರಕಾರ ಪ್ರಾರ್ಥನೆ ಮಾಡಲಿಕ್ಕೆ ಶುರು ಮಾಡಿದರು. ಈಗ ಉದಾಹರಣೆಗೆ ಆ ದುರಾತ್ಮ ಅಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ನಮ್ಮ ಊರಲ್ಲಿ ಒಂದು ಹೆಂಗಸಿತ್ತು, ಆ ಹೆಂಗಸಿನ ಮೇಲೆ ದುರಾತ್ಮ ಬರ್ತಿತ್ತು. ಆ ದುರಾತ್ಮದಲ್ಲಿ ಇವರಿಗೆ ಒಳ್ಳೆ ಮಾತನಾಡ್ತಿದ್ರು. ಆ ದುರಾತ್ಮ ಹೇಳಿತ್ತು, ನೀವು ಯಾಕೆ ದೊಡ್ಡ ಪ್ರಾರ್ಥನೆ ಮಾಡೋದು, ನನ್ನನ್ನು ಕರೆ ನಿನ್ನ ಜೊತೆ, ನಾನು ಎಲ್ಲಿ ಹೋದರೂ ನಿನಗೆ ಸಹಾಯ ಮಾಡ್ತೇನೆ. ಒಂದು ಮನೆಗೆ ಹೋದರೆ ಯಾವ ಶಕ್ತಿ ಉಂಟು ನಾನು ಹೇಳ್ತೇನೆ, ಆ ಮನೆಗೆ ಹೋದರೆ ಏನು ಸಮಸ್ಯೆ ಉಂಟು ನಾನು ಹೇಳ್ತೇನೆ, ಅದು ಕೇಳಿ ಪ್ರಾರ್ಥನೆ ಮಾಡು. ನೀನು ಎಲ್ಲಿ ಇವತ್ತು ಈಗ ನಾಳೆ ಎಷ್ಟು ಮನೆಗೆ ಪ್ರಾರ್ಥನೆ ಮಾಡಲಿಕ್ಕೆ ಉಂಟು ಆ ಮನೆ ಎಲ್ಲ ವಿವರ ನನಗೆ ಕೊಡು, ನೀನು ನನ್ನನ್ನು ಭರಿಸು ಪ್ರಾರ್ಥನೆ ಮುಖಾಂತರ, ನಾನು ಎಲ್ಲ ನಿನಗೆ ಕೊಡ್ತೇನೆ. ಈ ಮನುಷ್ಯ ಅದನ್ನೇ ಮಾಡಿದರು. ಆ ದುರಾತ್ಮನ ಭರಿಸುವುದು, ನಾಳೆ ಇಂಥ ಮನೆಗೆ ಹೋಗ್ತದೆ, ಅಲ್ಲಿ ಏನು, ಅಲ್ಲಿ ಇಂಥ ಸಮಸ್ಯೆ, ಇನ್ನೊಂದು ಮನೆಗೆ ಹೋಗ್ತದೆ, ಅಲ್ಲಿ ಏನು, ಅಲ್ಲಿ ಆ ದುರಾತ್ಮ ಸರಿಯಾಗಿ ಹೇಳ್ತಿತ್ತು ಏನು ಸಮಸ್ಯೆ ಅಂತ. ಈ ರೀತಿಯಲ್ಲಿ ಅವರು ಸೇವೆ ಮಾಡಲಿಕ್ಕೆ ಶುರು, ನನಗೆ ಅದು ಸರಿ ಕಂಡಿಲ್ಲ. ನಮಗೆ ಮತ್ತು ಆ ಸೇವಕರಿಗೆ ಸ್ವಲ್ಪ ವಾಗ್ವಾದವಂತು. ನಾನು ಹೇಳ್ದೆ, ಪವಿತ್ರಾತ್ಮರಿಗೆ ಇಷ್ಟು ಶಕ್ತಿ ಉಂಟು, ಅವರು ಕ್ರಿಯೆ ಮಾಡುವಾಗ ಸೈತಾನ್ನ ಸಹಾಯಕ್ಕೆ, ದೇವರ ರಾಜ್ಯಕ್ಕೂ ಸೈತಾನ್ ರಾಜ್ಯಕ್ಕೂ ಸಂಬಂಧ ಇಲ್ಲ, ಅದು ಕತ್ತಲೆಯಲ್ಲಿ ಬೆಳಕು ಅಲ್ಲ, ದೇವರ ರಾಜ್ಯಕ್ಕಾಗಿ ಸೈತಾನ ಉಪಯೋಗಿಸ್ಬೋದು. ಈ ರೀತಿ ಹೇಳುವಾಗ ನನಗೆ ಸರಿ ಬಿಲ್ಲ. ಅಷ್ಟೇ ಅಲ್ಲ, ಇವರು ಈ ಸೇವಕರಲ್ಲಿ ಜಾಸ್ತಿಯಾಗಿ ಅಲ್ಲಿ ಹೋಗಿ ನಿಲ್ಲುವುದು ಎಲ್ಲ ಮಾಡಲಿಕ್ಕೆ ಶುರು ಮಾಡುವಾಗ ನನಗೆ ಮತ್ತು ಅವ್ರಿಗೆ ಮನಸ್ತಾಪ ಬಂತು. ನಾನು ಅದರಲ್ಲಿ ಹೇಳಿದೆ, ದೇವರೇ ಇದು ಸರಿಯಾ, ಸೇವಕರಾಗಿ ನಾವು ಈ ರೀತಿ ಮಾಡೋದು ಸರಿಯಾ? ಸತ್ಯವೇದಾಗ ನಾನು ಓದ್ತಿದ್ದೆ, ನಾನು ಬೇರೆ ಸೇವಕರ ಎಲ್ಲ ಸಾಕ್ಷಿ ನೋಡ್ತಿದ್ದೆ. ಈ ಸೇವಕರು ನನಗೆ ಬೆಂಗಳೂರಿನ ಪುಸ್ತಕ ತರ್ತಿದ್ರು. ಈ ಬುಕ್ ಓದುವಾಗ ನನಗೆ ಪವಿತ್ರಾತ್ಮ ನನಗೆ ಆಳವಾದ ಜ್ಞಾನ ಸಿಕ್ಕಿತು. ಅದಕ್ಕಾಗಿ ನಾನು ಪ್ರತಿಭಟಿಸಿದೆ. ಇದೇ ಸಮಯದಲ್ಲಿ ನಾನು ಎಷ್ಟಾದರೆ ಅವರು ಮಾಡೋ ಸೇವೆಗೆ ನೀನು ಇನ್ನು ಮುಂದೆ ಆ ದುರಾತ್ಮನ ಜೊತೆ ಮಾತನಾಡಿ ಸೇವೆ ಮಾಡೋದು ನಾನು ಬರುವುದಿಲ್ಲ, ನಾವು ಪವಿತ್ರ ಅಂತ ಹೇಳುವ, ಅವರು ಕೊಡ್ತಾರೆ ಆಲೋಚನೆ ಅಂತ ಹೇಳುವಾಗ ಅವರು ಒಪ್ಪಲಿಲ್ಲ. ಅದು ತುಂಬ ಸುಲಭ ಆಗ್ತದೆ, ಇದು ತುಂಬ ಲೇಟ್ ಆಗ್ತದೆ ಹೇಳಲಿಕ್ಕೆ ಶುರು ಮಾಡಿದರು. ಈ ಸಮಯದಲ್ಲಿ ಇವರ ಜೊತೆ ಇನ್ನೊಬ್ಬರು ಸೇವಕರು ಬರ್ತಿದ್ದರು ಸಹಾಯಕ್ಕಾಗಿ. ಆ ಸೇವಕರು ಒಂದು ದಿವಸ ಹೇಳಿದರು, ನೀನು ಸೇವಕರ ವಿರುದ್ಧ ಮಾತನಾಡೋದು ತಪ್ಪು. ನಾನು ಹೇಳಿದೆ, ಸೇವಕರ ವಿರುದ್ಧ ನಾನು ಮಾತನಾಡೋದಲ್ಲ, ಈ ರೀತಿಯ ಸೇವೆ ನನಗೆ ಇಷ್ಟ ಇಲ್ಲ ಅಂತ. ಇದಾಗುವಾಗ ಒಂದು ದಿವಸ ಏನಾಯಿತು, ಆ ದುರಾತ್ಮ ಹೇಳಿತು ಈ ಸೇವಕರಿಗೆ, ನೀವು ಮಂಗಳೂರಿಗೆ ಬಂದು ನನ್ನ ಮೇಲೆ ಬರ್ಸೋಕ್ಕಿಂತ ಅಲ್ಲಿ ನಿಮ್ಮ ಸೇವಕರ ಹೆಂಡತಿದ್ದಾರಲ್ಲ ಅವರ ಮೇಲೂ ನಾನು ಬರ್ತೇನೆ, ಅಲ್ಲಿ ಕರೆಸಿ ನನ್ನಂತ. ಆ ದುರಾತ್ಮ ಅಲ್ಲಿ ಕೂಡ ಬರಲಿಕ್ಕೆ ಶುರು ಆಯಿತು. ಇನ್ನೊಬ್ಬ ಸೇವಕರ ಹೆಂಡತಿ, ಅಲ್ಲಿ ಆ ಇನ್ನೊಬ್ಬರ ಸೇವಕರ ಹೆಂಡತಿಯ ಮೈಯಲ್ಲಿ ಈ ದುರಾತ್ಮ ಮಾತನಾಡಲಿಕ್ಕೆ ಶುರು ಮಾಡಿತು. ಅಲ್ಲಿ ಇದೇ ರೀತಿ ಸೇವೆ ಮಾಡಲಿಕ್ಕೆ ಶುರು ಮಾಡಿತು. ದುರಾತ್ಮನ ಕೇಳೋದು, ಮನೆಗೆ ಹೋಗ್ತು. ಈ ಸ್ಥಿತಿಯಲ್ಲಿ ಒಂದು ದಿವಸ ಗುಡ್ ಫ್ರೈಡೆ ದಿವಸ ಸಂಜೆ ಹೊತ್ತಲ್ಲಿ ಅದೇ ಚಿಕ್ಕ ಸೇವಕರು, ಅಲ್ಲಿ 2 ಸೇವಕರಿದ್ದರು, ಅವರ ಜೊತೆ ಬರುವವರು, ಅವರ ಮನೆಗೆ ಈ ಸೇವಕರು ಫೋನ್ ಮಾಡಿದರು, ಇವತ್ತೊಂದು 2 ಕಡೆ ಹೋಗ್ಲಿಕ್ಕೆ ಉಂಟು ರಾತ್ರಿ ನನಗೆ, ನಾನು ಅದಕ್ಕಾಗಿ ಒಮ್ಮೆ ಬರ್ತೇನೆ, ನಿಮ್ಮ ಹೆಂಡತಿ ಮೇಲೆ ದುರಾತ್ಮನ ಭರಿಸಿ ಆ ಮನೆಯ ಸಮಸ್ಯೆ ಏನುಂಟು ನನಗೆ ಕೇಳಬೇಕು, ಅದಕ್ಕಾಗಿ ನಾನು ಬರ್ತೇನೆ. ಅದಕ್ಕೆ 2ನೇ ಸೇವಕರು ಹೇಳಿದರು, ಜೊತೆಯಲ್ಲಿ ಬರುವಂಥವರು, ಇವತ್ತು ಗುಡ್ ಫ್ರೈಡೆ, ಇವತ್ತಿನ ದಿನ ನನ್ನ ಹೆಂಡತಿ ದೇಹದಲ್ಲಿ ದುರಾತ್ಮನ ನೀವು ಭರಿಸುವುದು ನನಗೆ ಇಷ್ಟ ಇಲ್ಲ, ಇವತ್ತು ದುರಾತ್ಮದ ವಿರುದ್ಧ ಯೇಸು ಹೋರಾದ ದಿನ, ಇವತ್ತು ಸೇರಿಸಲ್ಲ. ಅದಕ್ಕೆ ಅವರು ಹೇಳಿ, ಇಲ್ಲ ನಾನು 5 ನಿಮಿಷ ಬಂದು ಹೋಗ್ತೇನೆ, ಇಲ್ಲ ಇವತ್ತು ನಾನು ಸಿಲುಬೆ ಹಾದಿಗೆ ಹೋಗ್ತೇನೆ. ಅಂದರೆ ನಾವು RC ರೋಮನ್ ಸಂಪ್ರದಾಯ ಅಲ್ವಾ, ಸಿಲುಬೆ ಹಾದಿಗೆ ಹೋಗ್ಲಿಕ್ಕೆ ಉಂಟಂತ. ಆಯಿತು ಹೋಗಿ ಅಂತ ಹೇಳಿದರು. ರಾತ್ರಿ ಈ ಮನುಷ್ಯ ಹೋಗಿಲ್ಲ, ಈ ಮನುಷ್ಯನ ಮನಸ್ಸೆಲ್ಲ ಕೆಟ್ಟಿತ್ತು. ಸಂಜೆ ಒಂದು 6:30 ಗಂಟೆಗೆ ಈ ಸೇವಕರು ಮತ್ತೆ ಫೋನ್ ಮಾಡ್ತಾರೆ ಇವರ ಹೆಂಡತಿಯ ಫೋನಿಗೆ, ಇವತ್ತು ನಾನು ಬರ್ತೇನೆ, ನಿಮ್ಮ ಗಂಡ ಚರ್ಚೆಗೆ ಹೋಗಿದ್ದಾರಲ್ಲ ಅವ್ರಿಗೆ ಹೇಳಿಬೇಡಿ, ನಾನು ಬಂದು 10-20 ನಿಮಿಷದಲ್ಲಿ ದುರಾತ್ಮನ ಭರಿಸಿ ನನ್ನ ಸಮಸ್ಯೆಗೆ ಪರಿಹಾರ ಕಂಡುಕೊಂಡು ಹೋಗ್ತೇನೆ ಅಂತ. ಆದರೂ ಆವತ್ತು ರಿಸೀವ್ ಮಾಡಿದ್ದು
ಎರಡನೇ ಸೇವಕರು ಹೆಂಡತಿ ಬದಲಿಗೆ. ಅವರಿಗೆ ಸಿಟ್ಟು ಬಂತು, ಏನು ಸೇವಕರೇ, ನಾನು ಇಲ್ಲದ ಸಮಯದಲ್ಲಿ ನನ್ನ ಹೆಂಡತಿಗೆ ಫೋನ್ ಮಾಡಿ ಮನೆಗೆ ಬರ್ತೀರಾ, ನೀವು ರೂಮಲ್ಲಿ ದುರಾತ್ಮ ಬಿಡಿಸುವಾಗ ಪಕ್ಕದ ಮನೆಯವರನ್ನು ನೋಡಿದ್ರದ ಅಪಾರ್ಥ ಆಗಲ್ವಾ, ನನಗಿದು ಇಷ್ಟ ಇಲ್ಲ, ಇವತ್ತಿಂದ ನನ್ನ ಮನೆಗೆ ನೀವು ಬರೋದು ಬೇಡ ಅಂತ ಫೋನ್ ಕಟ್ ಮಾಡಿದರು. ಹಾಗೆ ಅವರ ಮಧ್ಯೆ ವೈರಾಗ ಬಂತು. ಇದರ ಮಧ್ಯೆ ಈ ಸೇವಕರು, ಚಿಕ್ಕ ಸೇವಕರು ಏನು ಮಾಡಿದ್ರು, ಕಣ್ಣೀರಿಂದ ಪ್ರಾರ್ಥನೆ ಮಾಡಿತ್ತು ಅವರ ಮನೆಯಲ್ಲಿ, ಅವರು ಮತ್ತು ಅವರ ಹೆಂಡತಿ. ಅವ್ರಿಗೆ ಹೇಳಿದ್ರು, ಯೇಸುವೇ ಇದು ಒಂದು ಸಮಸ್ಯೆನ, ನನ್ನ ಹೆಂಡತಿಯ ಮೇಲೆ ದುರಾತ್ಮ ನನಗೆ ಬೇಡ, ನನಗೆ ಸರಿಯಾದ ಸೇವೆ ಮಾಡಬೇಕು. ಮಂಗಳೂರಲ್ಲಿ ವಾಲ್ಟರ್ ಹೇಳಿದಾಗ ನಾನು ಕೇಳಲಿಲ್ಲ, ಈಗ ನನಗೂ ಅನ್ನಿಸ್ತಿದೆ ಈ ದುರಾತ್ಮ, ಯಾಕಂದರೆ ದುರಾತ್ಮ ಬಂದ ದಿವಸ ಆ ಸೇವಕರ ಹೆಂಡತಿಗೆ ಕೈ ಕಾಲಲ್ಲಿ ಬಳ ಇಲ್ಲ, ಮಲಗುವುದು, ದಿನ ಅವರು ಕ್ಷೀಣಿಸ್ತಾ ಹೋದರು. ಆವಾಗ ಅವರಿಗೆ ಭಯ ಆಯಿತು, ನಾನು ಹೆಂಡತಿ ಸಾಯ್ತಲ್ಲ ಅಂತ. ಆಗ ಅವರು ಪ್ರಾರ್ಥನೆ ಮಾಡಿದರು ಒಂದು ದಿವಸ ಹೆಂಡತಿ ಜೊತೆ ಸೇರಿ. ಆವತ್ತು ಗಬ್ರಿಯಲ್ ದೂತರು ಹೆಂಡತಿಯ ದೇಹದಲ್ಲಿ ಬಂದು ಮಾತನಾಡಲಿಕ್ಕೆ ಶುರು ಮಾಡಿದರು. ನೀವೇನು ಮಾಡ್ತಿದ್ದೀರಾ, ದುರಾತ್ಮದ ಮಾತು ಕೇಳಿ ಪ್ರಾರ್ಥನೆ ಮಾಡ್ತಿದ್ದೀರಾ, ಇದು ತಪ್ಪು. ಇನ್ನು ಮುಂದೆ ಆ ಸೇವಕರ ನಿನ್ನ ಮನೆಗೆ ಸೇವಿಸಬಾರ್ದು. ಆ ಸೇವಕ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಕ್ರಿಯೆ ಮಾಡ್ತಾನೆ. ನೀನು ಪ್ರೇಯರ್ ಮಾಡು, ನಿನ್ನ ಹೆಂಡತಿಯ ಮುಖಾಂತರ ನಾನು ಇನ್ನು ಮುಂದೆ ನಿಮಗೆ ಫಲ ಕೊಡ್ತೇನೆ. ನೀನು ಪ್ರೇಯರ್ ಮಾಡಿದ್ರೆ ಪವಿತ್ರತ್ವ ನಿಮ್ಮ ಹೆಂಡತಿ ಜೀವಿತದಲ್ಲಿ ಬರ್ತಾರೆ, ನಿಮ್ಮ ಮನೆಯಲ್ಲಿ ಬರ್ತಾರೆ, ನೀವೇ ಸೇವಕರಾಗ್ತೀರಾ ಅಂತ. ಹಾಗೆ ಅವರು ಪ್ರಾರ್ಥನೆ ಮಾಡಲಿಕ್ಕೆ ಶುರು ಮಾಡಿದರು. ಆ ಸಮಯದಲ್ಲಿ ಆ ಗಬ್ರಿಯಲ್ ದೂತರು ಒಂದು ಮಾತು ಹೇಳಿದರು, ಮಂಗಳೂರಲ್ಲಿ ಒಬ್ಬ ಸೇವಕರಿದ್ದಾನೆ, ಅವನು ಕೂಡ ಈ ಸೈತಾನ ಕ್ರಿಯೆಯನ್ನು ಪ್ರತಿಭಟಿಸ್ತಾನೆ, ಅವನನ್ನು 4 ದಿವಸ ನೀನು ಬೆಂಗಳೂರಿಗೆ ಕರೀಬೇಕು. 4 ದಿವಸ ಆಂಧ್ರದಲ್ಲಿ ಒಬ್ಬರು ಶಿಷ್ಯರಿದ್ದಾರೆ, ಅವರಿಗೆ ಸ್ವಲ್ಪ ಕಾಂಟ್ಯಾಕ್ಟ್, ಅವರು ನ್ಯೂ ಲೈಫ್ನವರು. ಆ ಸೇವಕಿ ಈ ಸೇವಕನ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡುವಾಗ ಇವನು ಮಂಗಳೂರಿನಲ್ಲಿ ಇರುವಂಥ ವಾಲ್ಟರ್ ಅಭಿಷೇಕ ಹೊಂದುತ್ತಾನೆ ಅಂತ ಹೇಳಿದರು. ಹಾಗೆ ನನಗೆ ಫೋನ್ ಮಾಡಿದರು ಇವರು, 4 ದಿವಸ ಆಂಧ್ರದಿಂದ ಒಬ್ಬರು ಸೇವಕಿ ಬರ್ತಾರೆ, ನೀವು ಬರಬೇಕು, ಅವರು ಅಭಿಷೇಕ್ತ ಸೇವಕರು, ಅವರ ಮುಖಾಂತರ ನಿಮಗೆ ಇದು ಅಭಿಷೇಕ ಸಿಗ್ತದೆ, ನೀವು ಸೇವೆ ಮಾಡ್ತೀರಂತ. ನಾನು ಮೊದಲೇ ಕಾದಿದ್ದೆ, ದುರಾತ್ಮದ ಮೇಲೆ ಅಂದರೆ ಒಂದು ಸೇವೆ ಮಾಡಬೇಕಂತ. ನಾನು ಅರ್ಧ ನಂಬಿಕೆಯಿಂದ ಹೋಗುವಾಗ ಅವರಿಗೆ ಹೇಳುವಾಗ ಎಲ್ಲ ಕಥೆ ಹೇಳಿದರು. ಇನ್ನು ಮುಂದೆ ನಾವು ದುರಾತ್ಮದ ಸಹಾಯದಿಂದ ಅವರ ಜೊತೆ ಸೇವೆ ಮಾಡೋದಿಲ್ಲ, ನಾವೆಲ್ಲ ಬೇರೆನೇ ಸೇವೆ ಮಾಡಬೇಕಂತೆ, ಪವಿತ್ರಾತ್ಮರ ಸಹಾಯದಿಂದ ನಾವು ಸೇವೆ ಮಾಡಬೇಕಂತ. ಆ ಸ್ಥಿತಿಯಲ್ಲಿ ಆವತ್ತು ಆ ಸಂಜೆ ಆ ಸಿಸ್ಟ್ರು ಬಂದರು. ಆ ಸಿಸ್ಟ್ರು ಬಂದು ಪ್ರೇಯರ್ ಮಾಡಿದರು. ಪ್ರೇಯರ್ ಮಾಡಿ ಎಲ್ರಿಗೂ ಉಪವಾಸ ಪ್ರಾರ್ಥನೆ ಮಾಡಿದ್ವಿ. ಪ್ರಾರ್ಥನೆ ಮಾಡ್ತಿರುವಾಗ ನನ್ನ ಮೇಲೆ ಕಾಯಿಟ್ಟು ಅಭಿಷೇಕ ಪ್ರಾರ್ಥನೆ ಮಾಡುವಾಗ ನಾನು ಗೊತ್ತಾಯಿತು, ಒಂದು ಬೆಂಕಿಯಾಗಿ ನಾನು ಏನೋ ಇಳಿದು ಬರುವಂಥ ಅನುಭವ. ಆವತ್ತು ನಾನು ತಲೆ ತಿರುಗಿ ಬಿದ್ದು ಬಿಟ್ಟೆ. ಅವ್ರು ಹೇಳಿದರು, ಮತ್ತು ನನ್ನ ಜೊತೆ ನನ್ನ ಹೆಂಡತಿಯನ್ನು ತಲೆಯಿಟ್ಟು ಪ್ರಾರ್ಥನೆ ಮಾಡಿದರು. ನನ್ನ ಜೊತೆ ಇನ್ನೊಬ್ಬರು ಫ್ರೆಂಡ್ ಬಂದಿದ್ದರು. ಅವರಿಗೆ ಹೇಳಿದರು, ನಿನ್ನ ಜೊತೆ ಪವಿತ್ರ ಬರಲಿಕ್ಕೆ ಕೇಳಲ್ಲ, ನೀನು ಪಾಪದಲ್ಲಿತ್ತು, ನೀನು ಪಾಪರಿಕೆ ಮಾಡಬೇಕಂತ. ಅವನಿಗೆ ಮಾಡಲಿಲ್ಲ, ನನಗಿಬ್ಬರನ್ನು ಮುಟ್ಟಿದ್ರು. ಆವತ್ತು ನಾನು ಪ್ರಾರ್ಥನೆ ಮಾಡುವಾಗ ಒಂದು ಕಂಡೀಷನ್ ಹಾಕಿದ್ರು ಆ ದೂತರು, ಆ ಸೇವದರ ಮೇಲೆ ಬಂದು, ಒಂದು ವಾಕ್ಯ ನೆನಪಿಡಬೇಕು ವಾಲ್ಟರ್, ಸತ್ಯವೇದದ ವಾಕ್ಯ ಬಿಟ್ಟು ಆಚೆ ಈಚೆ ಹೋಗಬಾರ್ದು, ನೀವು ವಾಕ್ಯದ ಪ್ರಕಾರ ಸೇವೆ ಮಾಡಬೇಕು. ನೀನು ವಾಕ್ಯದ ಮುಖದ ಸೇವೆ ಮಾಡಿದರೆ ದಕ್ಷಿಣ ಕನ್ನಡದಲ್ಲಿ ಒಬ್ಬ ಒಳ್ಳೆ ಸೇವಕನಾಗಿ ನೇಮಿಸ್ತೇನೆ, ನಿನಗೆ ಸಭೆ ಕೊಡ್ತೇನೆ, ಆತ್ಮಗಳನ್ನು ಕೊಡ್ತೇನೆ, ನೀನು ನೋಡು, ನಿನಗೆ ದೇವರು ನಿಮ್ಮ ಜೊತಿದ್ದಾರೆ, ನಿನ್ನ ಮೇಲೆ ತುಂಬ ಆಲೋಚನೆ ಉಂಟು, ನೀನು ಸಾವಿನಿಂದ ಇದ್ದಂಥ ವ್ಯಕ್ತಿ, ನೀನು ಗೊತ್ತಾ ಅಂತ ಕೇಳಿತು. ಆಗ ನನಗೆ ಗೊತ್ತಾಯಿತು, ನನ್ನ ಜೀವಿತದಲ್ಲಿ ನಾನು ಹೇಳಿದೆ, ನನ್ನ ಜೀವಿತದಲ್ಲಿ ಇನ್ನೊಂದು ಕತೆ ನಡೆಯಿತು, ಅದನ್ನು ಹೇಳ್ಬೋದು ನಿಮ್ಮಲ್ಲಿ. ನಾನು ಮೊದಲು ಒಂದು ಹೆಣ್ಣಿನ ಅದೇ ಯುವಕನಿರುವಾಗ ನಾನು ಪ್ರೀತಿ ಮಾಡಿದ್ದೆ. ಪ್ರೀತಿ ಮಾಡ್ತಿರುವಾಗ ನಾನು ನಮ್ಮ ಊರಲ್ಲಿ ಒಂದು ಧ್ಯಾನಗುಟ್ಟ ನಡೀತಿತ್ತು, ಶುಕ್ರವಾರ. ಆ ಧ್ಯಾನಗುಟ್ಟಕ್ಕೆ ನಾನು ಹೋಗ್ತಿದ್ದೆ. ಒಂದು ತಂಡ ಇತ್ತಲ್ಲಿ, ಅವರು ಪ್ರತಿ ಶುಕ್ರವಾರ ನಮ್ಮ ಊರಲ್ಲಿ ಪ್ರಾರ್ಥನೆ ಮಾಡ್ತಿದ್ರು. ನಾನು ಸಂಜೆ ಅದಕ್ಕೆ ಹೋಗ್ತಿದ್ದೆ. ಆ ಧ್ಯಾನಗುಟ್ಟಕ್ಕೆ ಹೋಗುವಾಗ ಈ ಹುಡುಗಿ ಬರ್ತಿದ್ದು, ನಾವು ತುಂಬ ಪ್ರೀತಿಯಿಂದ ಇದ್ದೆವು. ಅಂದರೆ ಪ್ರೀತಿ ಅಂದರೆ ತುಂಬ ನನಗೆ ದೇವರ ಭಯ ಉಂಟು, ಒಂದು ಒಳ್ಳೆ ರೀತಿಯ ಪ್ರೀತಿ, ಯಾವುದೋ ಕೆಟ್ಟ ಅಭಿಪ್ರಾಯ ಇಲ್ಲ, ತುಂಬ ಭಕ್ತಿಯಿಂದ ಪ್ರೀತಿ ಮಾಡಿದ್ದೆ, ದೇವರಿಗೆ ಭಯಪಟ್ಟು. ಈಗ ಹೆಣ್ಣಿಗೆ ಕೂಡ ನನ್ನ ಮೇಲೆ ತುಂಬ ಪ್ರೀತಿ. ಆ ಸಮಯದಲ್ಲಿ ನನ್ನ ಚಿಕ್ಕಪ್ಪನ ಮಗಳೊಬ್ಬಳು ಕಾಲೇಜಿಗೆ ಕಲ್ತಾರೆ ಆಗ್ನೆಸ್ಸಲ್ಲಿ. ಅವಳ ಫ್ರೆಂಡ್ ಒಬ್ಬಳು ಬಂದು ನನಗೊಂದು ಚೀಟ್ ಕೊಟ್ಟಳು. ಇದು ನನ್ನ ವಾಲ್ ಟಿಕೆಟ್ ನಂಬರ್, ಇದು ನನ್ನ ಎಕ್ಸಾಮ್ ಇದ್ದ ನಂಬರ್, ನಾನು ಬ್ಯಾಂಗ್ಳೂರು ಹೋಗ್ತಿದ್ದೇನೆ, ಆಗ ಈ ಮೊಬೈಲ್ ಎಲ್ಲ ಬರಲಿಲ್ಲ, ನಾನು ಪಾಸ್ ಆಗಿದ್ದೇನೆ, ಫೈಲ್ ಆಗಿದ್ದೇನೆ, ನಿನ್ನ ಅಣ್ಣನ ಚಿಕ್ಕಪ್ಪನ ಮಗಳಲ್ಲಿ ಕೊಡು, ಅವಳಿಗೆ ನೋಡ್ತಾಳೆ, ಅವಳು ನೋಡಿ ನನಗೆ ಫೋನ್ ಮಾಡಲಿ ರಿಸಲ್ಟ್ ಬಂದಲೇ, ನಾನು ಬ್ಯಾಂಗ್ಳೂರಲ್ಲಿ ಇರ್ತೇನೆ ಅಂತ. ಈ ಚೀಟ್ ನನ್ನ ಕಿಸೆಗೆ ಹಾಕುವಾಗ ನಾನು ಪ್ರೀತಿ ಮಾಡಿದ ಹುಡುಗಿ ನೋಡಿದ್ಲು. ಈ ಚೀಟ್ ನೋಡಿ ಅವಳು ಏನು ಮಾಡಿದ್ಲು, ಇವನಿಗೆ ಬೇರೆ ಹುಡುಗಿಗೆ ಸಂಬಂಧ ಉಂಟಂತ ನನ್ನನ್ನು ಬಿಟ್ಟುಬಿಟ್ಲು. ಅವಳು ಮರು ದಿವಸ ಫೋನ್ ಆಗಿದ್ಲು, ನೀನು ಮೂರ್ಖ, ನೀನು ಪಾಪಿ, ನಿನ್ನಂಥವನ ಜೊತೆ ಮದುವೆ ಆಗದ ನನಗೆ ಆಗೋದು ಯೋಗ್ಯತೆ ಇಲ್ಲ, ಯಾಕಂದರೆ ನೀನು ಎಂಥವನು ನನಗೆ ಗೊತ್ತಾಯಿತು, ನಿನ್ನನ್ನು ಮದುವೆ ಆಗೋದಕ್ಕಿಂತ ಸಮುದ್ರದಲ್ಲಿ ಹಾರೋದೇ ಒಳ್ಳೆಯದು, ನಿನ್ನ ಗುಣ ಎಲ್ಲ ನಾನು ಕಣ್ಣಾರೆ ಕಂಡೆ ಅಂತ. ನನಗೆ ಅಚ್ಚರಿ ಆಯಿತು, ನಾನು ಏನು ತಪ್ಪು ನನಗೆ ಇದೇನು ತಲೆಯಲ್ಲಿಲ್ಲ. ಅದರ ಮೇಲೆ ಇವಳು ಫೋನ್ ಮಾಡೋದು ಬಿಟ್ಟಲು, ನನಗೆ ನಿದ್ದೆ ಇಲ್ಲ, ಈ ಹುಡುಗಿ ಯಾಕೆ ಈ ರೀತಿ ಮಾಡಿದ್ದು, ನನಗೆ ಒಂದೇ ಸಂಶಯ, ಯಾಕೆ ನನ್ನ ಮೇಲೆ ಇಂಥ ಅಪವಾದ ಬಂತು, ನಾನು ಏನು ಮಾಡಿದೆ, ನಾನು ತಪ್ಪು ಮಾಡಿದವಲ್ಲ, ಬೇರೆ ಹುಡುಗಿನ ನೋಡಿದವಲ್ಲ, ನಿನ್ನ ಕಣ್ಣಾರೆ ಕಾಣ್ತಾನೆ ಹೇಳುವ, ನನಗೆ ಈ ಕತೆ ಗೊತ್ತಿಲ್ಲ. ಅವಳು ಫೋನ್ ಮಾಡಿದ್ದು ಬಿಡ್ಲು, ಒಂದು ತಂಗಳು ಫೋನೇ ಇಲ್ಲ, ನಾನು ಫುಲ್ ನಿದ್ದೆ ಇಲ್ಲ, ಡಿಪ್ರೆಷನ್ಗೆ ಹೋದಂದರೆ ನನಗೆ ಸ್ಲೀಪಿಂಗ್ ಟ್ಯಾಬ್ಲೆಟ್ ತಗೊಳ್ಳಿಕ್ಕೆ ಶುರು ಮಾಡಿದೆ. ಆ ಸ್ಥಿತಿಯಲ್ಲಿರುವಾಗ ಒಂದು ದಿವಸ ಆ ಮನೆಗೆ ಹೆಣ್ಣು ಮಗಳ ಮನೆಗೆ ಹೋಗಿ ನಾನು ಹೋಗುವಾಗ ಅವಳು ಬಾಗಿಲಾಕಿ ಕೋಣೆಯಲ್ಲಿ ಕೂತ್ಕೊಂಡ್ಳು, ನಾನು ನಿಮ್ಮಲ್ಲಿ ಮಾತನಾಡಲ್ಲ ಅಂತ. ಆಗ ನಾನು ಏನು ಮಾಡಿದೆ, ನಾನು ಆ ಮನೆಯಿಂದ ಹೋಗುವಾಗೆ ನಟಿಸಿದೆ, ಚಪ್ಪಲಿ ಹಾಕಿ ಸ್ವಲ್ಪ ದೂರ ಹೋದೆ.
ಅವಳಿಗೆ ಸ್ವಲ್ಪ ಸೀರಿಯಲ್ ನೋಡುವಂತೆ ಒಂದು 2 ಒಂದು ಪಿಕ್ಚರ್ ಇತ್ತು. ಆ ಪಿಕ್ಚರ್ ನೋಡ್ಲಿಕ್ಕೆ ಅವಳು ಬರ್ತಾನೆ ನನಗೆ ಗೊತ್ತು. ನಾನು ಸ್ವಲ್ಪ ಮನೆಯಿಂದ ಒಂದು ಸ್ವಲ್ಪ 2 ಹೆಜ್ಜೆ ಹಿಂದೆ ಹೋಗಿ ಮನೆ ಹಿಂದುಗಡೆ ಅವಿತ್ಕೊಂಡೆ. ಸ್ವಲ್ಪ ಹೊತ್ತು ಡೋಲ್ ತೆಗೆಯುವಾಗ ನಾನು ಒಳಗೆ ಹೋಗಿ ಅವಳಲ್ಲಿ ಹಿಡಿದು ಕೇಳಿದೆ, ನಾನು ಏನು ತಪ್ಪು ಮಾಡಿದ್ದೇನೆ ಹೇಳು, ನಾನು ಏನು ಅಪರಾಧ ಮಾಡಿದೆ, ಒಂದು ಸಾಕ್ಷಿ ಕೊಡು, ನಾನು ಏನು ಅಪರಾಧ ಮಾಡಿದ್ದೇನೆ, ನಾನು ಇಲ್ಲಿ ಹೋಗಿ ಟ್ರೈನ್ ಟ್ರ್ಯಾಕ್ ಉಂಟು ಅದಕ್ಕೆ ತಲೆ ಕೊಟ್ಟು ಸಾಯ್ತೇನೆ, ನಾನು ತಪ್ಪು ಮಾಡಿದರೆ, ಇಲ್ಲಾದರೆ ನಾನು ಹೇಳಿದೆ ನೀವು ಕೇಳಬೇಕಂತ. ಅವಳಿಗೆ ಭಯ ಇತ್ತು, ಇವರು ಏನೋ ತಪ್ಪು ಮಾಡದಿರ್ಬೋದು, ಏನೋ ಆಗಿದೆ ನಡೆದೆ ಅಂತ. ಈಗ ಹೇಳಲ್ಲ ನೀನು ಹೋಗಂತ. ಆ ಸಮಯದಲ್ಲಿ ಮನೆಯಿಂದ ಹೊರಗೆ ಬಂದೆ. ಹೊರಗೆ ಬಂದ ಮೇಲೆ ನಾನು ತುಂಬ ಡಿಪ್ರೆಷನ್ಗೆ ಹೋದೆ ಮನೆಗೆ. ಆ ಡಿಪ್ರೆಷನಲ್ಲಿ ನನಗೆ ನಿದ್ದೆ ಇಲ್ಲ. ಆ ಸಮಯದಲ್ಲಿ ನನಗೆ ಮಂಗಳೂರಿಗೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದರು. ಆ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದಾಗ ನನಗೆ ಜೀವಿತ ಬೇಡ ಅಂತ ಅನಿಸಿತ್ತು ನನಗೆ. ಆಗ ಏನು ಮಾಡೋದು, ಈ ಜೀವಿತನೇ ಬೇಡ, ನಾನು ಸುಸೈಡ್ ಮಾಡಬೇಕಾ ಆಲೋಚನೆ ಬಂತು. ಅದಕ್ಕಾಗಿ ನಾನು ನನ್ನ ಪಕ್ಕದ ಬೆಡ್ಡಲ್ಲಿರುವವರೆ 3 ಲೆಟರ್ ಇಂಗ್ಲೆಂಡ್ ಲೆಟರ್ ತರಿಸಿದೆ. ಒಂದು ನನ್ನ ತಂದೆಗೆ, ಒಂದು ಹುಡುಗಿಗೆ, ಒಂದು ನನ್ನನ್ನು ಸಾಕಿದ ಚಿಕ್ಕಪ್ಪ, ನನ್ನ ತಂದೆಯ ತಮ್ಮ ಅವರು ನನಗೆ ಎಜುಕೇಷನ್ ಕೊಟ್ಟವರು. ಇವರಿಗೆ 3 ಲೆಟರ್ ಬರೆದು ನಾನು ಆತ್ಮಹತ್ಯೆ ಮಾಡೋದು. ಯಾವ ರೀತಿ ಆತ್ಮಹತ್ಯೆ ಮಾಡೋದಂತ ಟಾಯ್ಲೆಟ್ಗೆ ಹೋಗುವಾಗ ಆಗ ಬಿಸಿ ನೀರಿಗೆ ಕಾಯಿಲ್ ಹಾಕೋದು. ಅದನ್ನು ಬಿಸಿನೀರಿಗೆ ಹಾಕೋ ಕಾಯಿಲನ್ನು ಕರೆಂಟ್ ಹಾಕಿ ನಾನು ಮುಟ್ಟಿ ಸಾಯಬೇಕಂತ ಲೆಕ್ಕ ಹಾಕಿದ್ದೆ. 3 ಪತ್ರ ಬರೆದು ಬೆಳಗಿನ 10:30 ಗಂಟೆಗೆ ನಾನು ಮೊದಲ ಪತ್ರ ಬರೀಲಿಕ್ಕೆ ನೋಡ್ತಿದ್ದೇನೆ, ನಾನು ಪ್ರಜ್ಞೆ ತಪ್ಪಿ ಬಿದ್ದೆ. ಪ್ರಜ್ಞೆ ತಪ್ಪಿ ಬಿದ್ದ ಮೇಲೆ ಒಂದು 2.5 ಗಂಟೆ ಸಮಯ ಆಗೋದು ಸಂಜೆ. ನನಗೆ ಟೈಮ್ ಗೊತ್ತು. ನನ್ನ ಕುಟುಂಬದ ಅಂದರೆ ನಮ್ಮ ಊರಲ್ಲಿ ಒಂದು ಚಿಕ್ಕ ಪ್ರಾರ್ಥನೆ ನಡೀತಿತ್ತು, ಅಲ್ಲಿ ನಾನು ಹೋಗ್ತಿದ್ದೆ. ಅವರು ನನಗೆಲ್ಲ ಪ್ರಾರ್ಥನೆ ಸಹಾಯ ಮಾಡ್ತಿದ್ರು. ಅವಳಲ್ಲಿ ನನಗಾಗಿ ಪ್ರಾರ್ಥನೆ ಮಾಡಿ ಅವರೆಲ್ಲ ಬಂದಿದ್ದರು. ನಾನು ನೋಡುವಾಗ ನನ್ನ ದೇಹದ ಮೇಲೆ ಎಲ್ಲ ಸೇರಿ ಪ್ರಾರ್ಥನೆ ಮಾಡ್ತಿದ್ದಾರೆ. ನಾನು ಹೊರಗಿದ್ದೇನೆ. ನನಗೆ ಅರ್ಥ ಆಗಿಲ್ಲ, ಇದು ಏನು ಇದು ಕಲ್ಪನೆ ಅಂತ ತಿಳ್ಕೊಂಡೆ. ನನ್ನ ದೇಹದ ಮೇಲೆ ಎಲ್ಲ ಕೈಯನ್ನು ಅಲ್ಲಾಡಿಸ್ತಾರೆ. ನನ್ನ ನಾಲಿಗೆಲ್ಲ ಹೊರ ಬಂದಿದೆ. ನನ್ನ ತಾಯಿ ಇದ್ದಾರೆ, ನನ್ನ ಸಂಬಂಧಿಕರನ್ನ ಚಿಕ್ಕಪ್ಪ ಇದ್ದಾರೆ, ನನ್ನ ಭಾವ ಇದ್ದಾರೆ, ಎಲ್ಲ ಸೇರಿದ್ದಾರೆ. ಒಂದು 10-20 ಮಂದಿ. ಅವರ ಮಧ್ಯದಲ್ಲಿ ಅವರು ದೊಡ್ಡ ಸ್ತುತಿ ಮಾಡಿ ಪ್ರಾರ್ಥನೆ ಮಾಡ್ತಾರೆ ಹಾಸ್ಪಿಟಲ್ ರೂಮಲ್ಲಿ. ನಾನು ಜೀವ ಇದ್ದಾಗಿದ್ದೇನೆ, ನಾನು ಹೊರಗಿದ್ದೇನೆ. ನನಗೆ ಗೊತ್ತಾಯಿತು ನಾನು ಸತ್ತಿದ್ದೇನೆ, ನನ್ನ ದೇಹ ಮಾತ್ರ ಅಲ್ಲಿರೋದು. ನನಗೆ ಕ್ಲಿಯರ್ ಗೊತ್ತು. ಈಗ ನನ್ನ ದೇಹವನ್ನು ಸ್ವಲ್ಪ ಹೊತ್ತಲ್ಲಿ ಈ ದೇಹವನ್ನು ಮನೆಗೆ ಕೊಂಡೋಗ್ತಾರೆ, ಸ್ನಾನ ಮಾಡಿಸ್ತಾರೆ, ನಾನು ಸಮಾಧಿ ಮಾಡ್ತಾರೆ, ನನ್ನ ಮುಗೀತಂತ. ಈ ರೀತಿ ನಾನು ಕನಸು ಕಂಡಿದ್ದೆ. ಈಗ ನಾನೇನಾಗ್ತೇನೆ, ಈಗ ಯೇಸು ಒಂದು ಸತ್ಯ ಗೊತ್ತು, ನಾನು ಸ್ವಲ್ಪ ಪ್ರಾರ್ಥನೆ ನೆನಪಿತ್ತು, ಯೇಸು ಬರ್ತಾರೆ, ನನ್ನ ಕೊಂಡೋಗ್ತಾರೆ, ಈ ರೀತಿ ಆಲೋಚನೆ ಮಾಡ್ತಿದ್ದೆ. ಆದರೂ ಯಾರೂ ಬಂದಿಲ್ಲ. ಒಂದು 7:30 ಗಂಟೆಗೆ ನಾನು ಎಚ್ಚರ ಆಯಿತು, ನೋಡ್ತಿದ್ದೆ, ನಾನು ಮತ್ತೆ ಬೆಡ್ಡಲ್ಲಿದ್ದೇನೆ. ನೋಡುವಾಗ ನನಗೆ ಪಕ್ಕದಲ್ಲಿದ್ದವ್ರು ಹೇಳ್ತಾರೆ, ಎಂಥ ಅವಸ್ಥೆ ನಿಂದು, ನೀನು 10:30 ಗಂಟೆಯಿಂದ ಪ್ರಜ್ಞೆ ತಪ್ಪಿದ್ದೆ, 2:30 ಗಂಟೆಗೂ ವಿಪೋಕಕ್ಕೆ ಹೋಗಿದೆ, ನೀನು ದೇಹ ಎಲ್ಲ ತಣ್ಣಗಾಯಿತು, ಡಾಕ್ಟರ್ ಬಿಟ್ಟು ಹೋದ್ರು ನಿನ್ನನ್ನು, ನೀನು ಪ್ರಾಣ ಹೋಗಿದೆ ಅಂತ, ಏನೇನೋ ವಿಚಿತ್ರ ಮಾಡಿದ್ದಿ ಅಂತ. ನನಗೆಲ್ಲ ಆಶ್ಚರ್ಯ ಆಯಿತು. ನೋಡಿ, ನಾನು ಶಾಂತವಾಗಿದ್ದೇನೆ. ಆವತ್ತು ಏನಂತ ಗೊತ್ತಿಲ್ಲ. ಅದರ ಮೇಲೆ ನಾನು ಮಾರ್ಪಟ್ಟೆ ಸ್ವಲ್ಪ. ಆ ಅಲ್ಲಿ ನನಗೆ ಬೆಂಗಳೂರು ಕೊಂಡೋದ್ರು, ಚಿಕಿತ್ಸೆ ಮಾಡಿದ್ರು, ನಾನು ಸಂಪೂರ್ಣ ಒಳ್ಳೆದಾದೆ. ಆ ಹುಡುಗಿಯನ್ನು ಮರೆತೆ, ನನಗೆ ಅವಳಿಗಿಂತ ಒಳ್ಳೆದಾಗಿ ನನ್ನ ಹೆಂಡತಿ ಸಿಕ್ಕಿದ್ಲು, ನಾನು ಚೆನ್ನಾಗಿ ಜೀವಿಸ್ತಿದ್ದೆ. ಆವಾಗ ನನಗೆ ಗೊತ್ತಾಯ್ತು, ಈ ಸೇವಕರು ಹೇಳುವಾಗ ನಿನ್ನನ್ನು ದೇವರು ಕಾಪಾಡಿದ್ದಾರೆ ಅಂತ ಹೇಳುವಾಗ, ನಾನು ಸತ್ತವನನ್ನು ನನಗೆ ದೇವರು ಕಾಪಾಡಿದ್ದಾರೆ, ಈಗ ನನ್ನನ್ನು ಸೇವೆಗಾಗಿ ಉಳಿಸಿಕೊಂಡಿದ್ದಾರೆ. ಪವಿತ್ರಾತ್ಮರು ಸತ್ತ ದೇಹಕ್ಕೆ ನಾನು ಹೊರಗಿದ್ದಂಥ ಆತ್ಮವನ್ನು ಮತ್ತೆ ಹಾಕಿದ್ದಾರೆ ಅಂತ 100ಕ್ಕೆ 100 ನನಗೆ ಗೊತ್ತಾಯಿತು. ಅದರ ಮೇಲೆ ನಾನು ಬೆಂಗಳೂರಿಂದ ಅಲ್ಲಿ ಅವರು ಹೇಳಿದರು, ಇನ್ನು ಮುಂದೆ ನೀನೊಬ್ಬ ಸೇವಕ, ನಿನ್ನನ್ನು ಅಭಿಷೇಕ ಕೊಟ್ಟಿದ್ದಾರೆ, ನಿನ್ನ ಎದುರು ದುಷ್ಟಶಕ್ತಿಗಳು ನಿಲ್ಲಲ್ಲ, ನೀನು ಬೇಕಾದರೆ ಪರೀಕ್ಷಿಸಿ ನೋಡು, ನಿನಗೆ ಸೈತಾನ ಮೇಲೆ ಅಭಿಷೇಕ ಕೊಟ್ಟಿದ್ದಾರೆ, ಅವನು ನೀನು ಓಡಿಸ್ತಿ, ಇನ್ನು ಒಳ್ಳೆ ಸೇವೆ ಮಾಡು, ಇನ್ನು ಯಾರ ಸೇವಕ ಬೇಡ, ನೀನಾರಿಗೆ ಸೇವೆ ಮಾಡು, ಆ ಸೇವಕ ನಿನ್ನ ಮನೆಗೆ ಬರೋದು ಬೇಡ, ಅವನನ್ನು ಬರಲಿಕ್ಕೆ ಬಿಡಬಾರ್ದಂತ. ಹಾಗೆ ನಾನು ಸೇವೆ ಮಾಡಲಿಕ್ಕೆ ಶುರು ಮಾಡಿದೆ. ಆ ಸೇವಕರ ಮಾಡಿ ಪ್ರಾರ್ಥನೆ ನಿಲ್ಲುವಾಗ ಇಡೀ ಊರಿನವರು ಎದುರು ನಿಂತರು, ಇಷ್ಟು ದೊಡ್ಡ ಸೇವಕ ನಿಮ್ಮ ಮನೆಗೆ ಬರ್ತಾರೆ, ಅವರು ನೀನು ಬರದಾಗೆ ಮಾಡ್ತೀವಿ, ಅದು ತಪ್ಪಂತ ನಾನು ಹೇಳಿದೆ, ನನಗೆ ದೇವರ ಆಜ್ಞೆ ಆಗಿದೆ, ಇದು ನಾನು ಒಪ್ಪಲ್ಲ ಅಂತ. ಹಾಗೆ ಆ ಸೇವಕನ ಬಿಟ್ಟೆ, ನಾನೇ ಸೇವೆ ಮಾಡಿದೆ. ಆ ರೀತಿಯಲ್ಲಿ ಸೇವೆ ಮಾಡಿ ಈಗ ಮನೆಗೆ ಬಂದೆವು. ಈಗ ನನಗೆ ಒಂದು ಸಂಶಯ, ದುರಾತ್ಮದ ಮೇಲೆ ನನಗೆ ಶಕ್ತಿ ಉಂಟಾ, ಇದನ್ನು ಹೇಗೆ ಪರೀಕ್ಷಿಸುವುದು? ಆ ಸಮಯದಲ್ಲಿ ಒಬ್ಬರು ಫೋನ್ ಮಾಡ್ತಾರೆ ನನಗೆ. ಫೋನ್ ಮಾಡಿ ಹೇಳಿದ್ರು, ಬ್ರದರ್ ಆ ಬ್ರದರ್ ಫೋನ್ ಮಾಡಿ, ಅವರು ಬ್ರದರ್ ಇಲ್ವಾ, ಯಾಕೆ ಅವರು ಫೋನ್ ತೆಗಿತಿಲ್ಲ? ನಾನು ಅವರ ಜೊತೆ ಸಂಪರ್ಕ ಬಿಟ್ಟಿದ್ದೇನೆ, ಅವರ ಜೊತೆ ನಾನಿಲ್ಲ. ಏನು ಸಮಸ್ಯೆ? ಅಲ್ಲ, ಅವರು ನನಗೆ ಪ್ರಾರ್ಥನೆ ಸರಿಯಾಗಿ ಮಾಡಲ್ಲ, ಈಗ ನಾನೇ ಮಾಡ್ತೇನೆ. ನೀವು ಮಾಡ್ತೀರಾ? ಹೌದು. ಏನು? ಅಲ್ಲ, ನನ್ನ ನಾದಿನಿಗೆ ಏನೋ ಆಗಿದೆ, ಮೈಲಿ ಏನೇನೋ ಮಾತನಾಡ್ತಾರೆ, ಒಂದು ಪ್ರೇಯರ್ ಮಾಡಿ ಅಂತ. ನಾನು ಫೋನ್ ಮಾಡಿ ಫೋನಲ್ಲಿ ಪ್ರೇಯರ್ ಮಾಡ್ತಿದ್ದೇನೆ, ದುರಾತ್ಮ ಮಾತನಾಡ್ತಿದೆ. ನಾನು ಬಿಟ್ಟು ಹೋಗಲ್ಲ, ನೀನು ಯಾರು? ಆವಾಗ ನನಗೆ ಗೊತ್ತಾಯಿತು, ನನ್ನ ಒಳಗೆ ದೇವರಾತ್ಮ ಇದ್ದಾನೆ, ಈಗ ಪವಿತ್ರಾತ್ಮ ಶಕ್ತಿ ಏನಂತ ನನಗೆ ಗೊತ್ತಾಯಿತು. ಆಗ ನಾನು ಪ್ರಾರ್ಥನೆ ಮಾಡುವಾಗ, ನೀನು ಸಾಧ್ಯ ಇದ್ದರೆ ಬಾ, ನಾನು ಹೋಗಲ್ಲ ಅಂತ. ಈಗ ನನಗೆ ಅವರು ಹೇಳಿದ್ರು, ಬ್ರದರ್ ಈಗ ದುರಾತ್ಮ ಬೊಬ್ಬೆ ಆಗ್ತಿದೆ, ನೀವು ಬಂದು ಬಿಡಿಸಿ ಅಂತ. ಈಗ ನಾನು ಹೋಗಲೇಬೇಕು, ನನಗೆ ದುರಾತ್ಮ ಬಿಡಿಸಿ ಅಂತ ಗೊತ್ತಿಲ್ಲ, ಅದು ನೋಡಿದ್ದೇನೆ ಆ ಸೇವಕರು ಮಾಡುವಾಗ. ನಾನು ಮತ್ತು ನನ್ನ ಹೆಂಡತಿ ಅಲ್ಲಿ ಹೋದೆವು, ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿದೆವು. ಪ್ರಾರ್ಥನೆ ಮಾಡುವಾಗ ಮೈಯಲ್ಲಿ ಬಂತು ದೊಡ್ಡದಾಗಿ ಕಿರುಚಿ. ನನ್ನ ಹೆಂಡತಿ ಮುಗ್ಗರಿಸಿ ಬಿದ್ದಳು ಆ ಬೊಬ್ಬೆ ಹಾಕುವಾಗ. ಅಲ್ಲಿ ಪ್ರಾರ್ಥನೆ ಮಾಡುವಾಗ ದುರಾತ್ಮ ಬಿಟ್ಟು ಹೋಯಿತು. ಆ ದಿನದಿಂದ ನಾನು ಸೇವೆ ಶುರು ಮಾಡಿದೆ. ಈ ರೀತಿ ನಾನು ಸೇವೆಗೆ ಬಂದೆ. ನಿಜವಾಗಿ ದೇವರ ಕರೆ ಇತ್ತು, ದೊಡ್ಡ ಕರೆ ಇತ್ತು. ಕರೆ ಇದ್ರೆ ಕೂಡ ನಿಮಗೆ ಅದ್ರ ತಿಳಿಯದೆ ನೀವು ಅಂದ್ರೆ ನನಗೆ ಅಂದ್ರೆ ಅದನ್ನು ಆ ಕರೆಯನ್ನು ವಿವರವಾಗಿ ಹೇಳುವವರು ಇರಲಿಲ್ಲ, ಅಭಿಷೇಕ ಸೇವಕರೇ ಇರಲಿಲ್ಲ. ವಾಕ್ಯದಲ್ಲಿ ಪೌಲನು ಹೇಳ್ತಾನೆ,
ತಾಯಿಯ ಗರ್ಭದಲ್ಲಿರುವಂಥ ದೇವರನ್ನು ಆರಿಸಿಕೊಂಡಿದ್ದಾನಂತ. ಸತ್ಯವಾಗಿ ಫಸ್ಟ್ ಯೆರೆಮೀಯನ ಪುಸ್ತಕದಲ್ಲಿ ಕೂಡ ನೋಡ್ತೇವೆ ನಾವು. ಹೌದು, ಜೆರೆಮೀಯ 1:5 ತಾಯಿಯ ಗರ್ಭದಲ್ಲಿರುವಂಥ ಜನಾಂಗ ಪ್ರವಾದಿಯನ್ನಾಗಿ ಆರಿಸಿಕೊಂಡಿದ್ದಾನೆ. ಜೆರೆಮೀಯ 1:5 ಅದನ್ನು ಹೇಳ್ತಾರೆ. ಅಂದರೆ ಹೌದು, ಅಂದರೆ ಪರಿಸ್ಥಿತಿ ನಮ್ಗೆ ಗೊತ್ತಾಗು, ಯಾಕಂದ್ರೆ ದೇವರು ಯಾವಾಗ ಆರಿಸಿಕೊಂಡದಂತ. ಅದಕ್ಕೆ ಸಮಯ ಬರಬೇಕು. ಸಮಯ ಬರದೆ ಏನು ಮಾಡ್ಲಿಕ್ಕೆ ಆಗೋಲ್ಲ. ಅಷ್ಟೇ ಅಲ್ಲ, ದೇವರ ವಾಕ್ಯಗಿರುವ ಶಕ್ತಿ ಕೂಡ ನನಗೆ ಗೊತ್ತಿಲ್ಲ. ಅದು ದೇವರ ವಾಕ್ಯ ಇಷ್ಟು ಶಕ್ತಿಯುತವಾಗಿದೆ. ಯೇಸುಸ್ವಾಮಿಯೇ ನಿಜವಾದ ದೇವರು. ನಾನು ತಿಳ್ಕೊಂಡಿದ್ದೆ ಯೇಸುಸ್ವಾಮಿಯೇ ಇಡೀ ಸೃಷ್ಟಿಯ ಯಜಮಾನ ಅಂತ ನನಗೆ ಗೊತ್ತಿರಲಿಲ್ಲ. ಅದು ಕ್ರಮೇಣ ಗೊತ್ತಾಯಿತು. ಯಾವಾಗ ಪವಿತ್ರಾತ್ಮರು ಬಂದರೋ, ವಾಕ್ಯದ ಜ್ಞಾನ ಕೊಟ್ಟರೋ, ಸತ್ಯವೇದ ಓದುವಾಗ ಅದರ ಅರ್ಥನೇ ಬೇರೆ. ಮೊದಲು ನನಗೆ ಅರ್ಥ ಆಗ, ಈಗ ಒಂದೊಂದು ವಾಕ್ಯ ಓದುವಾಗಲೂ ಅದಕ್ಕೆ ಗೂಢ ಅರ್ಥ ಉಂಟು. ಒಂದೊಂದು ವಾಕ್ಯದ ಒಂದು ಪ್ರಕಟಣೆ ಉಂಟು. ಆ ಪ್ರಕಟಣೆ ಪವಿತ್ರಾತ್ಮರು ಕೊಡ್ತಿದ್ದಾರೆ. ಹೌದು, ಅದರಿಂದಾಗಿ ನಾನು ಈ ಹಂತಕ್ಕೆ ಬಂದೆ. ಆ ರೀತಿ ನೀವು ಸೇವೆ ಮಾಡಲಿಕ್ಕೆ ಸೇವೆ ಮಾಡಿದೆ. ಹೌದು, ಅಂದರೆ ಸೇವೆ ಮಾಡಿದ್ರೆ ಬೇರೆ. ಒಂದು ನನಗೆ ಸೇವೆ ಮಾಡುವಾಗ ಒಂದು ಚಿಕ್ಕ ತೆಂಗಿನ ಗರಿಗಳನ್ನು ಹಾಕಿ ಒಂದು ಚಪ್ಪರ ಹಾಕಿ ಸೇವೆ ಮಾಡ್ತಿದ್ದೆವು. ಆವಾಗ ಒಬ್ಬ ವ್ಯಕ್ತಿ ಬಂದರು, ಅವರ ಸಮಸ್ಯೆ ಪರಿಹಾರ ಆಯಿತು. ಅವರು ಒಂದು ಸೀಟ್ ಹಾಕಿ ಕೊಟ್ಟರು, 1,15,000 ಅದರ ಮೇಲೆ ನಮಗೊಬ್ಬರು ಬಂದು ಫ್ಯಾನ್ ಹಾಕಿ ಕೊಟ್ಟರು ಅವರ ಬಿಡುಗಡೆ ಆಗಿದ್ದಕ್ಕೆ. ಇನ್ನೊಬ್ಬರು ಬಂದು 2 ಬ್ಯಾಟ್ರಿ ಇನ್ವರ್ಟರ್ ಹಾಕಿ ಕೊಟ್ಟರು. ಬೇರೆ ಬೇರೆ ಕೊಟ್ಟರು. ಒಬ್ಬರು ಅಡಿಗೆ ಬೇಕಾ ಅಲ್ಲಿ ನಾವು ಪ್ರಾರ್ಥನೆ ಮಾಡಿದ್ರು. ನೈಟ್ ವಿಸಿಲ್ ಮಾಡಲಿಕ್ಕೆ ಶುರು ಮಾಡಿದೆವು. ರಾತ್ರಿ ಪ್ರಾರ್ಥನೆ. ಆ ರಾತ್ರಿ ಪ್ರಾರ್ಥನೆ ಬೇಕಾದ್ರೆ ಪಾತ್ರೆ ಕೊಟ್ಟರು. ರಾತ್ರಿ ಪ್ರಾರ್ಥನೆ 10 ಮಂದಿಯಲ್ಲಿ ಶುರು ಮಾಡಿದ್ದು ಇವತ್ತು ತನಕ ಇದೆ. ಇವತ್ತು ಇಷ್ಟು 14 ವರ್ಷ ನಾವು ನೈಟ್ ಪ್ರಾರ್ಥನೆ ನಿಲ್ಲಿಸಿಲ್ಲ. ಇವತ್ತು ಅದು 70 ಜನ 75 ಜನಕ್ಕೆ ಮುಟ್ಟಿದೆ. ಇವತ್ತು ದೊಡ್ಡ ಸಭೆ ಕೂಡ ಕೊಟ್ಟರು. ಓಕೆ, ನೀವೀಗ ರೋಮನ್ ಕ್ಯಾಥಲಿಕಲ್ಲಿದ್ರಿ, RC ಬಂದೆ. ಹೌದು, ಎಷ್ಟು ವರ್ಷ ಅದರಲ್ಲಿ ಸೇವೆ ಮಾಡಿದ್ರಿ? ನಾನು ಇತ್ತೀಚಿನವರೆಗೆ 1 ವರ್ಷ ಮೊದಲು ತನಕ ನಾನು RCಯಲ್ಲೇ ಇದ್ದೆ. ಎಷ್ಟು ಸಮಯ ಮಾಡಿದ್ರಿ RCಯಲ್ಲಿ? ಅದೇ ನಾನು 2005ರಲ್ಲಿ ನಾನು ಸೇವಕರಾಗಿ ಬಂದೆ. 2024 ಪ್ರಾರಂಭ ತನಕ ನಾನು ಅಲ್ಲಿದ್ದೆ. ನಂತರ ಮತ್ತೆ ನನಗೆ ನನ್ನ ತಾಯಿಯದೊಂದು ಕಥೆ ಶುರುವಾಯಿತು. ನನ್ನ ತಾಯಿಗೆ ಒಂದು ಸಮಸ್ಯೆ ಬಂತು. ನನ್ನ ತಾಯಿಗೆ ಒಂದು ಮೂತ್ರಕೋಶದಲ್ಲಿ ಕಿಡ್ನಿಯಲ್ಲಿ ಕಲ್ಲಾಯಿತು. ಕಿಡ್ನಿಯ ಮೇಲೆ, ಕೆಳಗೆಲ್ಲ. ಆ ಕಿಡ್ನಿಯ ಮೇಲೆ ಕಲ್ಲು ಇರೋದ್ರಿಂದ ಡಾಕ್ಟರ್ ಇಲ್ಲದ ಅದನ್ನು ತೆಗಿಲಿಕ್ಕೆ ಸುಲಭ ಇಲ್ಲ. ಸ್ವಲ್ಪ ಕಷ್ಟ. ಕಿಡಿಯ ಕೆಳಗಾದರೆ ಅದನ್ನು ಬ್ಲಾಸ್ಟ್ ಮಾಡಿ ತೆಗಿಬಹುದು. ಅದು ಬ್ಲಾಸ್ಟ್ ಮಾಡಿದ್ದು ಹೋಗ್ತದೆ. ಅದು ಸ್ವಲ್ಪ ಕಷ್ಟ ಉಂಟಂತ. ಅವರಿಗೆ ಶುಗರ್ ಬಂತು. ಅವರಿಗೆ ಅವರದ್ದು ಅದೇ ಸ್ಥಿತಿ. ಸೀರಿಯಲ್ ನೋಡೋದು, ಪಿಕ್ಚರ್ ನೋಡೋದು, ಲೋಕದ ಪ್ರಕಾರ ಜೀವಿಸ್ತಿದ್ರು ಅವರು. ನನ್ನ ತಂದೆ ಆ ರೀತಿ ಜೀವಿಸ್ತಿದ್ರು. ನಾನು ಪ್ರಾರ್ಥನೆ ಮಾಡಿದ್ರು. ನಮ್ಮ ಮನೆಯಲ್ಲಿ ದೊಡ್ಡ ಮಾರ್ಪಾಡಾಗಿಲ್ಲ. ನಾವು ಸಾಂಪ್ರದಾಯಿಕವಾಗಿ ಅದನ್ನೇ ಮೊದಲಿನದೇ ನಾನು ರೋಮನಿಗತೆ ಸಂಪ್ರದಾಯದಲ್ಲೇ ನಾವು ಜೀವಿಸ್ತಿದ್ದೆ. ಆ ಸಮಯದಲ್ಲಿ ನಮ್ಮ ತಾಯಿಯದ್ದು ಸಮಸ್ಯೆ ದಿನದಿಂದ ದಿನಕ್ಕೆ ವಿಪಕ್ಕ ಹೋಗಿತ್ತು. ರಾತ್ರಿ ಅವರಿಗೆ ಮೂತ್ರ ಯೆಲ್ಲೋ ಕಲರ್ ಹೋಗೋದು. ಡಾಕ್ಟ್ರಲ್ಲಿ ಕರ್ಕೊಂಡು ಹೋಗುವಾಗ ಡಾಕ್ಟರ್ ಹೇಳಿದ್ದು ಕಿಡ್ನಿಯಲ್ಲಿ ಕಲ್ಲಿದೆ, ಕಿಡ್ನಿಯಲ್ಲಿ ಇನ್ಫೆಕ್ಷನ್ ಇದೆ, ಸ್ವಲ್ಪ ಕ್ರಿಯೇಟಿನ್ ಟೈಪ್ ಇದೆ, ಅವ್ರಿಗೆ ಜಾಗ್ರತೆ ಮಾಡಬೇಕಂತ. ಆ ಕಲ್ಲು ತೆಗಿಲಿಕ್ಕೆ ನಾನು ಬ್ಲಾಸ್ಟ್ ಮಾಡಿ ತೆಗಿತೇನೆ ಹೋಗ್ಬಂತ. ಅವರು ಬ್ಲಾಸ್ಟ್ ಮಾಡಿದ್ರು. ಕಲ್ಲು ಬ್ಲಾಸ್ಟ್ ಮಾಡಿ ಹೋಗಿದೆ ಅಂತ ಮನೆಗೆ ಕಳಿಸಿದ್ರು. ಕಲ್ಲು ಹೋಗಿದೆ ಅಂತ ಹೇಳಿ 1.5 ತಿಂಗಳಾಗಿರ್ಬೋದು ರಕ್ತದಲ್ಲಿ ಕ್ಯೂ ಬರಲಿಕ್ಕೆ, ರಕ್ತದಲ್ಲಿ ತುಂಡು ಹೋಗ್ಲಿಕ್ಕೆ ಶುರುವಾಯಿತು. ಮತ್ತೆ ಕರ್ಕೊಂಡು ಹೋಗಿ ಹೇಳ್ತಾರೆ, ಆವತ್ತು ನಾನು ಕಿಡ್ನಿಯಿಂದ ಬ್ಲಾಸ್ಟ್ ಮಾಡೋ ಒಂದು ಕಲ್ಲಿನ ಚೂರು ಕಿಡ್ನಿ ಒಳಗೆ ಚುಚ್ಚುಕೊಂಡಿದೆ. ಅದು ಇನ್ಫೆಕ್ಷನ್ ಆಗಿ ಕ್ಯೂ ಆಗಿದೆ. ಅದರಿಂದಾಗಿ ಇವರಿಗೆ ಆರೋಗ್ಯ ಕೆಟ್ಟಿದೆ. ಈಗ ಮತ್ತೆ ಅಡ್ಮಿಟ್ ಮಾಡಿದರೆ ಅವರನ್ನು ನಾನು ಏನು ಮಾಡುವಂತಿಲ್ಲ. ಇನ್ನೊಂದು ವಿಷಯ ಅಂದರೆ ಅವರಿಗೆ ಸ್ಕ್ಯಾನಿಂಗ್ ಮಾಡುವಾಗ ಒಂದೇ ಒಂದು ಕಿಡ್ನಿ ಉಂಟು, ಹುಟ್ಟಿನಿಂದ ಒಂದೇ ಕಿಡ್ನಿ. ಇನ್ನೊಂದು ಕಿಡ್ನಿ ಚಿಕ್ಕದ ಹೆಸರಿಗೆ ಉಂಟು, ಬಲ್ಜಾಗಿ, ಅದು ಕೆಲಸ ಮಾಡಲ್ಲ. ಹುಣಸೆ ಅನ್ನಷ್ಟುಂಟು, ಒಂದೇ ಒಂದು ಕಿಡ್ನಿ ಇರೋದು. ಅದರಾಗಿ ಕಿಡ್ನಿಯನ್ನು ಆಪರೇಷನ್ ಮಾಡಿದರೆ ಟೇಬಲಲ್ಲೇ ಸಾಯ್ಬೋದು, ಅಂದರೆ ಆಪರೇಷನ್ ಥಿಯೇಟ್ರಲ್ಲಿ ಸಾಯ್ಬೋದು. ಉಳಿಸುವ ಅವಕಾಶ ಕಮ್ಮಿ. ಅದಕ್ಕಾಗಿ ನಾನು ಇದ್ದಷ್ಟು ದಿವಸ ಅವ್ರು ಉಳಿದಕ್ಕಾಗಿ ಚಿಕಿತ್ಸೆ ಮಾಡ್ತೇನೆ ಅಂತ. ಹಾಗೆ ನನ್ನ ತಾಯಿಯನ್ನು ಬೇರೆ ಲಕ್ಷ್ಮಣ್ ಪ್ರಭು ಅಂತ ದೊಡ್ಡ ಕಿಡ್ನಿ ಸ್ಪೆಷಲಿಸ್ಟ್ ಇದ್ದರು ಮಂಗಳೂರು, ಅವರ ಹತ್ರ ಕರ್ಕೊಂಡೋದ್ರು. ಅವರೇ ಹೇಳಿದಷ್ಟೇ ಕಿಡ್ನಿ ಕೆಟ್ಟೋಗಿದೆ. ಆವಾಗ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡಿದೆ, ಅಪ್ಪ ನನ್ನ ತಾಯಿಗೆ ಬಿಡುಗಡೆ ನಿಮಗೆ ಕೊಡಲಿಕ್ಕೆ ಸಾಧ್ಯ, ನಾನು ಏನು ಮಾಡಬೇಕಂತ ಹೇಳುವಾಗ ನನಗೆ ಒಬ್ಬ ಡಾಕ್ಟರ್ ಅಂತ ತೋರಿಸಿದ್ರು. ಆ ಸಮಯದಲ್ಲಿ ಡಾಕ್ಟರ್ ಹೆರಾಲ್ಡ್ ಅಂತ ಮಂಗಳೂರಲ್ಲಿ. ಅವ್ರ ಹತ್ರ ಕರ್ಕೊಂಡು ಹೋಗಂತ, ಅವರ ಹೆಂಡತಿ ಹತ್ರ ಕರ್ಕೊಂಡು, ಅವರ ಹೆಂಡತಿ ಹತ್ರ ನಾವು ಕರ್ಕೊಂಡು ಹೋದೆವು, ನಾನು ಮತ್ತು ನನ್ನ ಹೆಂಡತಿ. ಅವರು ನೋಡಿ ಚೆಕಪ್ ಮಾಡಿ ಹೇಳಿದರು, ನಿಮ್ಮ ತಾಯಿಗೆ ನನ್ನ ಗಂಡ ಗ್ಲೂಕೋಸಲ್ಲಿ ಕಲ್ಲು ತೆಗಿಬೋದು ಅಂತ. ಹಾಗೆ ಅವರ ಗಂಡನ ತೋರಿದ್ರು. ಅವರು ಅದು ಒಬ್ಬ MD. ಅವರು ಗ್ಲೂಕೋಸ್ ಇಟ್ಟಾಗ ಕಿಡ್ನಿಯ ಕಲ್ಲು ಹೋಯಿತು. ಅದಕ್ಕೆ ನಾನು ಪ್ರಾರ್ಥನೆ ಮಾಡಿದ್ದೆ. ನಾನು ಫಾತಿಮಾ ರಿಟ್ರೀಟ್ ಹೋಮ್ಸ್ ಒಂದು ಪ್ರಾರ್ಥನಾ ಸೆಂಟರ್, ಅಲ್ಲಿ ಪ್ರೇಯರ್ ಮಾಡಿದೆ. ನನ್ನ ತಾಯಿಗೆ ಬಿಡುಗಡೆ ಕೊಟ್ಟರೆ ನಾನು ಇಲ್ಲಿ ಬಂದು ನಾನು ದೇವರನ್ನು ಆರಾಧಿಸ್ತೇನಂತ. ಅಲ್ಲಿ ಹೋಗಿ ಬರುವಾಗ ಕಿಡ್ನಿಯ ಕಲ್ಲು ಹೋಯಿತು. ನಾನು ಅಲ್ಲಿ ಬಂದು ಪ್ರಾರ್ಥನೆ ಮಾಡಿದೆ. ಆದರೂ ಅದರಿಂದ ಮನೆಗೆ ಬಂದ ಮೇಲೆ ಸ್ವಲ್ಪ ತಿಂಗಳ ಮೇಲೆ ಮತ್ತದು ಜಾಸ್ತಿ ಆಗ್ತಾ ಬಂತು, ಕಮ್ಮಿ ಆಗಿಲ್ಲ. ಮತ್ತೆ ಕ್ಯೂ ಬರುವುದು, ಮತ್ತೆ ಅದು ವಿಕೋಪಕ್ಕೆ ಬಂದು 1.5 ವರ್ಷ 2 ವರ್ಷ ಆದ ತಕ್ಷಣ ನಾವು ಮತ್ತೆ ಚೆಕಪ್ ಮಾಡುವಾಗ ಡಾಕ್ಟರ್ ಹೇಳಿದರು, ಇದೆ ಮತ್ತೆ ಕ್ಯೂ ಬರಲಿಕ್ಕೆ ಶುರುವಾಯಿತು, ರಕ್ತ ಹೋಗ್ಲಿಕ್ಕೆ ಶುರುವಾಯಿತು. ರಕ್ತ ಅಂದರೆ ನಿಂತರೆ ಟಾಯ್ಲೆಟಲ್ಲಿ ರಕ್ತನೇ ಹೊರ್ತು. ನಾವು ಅವರು ಟಾಯ್ಲೆಟ್ ಇಡೀ ರಕ್ತ ನಮಗೆ ನೋಡಲಿಕ್ಕೆ ಇದೆ, ರಕ್ತ ಮತ್ತು ಕ್ಯೂ ಇಳಿದು ಹೋಗಿತ್ತು. ಆಗ ನನಗೆ ಭಯ ಆಯಿತು. ನಾನೊಬ್ಬ ಸೇವಕ, ನಾನು ಎಲ್ಲರ ಕಡೆ ಅದ್ಭುತ ಮಾಡ್ತೇನೆ. ನನ್ನ ತಾಯಿಯ ಈ ಕಾಯಿಲೆಯಲ್ಲಿ, ಇಂಥ ಒಂದು ಕಾಯಿಲೆಯಲ್ಲಿ ಸತ್ತರೆ ನಾಳೆ ಪ್ರಶ್ನೆ ಮಾಡ್ಬೋದು, ನೀನು ದೊಡ್ಡ ಸೇವಕ, ನಿನ್ನ ತಾಯಿಯನ್ನು ಉಳಿಸ್ಲಿಕ್ಕೆ ನಿನಗೆ ಆಗಿಲ್ವೇ? ಆ ಪ್ರಶ್ನೆ ಬರೋ ನಾನು ದೇವರಲ್ಲಿ, ಅಪ್ಪ ನನಗೆ ಇಷ್ಟು ದೊಡ್ಡ ಸೇವೆ ಕೊಟ್ಟಿದ್ದೀರಾ, ನನ್ನನ್ನು ಸೇವೆಗೆ ಕರೆದವರು ಕೂಡ ನೀವೇ. ಈಗ ನನ್ನ ತಾಯಿ ಏನಾದರೂ
ಈ ಕಾಯಿಲೆಯಲ್ಲಿ ಮರಣ ಹೊಂದಿದರೆ ಯಾರೂ ಸಭೆಗೆ ಬರಲ್ಲ. ತನ್ನ ತಾಯಿಯನ್ನು ಉಳಿಸೋಕ್ಕೆ ಸಾಧ್ಯ ಇಲ್ಲದ ಸೇವಕ ಲೋಕಕ್ಕೆ ಸೇವೆ ಮಾಡುವನ ಅಂತ ಪ್ರಶ್ನೆ ಮಾಡ್ಬೋದು, ನನ್ನ ಕಾಪಾಡಬೇಕು ಅಂತ ಹೇಳುವಾಗ ನನಗೆ ಏನು ಮಾಡಿ ದಾರಿದ್ರು. ಆ ಸಮಯದಲ್ಲಿ ನಾನು ಕಣ್ಣೀರಿಂದ ದಾಹದಿಂದ ಉಪವಾಸ ಮಾಡಿ ಪ್ರೇಯರ್ ಮಾಡುವಾಗ ನನಗೆ ಸುನಿಲ್ ಪಾಸ್ಟರ್ವನ್ನು ತೋರಿಸಿಕೊಟ್ರು. ಇದೇ ಆಸ್ರೆ ಟಿವಿಯ ಸಂಸ್ಥಾಪಕರು, ಬೆತ್ತಲ್ ಚರ್ಚಿನ ಸಂಸ್ಥಾಪಕರು ಸುನಿಲ್ ಪಾಸ್ಟರ್. ಅಲ್ಲಿ ಹೋಗು. ಹೇಗೆ ನಿಮಗೆ ಅವರ ಪರಿಚಯ? ಅವರು ಅದಕ್ಕಿಂತ ಮೊದಲು ನಾನು ಆಸ್ರೆ ಟಿವಿಗೆ ಫೋನ್ ಮಾಡುವಾಗ ಮ್ಯಾಥ್ಯೂ ಅಂಕಲ್ ಅಂತ ಅಲ್ಲಿ ಒಬ್ಬರಿದ್ದಾರೆ, ಅವರು ಸಿಕ್ಕಿದ್ರು, ಇವರು ಸಿಕ್ಕಿಲ್ಲ. ಅವರಲ್ಲಿ ನಾನು ಮಾತನಾಡ್ತಾ ಇದ್ದೆ. ಅವರಲ್ಲಿ ಮಾತನಾಡಿರುವಾಗ ನಾನು ಹೀಗೆ ಸೇವೆ ಮಾಡ್ತೇನೆ. ಒಂದು ದಿವಸ ದೇವರು ನನಗೆ ದರ್ಶನ ಕೊಟ್ಟರು, ನೀನು ದೀಕ್ಷಾಸ್ಥಾನ ಕೊಡಬೇಕು, ನಿನ್ನ ದೀಕ್ಷಾಸ್ಥಾನ ಕೊಡಬೇಕಂತ ಹೇಳಿದ್ರು. ಆಗ ನಾನು ದೀಕ್ಷಾಸ್ಥಾನ ಕೊಡಲಿಕ್ಕೆ ನನಗೆ ಯೋಗ್ಯತೆ ಉಂಟು ಅಂತ ಹೇಳುವಾಗ ನಾನು 40 ದಿವಸ ಉಪವಾಸದಲ್ಲಿ ಕೂತೆ. ಉಪವಾಸ ಕೊಡುವಾಗ 7ನೇ ದಿವಸದಲ್ಲಿ ನೀನು 9ನೇ ದಿವಸದ ದೀಕ್ಷಾಸ್ಥಾನ ಕೊಡ್ಬೋದು ಅಂತ. ಆಗ ನಾನು ಆಸ್ರೆ ಟಿವಿಗೆ ಫೋನ್ ಮಾಡುವಾಗ ಅದೇ ಮ್ಯಾಥ್ಯೂ ಅಂಕಲ್ ಸಿಕ್ಕಿದ್ರು. ಅವರಲ್ಲಿ ಕೇಳಿದೆ, ನಾನು ಹೀಗೆ ಒಂದು ದೀಕ್ಷಾಸ್ಥಾನ ತೆಗೊಂಡಿದ್ದೇನೆ ಒಬ್ಬ ವ್ಯಕ್ತಿಯಲ್ಲಿ, ಅವರು ಸರಿಯಾದ ಸೇವಕರಲ್ಲ, ನಾನು ಅದನ್ನೇ ಕನ್ಸಿಡರ್ ಮಾಡ್ಬೋದಾ? ಅದಕ್ಕೆ ಅವರು ಮ್ಯಾಥ್ಯೂ ಅಂಕಲ್ ಹೇಳಿದರು, ನೀವು ನಂಬಿಕೆಯಿಂದ ದೀಕ್ಷಾಸ್ಥಾನ ತಗೊಂಡಿರುವುದರಿಂದ ಕೊಟ್ಟವರು ಯಾವ ರೀತಿ ಕೊಟ್ಟರು ಅದು ಮುಖ್ಯ ಅಲ್ಲ, ನೀವು ತಗೊಂಡಿದ್ದೀರಲ್ಲ ದೀಕ್ಷಾಸ್ಥಾನ, ಒಂದೇ ದೀಕ್ಷಾಸ್ಥಾನ, ಅದನ್ನೇ ನೀವು ನಂಬಿ ಅಂತ. ನಾನು ನಂಬಿದೆ. ಅದರ ಮೇಲೆ ಈಗ ನಾನು ಇನ್ನೊಬ್ಬರಿಗೆ ಕೊಡಬೇಕು ದೇವರು ಹೇಳ್ತಾ, ಕೊಡ್ಬೋದು, ನಿಮಗೆ ದೇವರ ಕರೆ ಇದ್ದರೆ ಕೊಡಿ ಅಂತ. ನಾನು ಈ ರೀತಿ ತೋರಿಸ್ತಾರೆ ಅಂತ ಅವ್ರಿಗೆ ಕೊಡಿ ಅಂತ ಹೇಳಿದ್ರು. ಅಲ್ಲಿಂದ ನಾನು ಪ್ರಾರ್ಥನೆ ಇಟ್ಟೆ. 9ನೇ ದಿವಸ ದೀಕ್ಷಾನ ಕೊಡಲು ನನಗೆ ಹೇಳಿದರು. ಈ ರೀತಿ ದೀಕ್ಷಾಸ್ಥಾನ ಕೊಡಲಿಕ್ಕೆ ಶುರು ಮಾಡಿದೆ. ಈ ರೀತಿ ಸಭೆಗೆ ದೀಕ್ಷಾಸ್ಥಾನ ಕೊಟ್ಟು ಸಭೆಗೆ ಜನರನ್ನು ನಾನು ಕರೆಯುವುದಕ್ಕೆ ಪ್ರಾರಂಭ ಮಾಡಿದೆ. ಈ ರೀತಿ ಸಭೆಗೆ ನಾನು ಆವಾಗ ನನಗೊಂದು ಆಲೋಚನೆ ಬಂತು, ನಾನು ಇವತ್ತು ಈ ಸಭೆ ಕಟ್ಟಲಿಕ್ಕೆ ನನಗೆ ಮಾರ್ಗದರ್ಶಕರು ಅಂದರೆ ಮ್ಯಾಥ್ಯೂ ಅಂಕಲ್ ಆಗಲಿ, ಸುನಿಲ್ ಪಾಸ್ಟರ್ ಅವರು ಮಾತ್ರ. ನಾನು ಇನ್ನು ಮುಂದೆ ಇವರನ್ನೇ ಮಾರ್ಗದರ್ಶಕ ತಗೊಂಡು ಈ ಸಭೆಯನ್ನು ನಾನು ಬೆಳೆಸಬೇಕು. ಆ ಆಲೋಚನೆ ಮೊದಲಿಂದಿತ್ತು. ನನಗೆ ಸುನಿಲ್ ಪಾಸ್ಟರ್ ಅವರಿಗೆ ಸಿಕ್ಕಬೇಕು, ಅವರ ಸಭೆಗೆ ಹೋಗಬೇಕು. ಆದರೆ ಹೋಗಬೇಕಂತ ಆಲೋಚನೆ ಇತ್ತು, ಅಲ್ಲಿ ಹೋಗ್ಲಿಕ್ಕೆ ತಡೆ. ನಾನು ಹೋರಾಟರು ನನಗೆ ಆಗ್ತಿರಲಿಲ್ಲ ಅಲ್ಲಿ ಹೋಗ್ಲಿಕ್ಕೆ, ಏನಾದರೂ ಒಂದು ತಡೆ. ಇಲ್ಲದ್ರೆ ನಾನು 1-2 ವರ್ಷ ಮೊದಲೇ ನಾನು ಆಸ್ರೆ ಟಿವಿಯ ನಂಬರ್ 2019 ನನ್ನಲ್ಲಿ ಉಂಟು. ಈಗಲೂ ನನ್ನ ನಂಬರ್ ಉಂಟು, ನಾನು ಇದನ್ನು ನೋಟ್ ಮಾಡಿ ಇಟ್ಟಿದ್ದೇನೆ ಸ್ಕ್ರೀನ್ಶಾಟ್ ಆಗಿ. 2019 ನಾನು ಆಸ್ರೆ ಟಿವಿಯ ನಂಬರ್ ತಗೊಂಡಿದ್ದೇನೆ. ಆದರೆ ಕಾಂಟ್ಯಾಕ್ಟ್ ಮಾಡಿದ್ದು 20ರ ನಂತರ. ಆ ರೀತಿಯಲ್ಲಿ ನಾನು ಆಸ್ರೆ ಟಿವಿ ಪರಿಚಯ ಆಯಿತು. ಅವರಲ್ಲಿ ನನ್ನ ಎಲ್ಲ ಅಗತ್ಯಕ್ಕೆ ಅವರ ಮಾರ್ಗದರ್ಶನ ತಗೊಳ್ಬೇಕಂತ ದೇವರ ಆಲೋಚನೆ ಕೊಟ್ಟರು ನನಗೆ. ಆ ರೀತಿ ಇಲ್ಲಿ ತಗೊಳ್ಬೇಕು. ಈಗ ನನ್ನ ತಾಯಿಯ ಸ್ಥಿತಿಗೂ ಅಲ್ಲೇ ಕರ್ಕೊಂಡು ಹೋಗಬೇಕು ಆಲೋಚನೆ ಮಾಡಿದೆ. ಈಗ ನನ್ನ ತಾಯಿಯನ್ನು ಆಸ್ರೆ ಟಿವಿಯ ಅದೇ ಬೆತ್ತಲ್ ಚರ್ಚ್ಗೆ ಕರ್ಕೊಂಡು ಬಂದೆ. ಅಲ್ಲಿ ಸೇವಕರು ಸುನಿಲ್ ಪಾಸ್ಟರ್ ಸಿಕ್ಕಿದ್ರು. ನನ್ನ ತಾಯಿಗೆ ಪ್ರಾರ್ಥನೆ ಮಾಡಿದರು. ಪ್ರಾರ್ಥನೆ ಮಾಡುವಾಗಲೇ ಅವರನ್ನು ಹೇಳಿದರು, ನಿನ್ನ ತಾಯಿಯನ್ನು ದೇವರು ಮುಟ್ಟಿದ್ದಾರೆ. ಅದಕ್ಕೆ ಸಾಕ್ಷಿ ನಾನು ಈಗಲೊಂದು ವಿಡಿಯೋ ಮಾಡ್ತೇನೆ. ಅವರ ವಿಡಿಯೋ ಮಾಡುವ ಒಬ್ಬರು ವಿಡಿಯೋಗ್ರಾಫರ್ನ ಕರ್ಕೊಂಡು ಬಂದರು. ನನ್ನ ತಾಯಿಯನ್ನು ಸಾಕ್ಷಿ ಹೊಡಿಸಿದ್ರು ಅವರು. ಇವರನ್ನು ಮಾರಕ ಕಾಯಿಲೆ ಅಂದರೆ ನನ್ನ ತಾಯಿಗೆ ಡಾಕ್ಟ್ರು ಚೆಕಪ್ ಮಾಡುವ ಹೇಳಿದರು, ನಿಮ್ಮ ತಾಯಿಗೆ ನಾನು ಅದು ಹೇಳುವುದನ್ನು ಬಿಟ್ಟೆ. ನಾನು ಮತ್ತೆ ಮಂಗಳೂರು ಚೆಕಪ್ ಮಾಡುವಾಗ ಡಾಕ್ಟ್ರು ಹೇಳಿದ್ದು, ನಿಮ್ಮ ತಾಯಿಯದ್ದು ಬಯಾಪ್ಸಿ ತೆಗೆದು ಚೆಕ್ ಮಾಡಬೇಕಂತ. ಹಾಗೆ ಡಾಕ್ಟ್ರು ಬಂದು ಬಯಾಪ್ಸಿ ತೆಗೆದು ಚೆಕ್ ಮಾಡುವಾಗ ಅದು 3ನೇ ಹಂತದ ಕ್ಯಾನ್ಸರ್ ಅಂತ ಹೇಳಿದರು. ನಿನ್ನ ತಾಯಿ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಇದ್ದಷ್ಟು ದಿವಸ ಬದುಕಬಹುದು. ಅಂದರೆ ಮೂತ್ರಕೋಶ ಸಂಪೂರ್ಣ ಕೊಳೆತು ಹೋಗಿದೆ, ಅಲ್ಲಿ ಮೂತ್ರಕೋಶ ಇಲ್ಲ, ಸರ್ಜರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಆಗಲ್ಲ. ವಿದೇಶಕ್ಕೆ ಹೋದ್ರೆ ಏನೋ ಖರ್ಚು ಮಾಡಿದರೆ ಏನಾದರೂ ಮಾಡ್ಬೋದು, ಇಲ್ಲಿ ಸಾಧ್ಯನೇ ಇಲ್ಲ. ಅಷ್ಟು ಲಕ್ಷ ಬೇಕಾದಿತ್ತು. ನಿನಗೆ ಒಂದೇ ಒಂದು ದಾರಿ ಇರೋದು, ಒಂದೇ ರೇಡಿಯೇಷನ್ ಮಾಡೋದು ಅಥವಾ ಕೀಮೋ ಮಾಡೋದು. ಇದನ್ನು ಮಾಡಿ ಬಂದಂಥ ಕಾಯಿಲೆ ಅದು ಎಲ್ಲ ಕಡೆ ಸ್ಪ್ರೆಡ್ ಆಗಿದೆ. ಈಗಲೇ ಕರುಳಿಗೆಲ್ಲ ಸ್ಪ್ರೆಡ್ ಆಗಿದೆ. ಆ ಸ್ಪ್ರೆಡ್ ಆದದ್ದನ್ನು ಇನ್ನು ಮುಂದೆ ಹೋಗೋದಾಗೆ ಮಾಡ್ಬೋದು. ಆದರೂ ಸ್ವಲ್ಪ ದಿವಸ ಅವರ ಜೀವಿತವನ್ನು ಮುಂದೂಡ್ಬೋದು, ಜಾಸ್ತಿ ಜನ ಬದುಕಲ್ಲ ಅಂತೇಳಿ ನನಗೆ ತುಂಬ ಕಂಡಿರುವಂಥ. ನಾನೊಬ್ಬ ಸೇವಕನಾಗಿ ನನ್ನ ತಾಯಿಯನ್ನು ಉಳಿಸುವ ಯೋಗ್ಯತೆ ಕೂಡ ನನಗಿಲ್ವ ಅಂತ. ನನ್ನ ತಾಯಿ ಪ್ರತಿ ರಾತ್ರಿ ನಿದ್ದೆ ಇಲ್ಲದೆ ಕಷ್ಟಪಡೋದು, ಇಡೀ ರಾತ್ರಿ ಕೂತ್ಕೊಳ್ಳೋದು, ಬೆಡ್ ಪಕ್ಕದಲ್ಲೇ ಬಕೆಟ್ ಇಡೋದು, ಪ್ರತಿ ರಾತ್ರಿ ಬೆಳಗ್ಗೆ ಒಂದು ರಾತ್ರಿ 12 ಗಂಟೆ ಶುರು ಆದರೆ ಬೆಳಗ್ಗೆ ತನಕ 10-15 ಸಾವಿರ ಒಳಗೆ ಹೊರಗೆ ಟಾಯ್ಲೆಟ್ಗೆ ಹೋಗಿ ಬರೋದು, ಟಾಯ್ಲೆಟಲ್ಲಿ ರಕ್ತ. ಇದನ್ನು ನೋಡಿ ನನ್ನ ತಲೆನೇ ಕಟ್ಟೋಗಿತ್ತು. ಆದರೂ ಪಾಪ ಅವರು ಅದನ್ನೆಲ್ಲ ಸಹಿಸ್ತಿದ್ರು. ನಮ್ಗೆ ಯಾರಿಗೂ ತೊಂದರೆ ಕೊಡ್ತಿರಲಿಲ್ಲ. ಆವಾಗ ಈ ಡಾಕ್ಟ್ರು ಅಂದರೆ ಯಾವಾಗ ಡಾಕ್ಟ್ರು ಕ್ಯಾನ್ಸರ್ 3ನೇ ಹಂತ ಉಂಟಂತ ಹೇಳಿದ್ರು, ಆವಾಗ ನನಗೆ ಗೊತ್ತಾಯ್ತು, ಇನ್ನು ನನಗೆ ಯಾವುದು ವೈದ್ಯರ ಪರಿಹಾರ ಇಲ್ಲ, ನನ್ನ ಯೇಸುವ ಪರಿಹಾರ. ಹಾಗಾದರೆ ಒಬ್ಬ ಸಶಕ್ತ ಅಭಿಷಕ್ತ ಸೇವಕರೇ ನನಗೆ ಸಿಕ್ಕಬೇಕು. ಅವರ ಮುಖಾಂತರನೇ ತಾಯಿಗೆ ಪ್ರಾರ್ಥನೆ ಮಾಡೋದು ಹೇಳುವಾಗ ನನಗೆ ಸುನಿಲ್ ಪಾಸ್ಟರ್ ದೇವರ ಒಂದು ಪ್ರಾರ್ಥನೆಯಲ್ಲಿ ತೋರಿಸಿದರು. ಹಾಗೆ ನಾನು ಜೀಪಲ್ಲಿ ನನ್ನ ಬೊಲೆರೋ ಇಟ್ಕೊಂಡು ಇಲ್ಲಿ ಬಂದೆ. ಇಲ್ಲಿ ಬರುವಾಗ ಅವರು ಪ್ರೇಯರ್ ಮಾಡುವಾಗ ಸಾಕ್ಷಿ ಕೊಟ್ಟರು, ನಿಮ್ಮ ತಾಯಿಯನ್ನು ಕ್ಯಾನ್ಸರಿಂದ ಬಿಡುಗಡೆ ಕೊಟ್ಟಿದ್ದಾರೆ. ಒಂಥರ ಒಂದು ವಿಡಿಯೋಗ್ರಾಫರ್ನ ಕರ್ಕೊಂಡು ಒಂದು ವಿಡಿಯೋ ಮಾಡಿದ್ರು. ಆ ವಿಡಿಯೋ ಮಾಡಿ ಇದನ್ನು ಆ ದಿವಸದ ಪರಿಸ್ಥಿತಿ ನೋಡಿ ಒಂದು ವಿಡಿಯೋ ಮಾಡಿದ್ರು. ಹೌದು, ಆ ದಿವಸ ಪರಿಸ್ಥಿತಿ ನಡಿಲಿಕ್ಕೆ ಆಗಲ್ಲ. ಆ ದಿವಸ ನಡ್ಲಿಕ್ಕಾಗಲ್ಲ. ಒಂದು ಕಡೆ ಮೂತ್ರಕೋಶದ ಬ್ಯಾಗ್ ಕೈಯಲ್ಲಿ, ಅಂದ್ರೆ ಮೂತ್ರ ಹೋಗ್ತಾ ಇದೆ, ಪ್ಲಾಸ್ಟಿಕ್ ಬ್ಯಾಗ್, ಅದರಲ್ಲಿ ರಕ್ತ, ಕಿವು ತುಂಬಿದ ರಕ್ತ ಒಂದು ಕಡೆ, ಇನ್ನೊಂದು ಕಡೆ ನಡ್ಲಿಕ್ಕೆ ನಾವು ಹಿಡ್ಕೊಂಡು ಬಂದಿದ್ದೆವು. ಅಂಥ ಸ್ಥಿತಿಯಲ್ಲಿದ್ದಂಥ ತಾಯಿಯನ್ನು ನೋಡಿ ಅವರು ಪ್ರವಾದನೆ ಮಾಡಿದರು, ನಿನ್ನ ತಾಯಿಯನ್ನು ದೇವರು ಮುಟ್ಟಿದ್ದಾರೆ.
ನಿನ್ನ ತಾಯಿಗೆ ಕ್ಯಾನ್ಸರ್ ಬಿಡುಗಡೆ ಆಗಿದೆ, ನಿನ್ನ ತಾಯಿಗೆ ಅದ್ಭುತ ಆಗಿದೆ. ನಾನಿದು ಕನಸನ್ನು ತಿಳ್ಕೊಳ್ಳೆ, ಏನು ಹೇಳ್ತಿದ್ದಾರೆ ಈ ಪಾಸ್ಟ್ರು, ಇದೆಲ್ಲ ಸಾಧ್ಯನಾ, ಇಷ್ಟು ಸಾಧ್ಯ? ನನಗೆ ಮತ್ತು ಸಂಶಯ ಇತ್ತು. ನಾನು ಖಂಡಿತ ಹೇಳ್ತೇನೆ, ನಾನು ಸೇವಕರು, ನಾನು ಸೇವೆ ಮಾಡಿದ ಇನ್ನೊಂದೇ ನೀವು ರಿಪೋರ್ಟ್ ಡಾಕ್ಟರಿಂದ ಕೂಡ ಕೇಳಿದ್ದೀರಲ್ಲ? ಕೇಳಿದ್ದೇನೆ. ಮೂರನೇ ಹಂತ ರಿಪೋರ್ಟ್ ಈಗಲೂ ಉಂಟು ನಮ್ಮಲ್ಲಿ, ನಮ್ಮ ಮನೆಯಲ್ಲಿ ಉಂಟು ರಿಪೋರ್ಟ್. ಅಷ್ಟೇ ಅಲ್ಲ, ಇಲ್ಲಿ ಅದರಲ್ಲಿ ತುಂಬ ಕಥೆ ಉಂಟು. ಈ ರಿಪೋರ್ಟ್ ಕೇಳಿದ ಮೇಲೆ ರಿಪೋರ್ಟ್ ನಾವು ಓದಿದೆವು, ನಾವು ಬೇರೆಯವ್ರಿಗೆ ತೋರಿಸ್ತೀವಿ, ಬೇರೆ ಡಾಕ್ಟರ್ ತೋರಿಸಿದೆವು. ನಮ್ಮ ಸಭೆಗೊಬ್ಬರು ಡಾಕ್ಟರ್ ಬರ್ತಾರೆ, ಡಾಕ್ಟರ್ ಮೈಕಲ್ ಅಂತ, ಅವರು ನೋಡಿದ್ರು ಹೋಮಿಯೋಪತಿಗೆ, ಅವರು ಹೇಳಿದ್ರು ಹೌದು ಮೂರನೇ ಹಂತ, ಮೇಳೆ ಬೀಳುವ ಸ್ಥಿತಿ ಇಲ್ಲ, ಸ್ಪ್ರೆಡ್ ಆಗಿದೆ, ಮೂತ್ರಕೋಶ ಕೊಳೆತು ಹೋಗಿದೆ ಇಡೀ, ಅದು ಯಾವತ್ತೋ ಅವರ ಪ್ರಾಣ ಹೋಗ್ಬೋದು, ನೀವು ಪ್ರೀತಿಯಿಂದ ನೋಡಿ ಅವರಂತ. ನಾವು ಈ ರೀತಿ ಇರುವಾಗ ಇವರು ಈ ರೀತಿ ಸಾಕ್ಷಿ ಕೊಡ್ತಾರೆ, ನಿಮ್ಮ ತಾಯಿಯನ್ನು ಮುಟ್ಟಿದ್ದಾರೆ ಅಂತ. ಒಂದು ವಿಡಿಯೋ ಮಾಡಿ ಹೇಳಿದ್ರು, ಅರ್ಧ ವಿಡಿಯೋ ಈಗ ಮಾಡಿದ್ದೇನೆ, ಇನ್ನು ಉಳಿದ ವಿಡಿಯೋ 3 ತಿಂಗಳ ನಂತರ ನಾನು ಮಾಡ್ತೇನೆ, ಆವತ್ತು ನೀವು ಸಾಕ್ಷಿ ಕೊಡ್ತೀರಾ ಸಂಪೂರ್ಣ ಗುಣವಾಗಿದೆ ಅಂತ. ನಾನು ಆವತ್ತೇ ತಿಳ್ಕೊಳ್ಳಿದೆ, ನನ್ನ ಯೇಸು ನನ್ನ ತಾಯಿಯನ್ನು ಈ ರೀತಿಯಲ್ಲಿ ಗುಣ ಮಾಡಿದರೆ, ಈ ತಾಯಿಯನ್ನು ಇಟ್ಟುಕೊಂಡು ನಾನು ಆತ್ಮಗಳನ್ನು ಆದಾಯ ಮಾಡ್ತೇನೆ, ಈ ತಾಯಿಯನ್ನು ಇಟ್ಟು ನಾನು ಸಭೆ ಬೆಳೆಸ್ತೇನೆ ನಾನು ಹೇಳಿದೆ. ಅದರ ನಂತರ ನನಗೆ ದೇವರು ಹೇಳಿದರು, ನೀನು ಬಾಯಲ್ಲಿ ವಾಕ್ಯವನ್ನು ಹೇಳಬೇಕು. ಯಾಕಂದರೆ ಮಾರ್ಕನ ಶುಭ ಸಂದೇಶ 11 ಅಧ್ಯಾಯ 23 ವಾಕ್ಯ ನನಗೆ ತಿಳಿಸಿದರು. ಈ ಬೆಟ್ಟವನ್ನು ಸಮುದ್ರದಲ್ಲಿ ದಬ್ಬಿಸಿಕೋ ಎಂದು ನಿನ್ನ ಹೃದಯದಲ್ಲಿ ಯಾವುದೇ ಅಪನಂಬಿಕೆ ಇಲ್ಲದೆ ನಾನು ಏನು ನುಡಿದಿದ್ದೇನೆ ಅದು ನುಡಿದಂತೆ ಆಗುದಂತ ನೀನು ಹೇಳಿದರೆ ನೀನು ನುಡಿದಂತೆ ಆಗುತ್ತದೆ. ಮಾರ್ಕನ ಶುಭ ಸಂದೇಶ 11 ಅಧ್ಯಾಯ 24 ವಾಕ್ಯ ಹೇಳಿದರು, ಪ್ರಾರ್ಥನೆಯಲ್ಲಿ ಏನೆಲ್ಲ ಬೇಡಿದ್ದೀರೋ ಅದನ್ನೆಲ್ಲ ಹೊಂದಿಕೊಂಡಿದ್ದನ್ನು ತಿಳ್ಕೊಳ್ಳಿ, ಅದು ಖಂಡಿತ ನೀವು ಪಡೆದುಕೊಳ್ಳುತ್ತೀರಾ. ಈ 2 ವಾಕ್ಯ ಹೇಳಿದ ಮೇಲೆ ನನಗೆ 100ಕ್ಕೆ 100 ನಂಬಿಕೆ ಬಂತು. ಈ ವಾಕ್ಯಕ್ಕೆ ಜೀವ ಇದೆ, ಈ ವಾಕ್ಯ ಖಂಡಿತ ಅಂತ ನಾನು ಪ್ರತಿದಿನ ಹೇಳ್ತಿದ್ದೆ. ನನ್ನ ತಾಯಿಯನ್ನು ಸ್ವಾಮಿ ಮಾರ್ಕನ ಶುಭ ಸಂದೇಶ 11 ಅಧ್ಯಾಯ 23 ವಾಕ್ಯದ ಪ್ರಕಾರ ನನ್ನ ತಾಯಿಯನ್ನು ಯೇಸು ಮುಟ್ಟಿದ್ದಾರೆ. ನನ್ನ ತಾಯಿಯನ್ನು ಇಟ್ಟು ಸಭೆಗೆ ಆತ್ಮಗಳನ್ನು ಆದಾಯ ಮಾಡ್ತೇನೆ. ನನ್ನ ತಾಯಿ ನೋಡ್ತಾರೆ, ಈ ಸಭೆ ತುಂಬ ಮಕ್ಕಳ ಮಧ್ಯದಲ್ಲಿ ನಾನು ದೇವರನ್ನು ಆರಾಧನೆ ಮಾಡ್ತೇನೆ, ಈ ಸಭೆ ತುಂಬ ಮಕ್ಕಳ ಮಧ್ಯದಲ್ಲಿ ನಾನು ವಾಕ್ಯ ಬೋಧಿಸ್ತೇನೆ. ಇದಕ್ಕೆ ಜೀವಂತ ದೇವರು, ನನ್ನ ಜೀವಿಸುವ ದೇವರು, ನನ್ನ ದೇವರು ಸ್ವಾಮಿ ಸಾಕ್ಷಿ. ಯಾಕಂದರೆ ಇಬ್ರಿ 13:8 ಹೇಳ್ತದೆ, ಯೇಸು ನಿನ್ನೆ ಇದ್ದಾತನು, ಇವತ್ತು ಇರುವಾತನು, ಎಂದೆಂದೂ ಇರುವಂಥ ದೇವರಾಗಿದ್ದಾರೆ ಅಂತ. ಆಗ ನಾನು ಈ ವಾಕ್ಯವನ್ನು ಹೇಳುತ್ತಾ ಪ್ರಾರ್ಥನೆ ಮಾಡಿದ್ದೆ. ಆ ದಿನದಿಂದ ನನಗೂ ಗೊತ್ತಾಯ್ತು, ಈ ವಾಕ್ಯವನ್ನು ನಾವು ನಿರಂತರವಾಗಿ ಹೇಳಿದರೆ ಅದಕ್ಕೆ ಜೀವ ಉಂಟು. ಯಾಕೆಂದರೆ ಒಂದು ಸತ್ಯವೇದದಲ್ಲಿ ಒಂದು ಸಾಮರ್ಥ್ಯ ಉಂಟು. ಒಬ್ಬ ಕೃಷಿಕನು ಬಿತ್ತುವುದಕ್ಕೆ ಹೋದಾಗ ಕೆಲವು ಬೀಜಗಳು ಮಾರ್ಗದಲ್ಲಿ ಬಿದ್ದವು, ಕೆಲವು ಬೀಜಗಳು ಕಲ್ಲು ಪ್ರದೇಶದಲ್ಲಿ ಬಿದ್ದವು, ಕೆಲವು ಬೀಜಗಳು ಮುಳ್ಳು ಗಿಡಗಳ ಮಧ್ಯೆ ಬಿದ್ದವು, ಕೆಲವು ಬೀಜಗಳು ಒಳ್ಳೆ ಸ್ಥಳದಲ್ಲಿ ಬಿದ್ದವು. ಈ ವಿಷಯದಲ್ಲಿ ಒಂದು ದಿವಸ ಸೇವಕರು ಪ್ರಸಂಗ ಕೊಡುವಾಗ ನಾನು ಕೇಳಿದೆ, ಮಾರ್ಗದಲ್ಲಿ ಬಿದ್ದ ಬೀಜ ಅಂದರೆ ದೇವರ ವಾಕ್ಯ ಕೇಳದೆ ಅದನ್ನು ತುಳಿದು ಹೋಗುವವರು, ಅದನ್ನು ವಿರೋಧಿಸಿ ಅದನ್ನು ತಿರಸ್ಕರಿಸಿ ಹೋಗುವವರು. ಸ್ವಲ್ಪ ಮಣ್ಣಿರುವ ಬಂಡೆಯ ಸ್ಥಳದಲ್ಲಿ ಬಿದ್ದವರಂದರೆ ವಾಕ್ಯ ಕೇಳುತ್ತಾರೆ, ಸ್ವಲ್ಪ ಕಷ್ಟದಿಂದ ಮರ್ತಾರೆ. ಯಾಕಂದರೆ ಈ ಬಂಡೆ ಇದ್ದ ಸ್ಥಳದಲ್ಲಿ ಬೀಜ ಬಿದ್ದರೆ ಅದು ಬೀಜ ಮೊಳಗ್ತದೆ, ಸ್ವಲ್ಪ ನೀರಿದ್ರೆ. ಬಿಸಿಲು ಬಂದರೆ ಒಣಗೋಗ್ತದೆ, ಅದು ಬಿಸಿಲು ಬರೋದೇ ಬೇರಿಲ್ಲ, ಅದಕ್ಕೆ ಶಕ್ತಿ ಇಲ್ಲ ತಡಿಲಿಕ್ಕೆ. ಅದೇ ರೀತಿ ವಾಕ್ಯ ಕೇಳಿ ಅದರ ಸ್ಥಿರವಾಗಿ ನಿಲ್ಲದವ ಬಿದ್ದು ಹೋಗ್ತಾನೆ. ಕಲ್ಲು ಮುಳ್ಳಿನ ಮಧ್ಯೆ ಬಿದ್ದ ಬೀಜ ಅಂದರೆ ವಾಕ್ಯ ಕೇಳುತ್ತಾನೆ, ಲೋಕದ ಆಕರ್ಷಣೆ, ಪ್ರಪಂಚದ ಆಕರ್ಷಣೆ ಮಧ್ಯೆ ಒಬ್ಬ ವ್ಯಕ್ತಿ ಜೀವಿಸುವಾಗ ಅವನ ಜೀವಿತದಲ್ಲಿ ದೇವರ ವಾಕ್ಯ ಬೆಳೆಯೋದಕ್ಕೆ ಅವಕಾಶವಿರುವುದಿಲ್ಲ, ಅವನು ಬಿದ್ದು ಹೋಗ್ತಾನೆ. ಅದ್ರ ವಾಕ್ಯವನ್ನು ಕೇಳಿ ಆ ಪ್ರಕಾರ ನಡೀತಾನೆ, ಆ ಪ್ರಕಾರ ಜೀವಿಸ್ತಾನೆ, ಅವನು 100ಕ್ಕೆ 100 ಫಲ ಹೊಂದುತ್ತಾನೆ. ಯಾಕೆಂದರೆ ಯೆಹೋಶುವನಿಗೆ ದೇವರು ಹೇಳ್ತಾರೆ, ಯೆಹೋಶುವ 1:5 ಮೋಶೆ ನಿನಗೆ ಬೋಧಿಸಿದ ಧರ್ಮೋಪದೇಶವನ್ನು ಕೈಗೊಂಡು ನಡೆ, ಅದನ್ನು ಬಿಟ್ಟು ಎಡಕ್ಕಾಗ್ಲಿ ಬಳಕ್ಕಾಗ್ಲಿ ಹೋಗಬೇಡ, ಆಗ ನೀನು ಹೋದಲ್ಲೆಲ್ಲ ಜಯ ಗಳಿಸುವೆ, ನಿನ್ನ ದೇವರಾದ ಯೆಹೋವನು ನಿನ್ನ ಸಂಗಡ ಇರುತ್ತಾರೆ. ಈ ವಾಕ್ಯ ನನಗೆ ತುಂಬ ನಂಬಿಕೆ ಬಂತು. ಆ ವಾಕ್ಯ ನಮ್ಮ ತುಂಬ ಪ್ರೀತಿಯ ವಾಕ್ಯ. ನಾನು ಪ್ರತಿದಿನ ಇದನ್ನು ಹೇಳ್ತೇನೆ. ಆ ವಾಕ್ಯದ ಮೇಲೆ ನಂಬಿಕೆ ನಾನು ಪ್ರಾರ್ಥನೆ ಮಾಡಿದೆ. ಪಾಸ್ಟರ್ ಹೇಳಿದ ವಾಕ್ಯ, ಯಾಕಂದರೆ ಅಷ್ಟು ದೊಡ್ಡ ಪಾಸ್ಟರ್ ಸುಮ್ಮನೆ ಹೇಳಲ್ಲ, ಇದರ ಮರ್ಮ ಇದೆ ಅಂತ ನಾನು ನಂಬಿದೆ. ಅದ್ರ ವಿಶೇಷ ಅಂದರೆ ಆ ವಾಕ್ಯ ಹೇಳಿದ ಮೇಲೆ ನನ್ನ ತಾಯಿಯಲ್ಲಿ ಸ್ವಲ್ಪ ಮಾರ್ಪಾಡಾಯಿತು. ಆದರೂ ಒಂದು ದಿವಸ ನಾನು ನನ್ನ ಶಾಪಲ್ಲಿ ಇರುವಾಗ ಮತ್ತೆ ಇಲ್ಲಿಂದ ಹೋದೆವು, ಸಡನ್ ಫೋನ್ ಬಂತು, ನನ್ನ ತಾಯಿಗೆ ಮತ್ತೆ ಪೈಪಲ್ಲಿ ಯೂರಿನ್ ಬ್ಲಾಕ್ ಆಗಿದೆ, ಯಾವುದೋ ಒಂದು ಪೀಸ್ ಬಂದು ಸಿಕ್ಕಾಕೊಂಡಿದೆ. ಅದು ಫೋಟೋ ಕೂಡ ನನ್ನ ಮೊಬೈಲಲ್ಲಿ ಬೇಕಾದರೆ. ಅದು ಬ್ಲಾಕ್ ಆಗಿದೆ, ಅದಕ್ಕಾಗಿ ಯೂರಿನ್ ಹೋಗಲ್ಲ. ನಾನು ಶಾಪಲ್ಲಿದೆ, ಅಲ್ಲಿಂದ ಫೋನ್ ಮಾಡಿದೆ. ಫೋನ್ ಮಾಡುವಾಗ ಮತ್ತೆ ಗುಣ ಆಗಲಿಲ್ಲ. ಮತ್ತೆ ಪಾಸ್ಟರ್ಗೆ ಫೋನ್ ಮಾಡಿದೆ, ಅವರು ಪ್ರೇಯರ್ ಮಾಡುವಾಗ ನಾನು ಹೇಳಿದೆ, ನೀವೆಲ್ಲ ಸೇರಿ ಸ್ತುತಿ ಆರಾಧಿಸಿ ದೇವರನ್ನಂತ. ನನ್ನ ತಾಯಿ ಮತ್ತು ನನ್ನ ಹೆಂಡತಿ ಸೇರಿ ಪ್ರಾರ್ಥನೆ ಮಾಡಿದರು. ತಾಯಿ ನಿಂತೇ ಪ್ರಾರ್ಥನೆ ಮಾಡಿದ್ರು. ಈ ನೋವಲ್ಲಿ ಒಂದು ಅರ್ಧ ಗಂಟೆ ಪ್ರೇಯರ್ ಮಾಡಿ ನೋಡ್ತೇವೆ, ಬ್ಲಾಕ್ ಹೋಗಿದೆ ಆರಾಧಿಸುವಾಗ. ಅದರ ಮೇಲೆ ಅಲ್ಲಿ ಪ್ರಾರ್ಥನೆ ಮಾಡ್ತಿದ್ದೆ. ಮತ್ತೊಂದು ತಿಂಗಳಲ್ಲಿ ಮತ್ತೆ ತುಂಬ ಜೋರಾಯಿತು, ಮತ್ತೆ ಬ್ಲಾಕ್ ಆಗಿ ಮತ್ತೆ ತೊಂದರೆ ಕೊಡುವಾಗ ನಾನು ಮತ್ತೆ ಪಾಸ್ಟರ್ ಸುನಿಲ್ ಅವರ ಹತ್ರ ಹೋಗಿ ಮತ್ತೆ ಪ್ರಾರ್ಥಿಸಬೇಕಂದ್ರೆ ಒಂದು ದಿವಸ ಬಳ್ಳೂರು ಇಟ್ಕೊಂಡು ಆ ಸಂಕಷ್ಟದಲ್ಲೇ ಬಂದೆ. ಬರುವಾಗ ಅದರ ಮುಳುಕಿ ಹತ್ತಿರ ಮುಟ್ಟುವಾಗ ನನ್ನ ತಾಯಿಯಲ್ಲಿ ಮೂತ್ರ ತುಂಬಿ
ಸಹಿಸಲ್ಲ, ವೇದನೆ. ಅವರು ನಾನೀಗ ಗಾಡಿಯಿಂದ ಹಾರ್ತೇನೆ ಸಾಯ್ತೇನೆ ಅಂತ ಗಾಡಿಯ ಡೋರ್ ತೆಗಿಲಿಕ್ಕೆ ನೋಡ್ತಾರೆ. ನಾವು ಅನ್ಯ ಭಾಷೆ ಮಾತನಾಡಿ ಪ್ರಾರ್ಥನೆ ಮಾಡ್ತಾ ಗಾಡಿ ಓಡಿಸ್ತಾ ಬರ್ತಿದ್ದೇನೆ. ನನ್ನ ಹೆಂಡತಿಯಲ್ಲಿದ್ದೆ ಡೋರ್ ತೆಗಿಲಿಕ್ಕೆ ಬಿಡಬೇಡ ಅವರಂತ. ನನಗೆ ಅಯ್ಯೋ ದೇವರೇ, ಯೇಸುವೆ ಈ ಸಂಕಷ್ಟದಿಂದ ಕಾಪಾಡು. ಆಗ ನನಗೆ ದೇವರೊಂದು ಆಲೋಚನೆ ಕೊಡ್ತಾರೆ, ಇದೊಂದು ಸರ್ಪದ ಶಕ್ತಿಯಲ್ಲಿ ಕ್ರಿಯೆ ಮಾಡ್ತಿದೆ, ಅದಕ್ಕೆ ಇದೆಲ್ಲ ಆಗ್ತಿದೆ, ನೀನು ಭಯಪಡಬೇಡ, ನೀನು ಮುನ್ನಡೆಸು, ನಿನಗೆ ಜಯ ನಿನಗೆ ಖಂಡಿತ ದೇವರು ನಾನು ಕೊಡ್ತೇನಂತ. ಆ ನಂಬಿಕೆ ನನಗೆ ದೇವರ ಹೇಳ್ತಿದ್ದೆ ನನ್ನ ಮನಸ್ಸಿಗೆ. ನಾನು ಆ ವಾಕ್ಯದ ಮೇಲೆ ನಂಬಿಕೆ ಇಟ್ಟು ಗಾಡಿ ಓಡಿಸಿದೆ. ಇಲ್ಲಿ ಬಂದು ಮುಟ್ಟುವಾಗ ಅವ್ರು ತುಂಬ ನೋವು, ನಿಲ್ಲಿಕ್ಕಾಗಲ್ಲ, ಇಷ್ಟು ತೊಡು ಒಟ್ಟು ಬರೆಸಿದೆ. ಬೆಥೆಲ್ ಚರ್ಚ್ ಒಳಗೆ ಹೋಗಿ ಜಸ್ಟ್ ಅವ್ರಿಗೆ ಟಾಯ್ಲೆಟಿಗೆ ಹೋಗಿ ಯೂರಿನ್ ಪಾಸ್ ಮಾಡ್ತಾರೆ, ಕ್ಲೀನಾಗಿ ಯೂರಿನ್ ಹೋಯ್ತು. ನೋಡಿ, ದೇವರ ಆತ್ಮನ ಶಕ್ತಿ ಇದ್ರೆ ಏನಾಗ್ತದೆ ಅಂತ ಒಂದು ಅದ್ಭುತವಾಗಿ ಅವರ ಮೂತ್ರ ಎಲ್ಲ ಹೋಯ್ತು. ಹೊರಗೆ ಬಂದರು, ನನಗೆ ಬಿಡುಗಡೆ ಆಯ್ತಂತ. ಆವತ್ತು ಮತ್ತೆ ಪಾಸ್ಟರ್ ಫೋನ್ ಮಾಡಿದರು. ಆವತ್ತು ಫೋನ್ ಮಾಡುವಾಗ ಏನು ಅದ್ಭುತ ಆಯ್ತು ಅಂದರೆ, ಆವತ್ತಿಂದ ಇವತ್ತು ತನಕ ನೋವಿಲ್ಲ. 2ನೇ ಸಲ ಅವರ ಮೇಲೆ ಪ್ರೇಯರ್ ಮಾಡಿದ ಮೇಲೆ ಅದ್ಭುತ ಬಿಡುಗಡೆ. ಈಗ 2ನೇ ಸಲ ಪ್ರೇಯರ್ ಡಿಸೆಂಬರಲ್ಲಿ ಬಂದಿದ್ದೆವು, ಡಿಸೆಂಬರ್ 11ಕ್ಕೆ ಬಂದಿದ್ದೇವಂತ. ಈಗ ಫೆಬ್ರವರಿ ಹತ್ತಿರ ಆಯಿತು, ಈಗ ಒಂದು ನೋವಿಲ್ಲ. ಇನ್ನಂದ್ರೆ ಮೊದಲೆಲ್ಲ ತಿನ್ಲಿಕ್ಕೆ ಭಯಪಟ್ಟರು, ಈಗ ಪ್ರತಿಯೊಂದು ಫೋರ್ಕ್ ಮಾಡಿದ್ರು ತಿಂತಾರೆ. ಈ ಶಾರ್ಕ್ ಮೀನ್ ಅಂತ ಹೇಳ್ತಾರೆ. ಶಾರ್ಕ್ ಅಂದರೆ ನಮ್ಮಲ್ಲಿ ಒಂದು ತಾಟಲ್ಲ, ಸಂಕ್ಟರ್ ಅಂತ ಹೇಳ್ತಾರೆ. ಅದು ತುಂಬ ನಂಜು ಮೀನು, ಅದುಗಳು ತಿಂತಾರೆ, ಎಲ್ಲ ತಿಂತಾರೆ, ಒಂದು ಇನ್ಫೆಕ್ಷನ್ ಇಲ್ಲ ಅವರಿಗೆ, ಎಲ್ಲ ಅದ್ಭುತ. ಅದರಿಂದಾಗಿ ನನಗೆ ಗೊತ್ತಾಯಿತು, ದೇವರು ನನ್ನ ಜೀವಿಸುವ ದೇವರು, ನಮ್ಮ ದೇವರಿಗೆ ಅಸಾಧ್ಯ ಯಾವುದಿಲ್ಲ. ಆವಾಗ ಪಾಸ್ಟರ್ ಹೇಳಿದ್ದು, ನೀನು ಇನ್ನು ಸಂಪೂರ್ಣ ಸೇವಕನಾಗಬೇಕಾದ್ರೆ ನಿನ್ನ ಇಂದಿನ ಸಾಂಪ್ರದಾಯಿಕ ಎಲ್ಲ ಬಿಟ್ಟು ಬರಬೇಕು. ನೀನು ಜೀವಿಸ ದೇವರು, ಆಕಾಶ ಭೂಮಿಯ ಒಡೆಯರಾದ ಸರ್ವಶಕ್ತ ಯೇಸುವಿನ ಆರಾಧಿಸಬೇಕು, ಸಾಂಪ್ರದಾಯಿಕ ಎಲ್ಲ ಬಿಟ್ಟು ಬಿಡು. ನಾನು ಆವತ್ತಿಂದ ನನ್ನ ಮನೆಯಲ್ಲಿ ಸಾಂಪ್ರದಾಯಿಕ ಪ್ರಾರ್ಥನೆ ಎಲ್ಲ ಬಿಟ್ಟೆ. ನಮ್ಮ ಮನೆಯಲ್ಲಿ ಇರುವಂಥ ಎಲ್ಲ ಯಾವುದು ಪಟಗಳಿತ್ತು ಎಲ್ಲ ತೆಗೆದಾಕಿದೆ. ಈಗ ಕೇವಲ ನನ್ನ ಮನೆಯಲ್ಲಿ ದೇವರ ವಾಕ್ಯ ಇರುವ ಭಾವಚಿತ್ರ ಮಾತ್ರ ಅಂತ ಯಾವುದೇ ಇಲ್ಲ. ಸಾಂಪ್ರದಾಯಿಕ ಪ್ರಾರ್ಥನೆ ಸಂಪೂರ್ಣವಾಗಿ ಬಂದೆ. ಈಗ ನಾವು ಪ್ರತಿದಿನ ಕುಟುಂಬ ಸೇರಿ ದೇವರನ್ನ ಆರಾಧನೆ ಮಾಡ್ತೇವೆ, ಸಾಂಪ್ರದಾಯಿಕ ಪ್ರಾರ್ಥನೆ ಮಾಡಲ್ಲ. ಆ ದಿನದಿಂದ ನನಗೆ ಸಭೆಯಲ್ಲೂ ಇಲ್ಲೂ ತಾಯಿಯ ಆರೋಗ್ಯದಲ್ಲೂ ಅದ್ಭುತ ಆಯಿತು. ನನ್ನ ಸಭೆಯಲ್ಲಿ ಹೋದ ಜನಗಳು ಬರ್ತಿದ್ದಾರೆ. ಈಗ ಆ ಸಮಯದಲ್ಲಿ ದೇವರು ನನಗೆ ಒಂದು ಆಲೋಚನೆ ಕೊಟ್ಟರು, 12 ಉಜ್ಜೀವನ ಕೂಟ ನಡೆಸಬೇಕಂತ. ಈಗ 2 ಉಜ್ಜೀವನ ಕೂಟ ಆಯಿತು. ಈಗ 2 ಉಜ್ಜೀವನ ಕೂಟ ಆಗಲೇ 10-15 ಮಂದಿಗಿಂತ ಜಾಸ್ತಿ ಹೊಸತ್ತು ಬಂದಿದ್ದಾರೆ. ಅಂದರೆ ಇದರ ಹಿಂದೆ ದೇವರು ಒಂದು ದೊಡ್ಡ ಕ್ರಿಯೆ ಮಾಡ್ತಾರೆ ಅಂತ. ಖಂಡಿತ. ಯಾಕಂದರೆ ನಾವು ನಂಬುವಂಥ ದೇವರು ಜೀವಿಸುವ ದೇವರು. ಅದು ನೀವು ಹೇಳಿದಾಗೆ ಇಬ್ರಿಯ 13:8 ವಾಕ್ಯ ಹೇಳ್ತದೆ, ಯೇಸು ಕ್ರಿಸ್ತ ನಿನ್ನ ಇದ್ದಾಗ ಇವತ್ತು ಇದ್ದಾನೆ. ಹೌದು, ನಿರಂತರ ಜೀವಿಸುವ ದೇವರಾತನು. ಆ ವಾಕ್ಯ ನಂಬಿದ್ರೆ, ನಾನೀಗ ಈ ಸಂದೇಶ ಕೇಳುವವರು ಹೇಳ್ತೇನೆ, ಈ ವಾಕ್ಯವನ್ನು ನೀವು 100ಕ್ಕೆ 100 ನಂಬಿದರೆ, ನೀವು ವೈದ್ಯರು ಕೈ ಬಿಟ್ಟ ರೋಗ ಇದ್ದರೂ ಇವತ್ತು ನೀವು ಕೇಳಿರ್ಬೋದು, ಅವುಗಳಿಂದ ಬಿಡುಗಡೆ ಆಗ್ತದೆ. ನಮ್ಮ ಅಭಿಷೇಕ್ತರಾದ ಸೇವಕರಲ್ಲಿ ಇದ್ದಾರೆ, ಆ ಸೇವಕರಲ್ಲಿ ನೀವು ದೇವರ ವಾಕ್ಯ ನಂಬಿ ಪ್ರಾರ್ಥನೆ ಮಾಡಿದರೆ ಎಲ್ಲ ಅದ್ಭುತ ಆಗಲಿಕ್ಕೂ ಸಾಧ್ಯ. ಯಾಕಂದರೆ ನಾವು ಸಾಂಪ್ರದಾಯಿಕ ಪ್ರಾರ್ಥನೆ ಮಾಡಿದರೆ ನಾವು ರಕ್ಷಣೆ ಹೊಂದಲ್ಲ. ಯಾವನ ಶುಭ ಸಂದೇಶದಲ್ಲಿ 3ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ನಿಕೋದೇಮನಿಗೆ ಹೇಳ್ತಾರೆ, ಆತ್ಮದಿಂದಲೂ ನೀರಿನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಿಕ್ಕೆ ಸಾಧ್ಯ ಇಲ್ಲ. ನಾವು ಯೇಸುವೇ ನಿಜವಾದ ರಕ್ಷಕರಂತ ಹೇಳಿ ದೀಕ್ಷಾ ಸ್ನಾನ ಮುಖಾಂತರ ಪಾಪದಲ್ಲಿ ಸತ್ತು ಹೊಸ ಸೃಷ್ಟಿಯಾದರೆ ಮಾತ್ರ ದೇವರ ಮಕ್ಕಳಾಗಲಿಕ್ಕೆ ಸಾಧ್ಯ. ನಾವು ಪಾಪದಿಂದ ಹೊರಬರಬೇಕು. ಆವಾಗ ನನಗೆ ಗೊತ್ತಿತ್ತು, ಈಗ ನನ್ನ ಕುಟುಂಬ ಸಂಪೂರ್ಣ ರಕ್ಷಣೆ ಹೊಂದಿದ್ದೇವೆ, ಹೊಸ ಸೃಷ್ಟಿಯಾಗಿದ್ದೇವೆ, ದೇವರ ವಾಕ್ಯ ಪ್ರಕಾರ ಜೀವಿಸ್ತೇವೆ. ಖಂಡಿತ. ಯಾಕಂದರೆ ಕ್ರೈಸ್ತರಿಂದ ಹೇಳಿದ ತಕ್ಷಣ ನೋಡಿ, ಬೈಬಲ್ನಲ್ಲಿ ಒಂದು ವಾಕ್ಯ ಹೇಳ್ತದೆ, ಹುಟ್ಟು ಯಹೂದ್ಯನಲ್ಲ. ಹೌದು, ಅಂದರೆ ಹುಟ್ಟು ಕ್ರೈಸ್ತರ್ ನಾವಾಗಿದ್ದೇವೆ, ನಾವು ಕ್ರೈಸ್ತರಲ್ಲ. ಹೌದು, ರೋಮರು ಬರೆದ ಪತ್ರದಲ್ಲಿ ಕ್ರೈಸ್ತರಾಗಬೇಕಾದ್ರೆ ಏನು ಮಾಡಬೇಕು? ಹೊಸದಾಗಿ ಹುಟ್ಟಬೇಕು. ಹೌದು, ಒಬ್ಬನು ಹೊಸದಾಗಿ ಹುಟ್ಟಿದ್ರೆ ಮಾತ್ರ ದೇವರಾಜ್ಯಕ್ಕೆ ಸೇರ್ತಾನೆ ಅಲ್ಲ. 2 ಕೊರಿಂಥಿಯರು 5:15. ಈಗ ಒಂದು ವಾಕ್ಯ ಏನು ಹೇಳ್ತದೆ, ಅಪೊಸ್ತಲ ಕೃತ್ಯ 11:26 ವಾಕ್ಯ ಹೇಳ್ತದೆ, ಅಂತ್ಯೋಕ್ಯದಲ್ಲಿ ಮೊದಲನೇ ಬಾರಿಗೆ ಶಿಷ್ಯರಿಗೆ ಕ್ರೈಸ್ತರ ಎಂಬ ಹೆಸರು ಬಂತ ಅಂತ ಹೇಳ್ತದೆ. ಯಾಕಂದ್ರೆ ಯೇಸು ಲೋಕದಲ್ಲಿರುವ ಕ್ರೈಸ್ತರ ಎಂಬ ಹೆಸರು ಇರಲಿಲ್ಲ. ಆತನ ಶಿಷ್ಯರು ಆತನ ಹಾಗೆ ನಡೆದುಕೊಂಡ ನಿಮಿತ್ತವಾಗಿ ಜನರು ಇವರನ್ನು ನೋಡ್ತಾರೆ, ಇವರು ಕ್ರೈಸ್ತರಂತ, ಕ್ರಿಸ್ತನ ಹಿಂಬಾಲಕರು. ಹೌದು, ಕ್ರೈಸ್ತರಂತ ಹೆಸರು ಯೇಸುವಾಗಿರಲಿಲ್ಲ. ಯೇಸು ಸತ್ತು ಪುನರ್ತನಾಗಿ ಪರಲೋಕ ಏರಿ ಹೋದ ನಂತರ ಆತನ ಶಿಷ್ಯರು ಆತನ ಹಾಗೆ ಜೀವಿಸಲಿಕ್ಕೆ ಸೇವೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಜನರು ಅವರನ್ನು ನೋಡಿ ಅವರನ್ನು ಗುರುತಿಸಿ ಇವರು ಕ್ರೈಸ್ತರಂತ ಅಲ್ಲ. ಅಂದರೆ ಆ ರೀತಿ ಕ್ರೈಸ್ತರ ಹೆಸರು ಬಂದಿದ್ದೇವಿನ, ಕ್ರೈಸ್ತರೆಂದರೆ ಯಾರು? ಯೇಸುಸ್ವಾಮಿ ಶಿಷ್ಯರು, ಹಿಂಬಾಲಕರು. ಹೌದು, ನಿಜವಾದ ಹಿಂಬಾಲಕ ಅಂದರೆ ಶಿಷ್ಯತ್ವದಲ್ಲಿರುವ ಕ್ರೈಸ್ತರು ಅಲ್ಲ. ಈಗ ನಾವು ಎಲ್ಲರಿಗೂ ಕ್ರೈಸ್ತರು ಅಂತ ಹೇಳಿದ ತಕ್ಷಣ ಏನಾಗ್ತದೆ, ಈಗ ಸಣ್ಣ ಹುಟ್ಟಿದ ಮಗುವಿಗೆ ಹೆಸರು ಇಡ್ತಾರೆ, ಅವ್ರು ಕ್ರೈಸ್ತರಾಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಶಿಷ್ಯರಾಗದೆ ಕ್ರೈಸ್ತರಾಗಲಿಕ್ಕೆ ಸಾಧ್ಯವಿಲ್ಲ. ಅಂದರೆ ಯೆಹೋವನ 30 ಹೇಳ್ತದೆ, ಸತ್ಯವನ್ನು ಅರಿತುಕೊಂಡಾಗ ಸತ್ಯ ನಿಮಗೆ ಬಿಡುಗಡೆ. ಹೌದು, ಸತ್ಯ ಎಲ್ಲಿದೆ? ಸತ್ಯ ದೇವರ ದೇವರ ವಾಕ್ಯದಲ್ಲಿದೆ. ಬೈಬಲ್ ನಾವು ತಿಳಿದುಕೊಳ್ಳುವಾಗ ಮಾತ್ರ ನಮಗೆ ಸುಳ್ಳಿನ ಬಗ್ಗೆ ಗೊತ್ತಾಗ್ತದೆ. ಹೌದು, ಸುಳ್ಳು ಗೊತ್ತಾಗ್ತದೆ. ಸುಳ್ಳಿನ ಬಗ್ಗೆ ಗೊತ್ತಾಗಬೇಕಾದ್ರೆ ನಾವು ಸತ್ಯವೇದವನ್ನು ಓದಬೇಕು, ಸತ್ಯ ಬೈಬಲ್ ಓದಬೇಕು. ಆವಾಗ ನಮ್ಗೆ ಏನಾಗ್ತದೆ? ಸತ್ಯ ಗೊತ್ತಾಗ್ತದೆ. ಆವಾಗ ಸುಳ್ಳಿದ್ದ ಸಂಗತಿ ಬಿಟ್ಟು ಬಿಡ್ತೇವೆ ನಾವು. ಹೌದು,
ಇಲ್ಲದ್ರೆ ನಾವು ಹೇಳಿದ ತಕ್ಷಣ ಯಾರಿಗೆ ಆಗೋಲ್ಲ. ಈಗ ನಮ್ಮ ಜೀವಿತದಲ್ಲಿ ಅದೇ ಆಯ್ತು ಪಾಸ್ಟರ್. ನೋಡಿ, ಯಾವಾಗ ನಾವು ಸುಳ್ಳನ್ನು ನಂಬಿ ಜೀವಿಸ್ತೇವೆ, ಕಷ್ಟಗಳು, ಶೋಧನೆಗಳು, ಸಮಾಧಾನ ಇಲ್ಲ, ಮನೆಯಲ್ಲಿ ನಾವು ಸೇವೆ ಮಾಡ್ತೇವೆ, ಅಭಿಷೇಕ ಇತ್ತು, ಎಲ್ಲ ಇತ್ತು, ಸಮಾಧಾನ ಇರಲಿಲ್ಲ. ನಾವು ಯಾವುದೋ ವಿಷಯಕ್ಕೆ ವಾಗ್ವಾದ ನಡೆಯುವುದು, ಏನೋ ಮಾಡಿದ್ರು ತಡೆಗಳು. ಆದರೆ ಯಾವಾಗ ಸಂಪೂರ್ಣ ರಕ್ಷಣೆಗೆ ಒಂದು ದೀಕ್ಷಾಸನ ಮುಖಾಂತರ ದೇವರ ವಾಕ್ಯನ ಕೇಳಿ ಆತ್ಮದಿಂದಲೇ ದೇವರನ್ನು ಸತ್ಯದಿಂದ ಆರಾಧನೆ ಮಾಡಲಿಕ್ಕೆ ಶುರು ಮಾಡಿದ್ದೇವೋ, ಕುಟುಂಬದಲ್ಲಿ ಒಂದು ಶಾಂತಿ. ಮೊದಲೊಂದು ಚಿಕ್ಕ ಭಯ ಇತ್ತು ನನಗೆ, ಈಗ ಭಯನೇ ಇಲ್ಲ ಸೇವೆ ಮಾಡಲಿಕ್ಕೆ. ಈಗ ನಂಬಿಕೆಯಿಂದ ಸೇವೆ ಮಾಡ್ತೇನೆ. ಈಗ ನಾನು ಸೇವೆ ಅಂದರೆ ಸೇವೆ ಮಾಡುವಾಗ ಮೊದಲು ಇದಕ್ಕಿಂತ ಅಭಿಷೇಕ ಜಾಸ್ತಿ ಉಂಟು. ನಾನು ಪ್ರಾರ್ಥನೆ ಮಾಡುವಾಗ ಜಸ್ಟ್ ನಿಂತು ಬೋಧಿಸಿದ್ರು ದುರಾತ್ಮಗಳು ಬಿದ್ದು ಹೋಗ್ತವೆ. ಅಂದರೆ ಅವಾಗ ಗೊತ್ತಾಯ್ತು, ನಾವು ಎಷ್ಟು ಸತ್ಯವನ್ನು ನಂಬಿ ಎಷ್ಟು ಅಧಿಕವಾಗಿ ವಿಶ್ವಾಸ ಮಾಡ್ತೀವೋ ಅಷ್ಟು ಬಳಗಲ್ತೇವೆ ನಾವು ಆತ್ಮಿಕವಾಗಿ. ಖಂಡಿತ ಆ ವಾಕ್ಯಕ್ಕೆ ಅಷ್ಟು ಶಕ್ತಿ ಇದೆ. ವಾಕ್ಯ ಹೇಳ್ತದಲ್ಲ, ಇಬ್ರಿಯ 4:11 ವಾಕ್ಯ, ದೇವರ ವಾಕ್ಯ ಸಜೀವಾದದ್ದು, ಸಜೀವಾಗಿ, ಹೌದು, ಇಬ್ಬಾಯಿ ಕತ್ತಿ ಹರಿತವಾದದ್ದು. ಅಂದ್ರೆ ದೇವರ ಶಕ್ತಿ ಇದೆ. ಯಾಕಂದ್ರೆ ದೇವರ ವಾಕ್ಯ ದೇವರೇ, ಹೌದು, ದೇವರೇ, ಹೌದು. ವಾಕ್ಯವೇ ದೇವರಾಗಿತ್ತು, ವಾಕ್ಯವೇ ನರವತಾರಿ ಲೋಕಕ್ಕೆ ಬಂತು. ವಾಕ್ಯ ಎಂಬಾತನ ಯೇಸುವಿನ ಹೆಸರೇ ವಾಕ್ಯ ಅಂತ ಯಾವನೋ ಒಂದು ಅದೇ ಹೇಳ್ತದೆ. ಆದಿಯಲ್ಲಿ ದೇವರ ವಾಕ್ಯವಿತ್ತು, ಆ ವಾಕ್ಯ ದೇವರ ಬಳಿ ಇತ್ತು, ಆ ವಾಕ್ಯವೇ ದೇವರ ಜ್ಯೋತಿಯಾಗಿತ್ತು, ಆ ಜ್ಯೋತಿಯ ಮಾನವ ಜೀವನದ ಜ್ಯೋತಿ ಆಯ್ತು ಅಂತ. ಹೌದು, ದೇವರೇ ವಾಕ್ಯವಾಗಿದ್ದಾರೆ. ಅದಕ್ಕೋಸ್ಕರ ಯೇಸುಸ್ವಾಮಿ ಇನ್ನೊಂದು ವಾಕ್ಯದ ಹೇಳ್ತಾನೆ ಪ್ರಕಟಣೆ ಪುಸ್ತಕದಲ್ಲಿ, ಒಂದು ಕಾಲದಲ್ಲಿ ಸತ್ಯನ ಹೌದು, ಈಗ ಯುಗಾಂತರಿಗೆ ಜೀವಿಸ್ತಾ ಇದ್ದೇನೆ ಅಂತ. ಯುಗಾಂತ್ಯದ, ಹೌದು, ಯೇಸುಸ್ವಾಮಿ ಜೀವಿಸ್ತಾ ಇದ್ದಾನಂತೆ, ಮರಣ ಇಲ್ಲ. ಹೌದು, ಮರಣ ಯಾತಕ ಆತ ನಾವು ಅನುಭವಿಸ್ತಾನೆ, ನಮ್ಮ ಪಾಪಕ್ಕೋಸ್ಕರ ಮರಣ. ಯಾಕಂದ್ರೆ ಪಾಪದ ಶಿಕ್ಷೆಯಾದ ಮರಣವನ್ನು ಆತನ ಅನುಭವಿಸಿ ಆ ಮರಣಕ್ಕೆ ಏನ್ ಮಾಡಿದ್ರು, ನಿವೃತ್ತಿ ಮಾಡಿ ಆತನ ಪುನರುತ್ಥಾನಕ್ಕೆ ಎದ್ದು ಬಂದ. ಅದೇ ಹೇಳ್ತದೆ ಗಲಾತ್ಯ 3:13 ಹೇಳ್ತದೆ, ನೀತಿವಂತರಾದ ದೇವರು ಪಾಪಿಯಾದ ನಮಗಾಗಿ ಕಲ್ವರಿಸಲು ಬಲಿಯಾಗಿ ಪಾಪದಿಂದ ಶಾಪದಿಂದ ಮರಣದಿಂದ ಬಿಡುಗಡೆಗೊಳಿದ್ದು ಅಬ್ರಾಹ್ಮಣ ಸಿಕ್ಕಿದಂತ ಆಶೀರ್ವಾದವು ಕ್ರಿಸ್ತೇಶನ ಮುಖಾಂತರ ನಮಗೆ ಬರುವುದಕ್ಕಾಗಿ ಅವರು ಮರಣ ಹೊಂದಿದ್ರಂತ. ಇದು ದೇವರ ಚಿತ್ರ. ಸರಿ ಪಾಸ್, ಈಗ ನೀವು ಸೇವೆ ಮಾಡ್ತಾ ಇದ್ದೀರಿ, ಖಂಡಿತ ಕುಟುಂಬವಾಗಿ ಸೇವೆ ಮಾಡ್ತಾ ಇದ್ದೀರಿ, ಒಳ್ಳೇದು. ಓಕೆ, ಯಾಕಂದ್ರೆ ಒಂದು ಮಾತು ಹೇಳ, ಮೊನ್ನೆ ದಿವಸ ನಮ್ಮ ಕುಟುಂಬಕ್ಕಾಗಿ ಸುನಿಲ್ ಪಾಸ್ಟರ್ ಮನೆಗೆ ಬಂದಿದ್ರು, ಅಲ್ಲಿ ಪ್ರವಚನ ಮಾಡಿದ್ರು. ಈ ಸಭೆ ತುಂಬಿ ತುಳುಕುತ್ತಿದೆ, ಈ ಕಟ್ಟಡ ಅಲ್ಲ, ಇದಕ್ಕಿಂತ ದೊಡ್ಡದ ಕಟ್ಟಡ ನೀವು ಕಟ್ತೀರಾ, ಇದಕ್ಕಿಂತ ದೊಡ್ಡ ಚರ್ಚ್ ಕಟ್ತೀರಾ, ಈ ಸಭೆಗೆ ಈ ವರ್ಷದಲ್ಲಿ ಎಷ್ಟೋ ಮಂದಿ ಬರ್ತಾರೆ, ಎಷ್ಟೋ ಮಂದಿ ದೀಕ್ಷಾಸನ ಕೊಡ್ತೀಯಾ, ನೀನು ದೊಡ್ಡ ಒಂದು ಸೇವೆ ಮಾಡ್ತೀಯಾ, ನಾನು ನೋಡ್ತಿದ್ದೇನೆ, ಈ ಸಭೆ ತುಂಬ ಉನ್ನತ ಮಟ್ಟಕ್ಕೆ ಬೆಳೀತೀಯ. ಅವ್ರು ಹೇಳಿದ ದಿನದ ಸಭೆಯಲ್ಲಿ ದೊಡ್ಡ ಮಾರ್ಪಾಡಾಗ್ತಿದೆ. 2 ತಿಂಗಳಲ್ಲೇ ಮಾರ್ಪಾಡು, ಒಂದು ಹೊಸ ವ್ಯಕ್ತಿಗಳು ಬಂದಿದ್ದಾರೆ. ಆವಾಗಲೇ ಗೊತ್ತಾಯಿತು ಸೇವಕರ ಮುಖಾಂತರ ದೇವರಾತ್ಮ ಏನು ಹೇಳಿದ್ದಾನೆ ಅದು 100ಕ್ಕೆ 100 ನಡೀತಿದೆ ಅಂತ. ಬರ್ತಾ ಹೊಸ 2 ತಿಂಗಳಲ್ಲಿ ಒಂದು 10-15 ಮಂದಿ ಎಕ್ಸ್ಟ್ರಾ ಬಂದರು. ಅದೇ ದೊಡ್ಡ ಅದ್ಭುತ ಅಲ್ವಾ? ಆವಾಗಲೇ ದೇವರ ವಾಕ್ಯ. ಯಾಕಂದರೆ ಎಷ್ಟೋ ಮಂದಿ ಬರ್ತಿದ್ರು, ಬರಲಿಕ್ಕೆ ತಡೆ ಮಾಡ್ತಿದ್ರು, ಅಲ್ಲಿ ಹೋಗಬೇಡಿ, ಅಲ್ಲಿ ನ್ಯೂ ಲೈಫ್ ಸಭೆ ಅದು ದೇವರ ಅದು ಎಲ್ಲ ಅದು ನಮ್ಮ ಅಂದರೆ ಅದು ವಾಕ್ಯದ ಅವರು ಸರಿ ಇಲ್ಲ, ಅವರು ದೇವರ ಚಿತ್ರಕ್ಕೆ ವಿರುದ್ಧವಾಗಿ ಕ್ರಿಯೆ ಮಾಡ್ತಾರೆ ಅಂತ ಅಪಪ್ರಚಾರ ಮಾಡ್ತಿದ್ರು. ಈಗ ಅಪಪ್ರಚಾರದ ಮಧ್ಯದಲ್ಲಿ ಕೂಡ ಜನಗಳು ಬಂದು ಇಲ್ಲಿ ಅದ್ಭುತವಾಗಿ ಬಿಡುಗಡೆ ಹೋಗ್ತಿದ್ದಾರೆ. ಅಂದರೆ ಸಾಕ್ಷಿಗಳ ಬಗ್ಗೆ ತುಂಬ ಉಂಟು. ಯಾಕಂದರೆ ನನ್ನ ಜೀವಿತದಲ್ಲಿ ನಾನು ಲೋಕದ ಪ್ರಕಾರ ಜೀವಿಸೋಣ ದೇವರು ಕರೆದಂತ ದಾರಿ ತುಂಬಾ ದೊಡ್ಡದು. ನಿಮ್ಮ ಸಾಕ್ಷಿಯನ್ನು ಕೇಳ್ತಾ ಇದ್ವಿ, ಯಾಕಂದ್ರೆ ನೀವು ಅನುಭವ ಸಾಕ್ಷಿ. ಇದನ್ನು ನಾವು ಕೂತ್ಕೊಂಡು ಮಾತಾಡುವಾಗ ಕೆಲವು ಗಂಟೆಗಳು ಹೋಗ್ಬಹುದು. ಇಲ್ಲ, ಖಂಡಿತ. ಯಾಕಂದ್ರೆ ನಾನು ಇದನ್ನು ಹೇಳುವಾಗಲೂ ನಾನು ತುಂಬಾ ನಂಬಿಕೆಯಿಂದ ಹೇಳ್ತೀನಿ. ಯಾಕಂದ್ರೆ ನನ್ನ ಸಾಕ್ಷಿಯನ್ನು ಕೇಳಿಕೊಂಡು ಇವತ್ತು ಆಶ್ಚರ್ಯಜೀವಿ ವೀಕ್ಷಿಸುವ ಕೆಲವರಾದ್ರೂ ರಕ್ಷಣೆ ಹೊಂದಬೇಕು. ಇವತ್ತು ಕೆಲವು ಮಂದಿಗೆ ಅಪನಂಬಿಕೆ ಉಂಟು. ಸಭೆ ನಾವು ಸಾಂಪ್ರದಾಯಿಕ ಪ್ರಾರ್ಥನೆ ಮಾಡ್ತೇವೆ, ಹೊರಬರಲಿಕ್ಕೆ ಭಯ. ಆದರೆ ಸತ್ಯವಾಕ್ಯವನ್ನು ನಂಬಿ ಆ ವಾಕ್ಯ ಯಾವುದೇ ವ್ಯಕ್ತಿಯನ್ನಲ್ಲ, ಯಾವುದೇ ಶಕ್ತಿಯನ್ನಲ್ಲ, ಆ ವಾಕ್ಯದ ಮೇಲೆ ನಂಬಿಕೆ ಇಟ್ಟು ಹೊರ ಬಂದರೆ ಖಂಡಿತ ಅದ್ಭುತ. ಯಾಕಂದರೆ ಪೇತ್ರನ ಮೊದಲ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 23 ವಾಕ್ಯ ಹೇಳ್ತದೆ, ಯಾವುದೇ ಪ್ರವಾದನೆ ಮನುಷ್ಯನ ಸ್ವಂತ ಬುದ್ಧಿಯಿಂದ ಅಲ್ಲ, ಅದು ದೇವರ ಆತ್ಮನಿಂದ ನಡೆಯುವಂಥದ್ದು. ಅದನ್ನು ನಾವು ತಿಳ್ಕೊಳ್ಬೇಕು. ಯಾವ ಸೇವಕರು ನಮಗೆ ಏನು ಹೇಳಿದ್ರೆ ಅದನ್ನು ದೇವರಾತ್ಮನೇ ಮಾತನಾಡಿದ್ದಾರೆ ಅಂತ ನಂಬಿ, ಯಾವಾಗ ಅದನ್ನು ದೇವರಾತ್ಮನ ಒಂದು ವಾಕ್ಯ ಅಂತ ನಾವು ನಂಬ್ತೇವೋ ಆಗ ನಮ್ಮ ಜೀವಿತದಲ್ಲಿ ಅದ್ಭುತ ಆಗ್ತದೆ. ಯಾವುದು ಎಷ್ಟು ಮಂದಿ ಹೇಳುವಾಗ ಸೇವಕರು ಹೇಳುವಾಗ ನಂಬಲ್ಲ, ಸುನಿಲ್ ಪಾಸ್ಟರ್ ಮೊದಲು ಹೇಳುವಾಗ ನಾನು ನಂಬಿಲ್ಲ. ಈಗ ಅವರ ಬಾಯಲ್ಲಿ ಏನೇನು ಬಂದಿದ ಪ್ರತಿಯೊಂದು ಅದ್ಭುತ ಆಗ್ತದೆ. ಸಭೆಗೆ ಜನಗಳು ಬರ್ತೀವಿ, ತಾಯಿ ಬಿಡುಗಡೆ ಆಗ್ತದೆ. ಆಯಿತು, ನೀವು ಇನ್ನೂ ಅಭಿಷೇಕದಿಂದ ತುಂಬ್ತೀಯಾ? ಈಗ ಹೊಸ ಅಭಿಷೇಕ ನನಗೆ ಗೊತ್ತುಂಟು. ಈಗ ಮೊದಲಿಗೆ ಅಂತಲ್ಲ, ಮೊನ್ನೆ ದಿವಸ ಪ್ರಾರ್ಥನೆ ಮಾಡುವಾಗ ಎದುರಲ್ಲಿ ನಿಲ್ಲಲ್ಲ ದುರಾತ್ಮಗಳು, ದೊಡ್ಡ ಇದು ಅಷ್ಟೇ ಅಲ್ಲ. ಮೊನ್ನೆ ನೈಟ್ ವಿಸಿಲಲ್ಲಿ ದೇವರು ಒಂದು ತಂಡವನ್ನೇ ಆಯ್ಕೆ ಮಾಡಿದರು. ನಿಮ್ಮ ಈ ಉಜ್ಜೀವನ ಕೂಟಕ್ಕೆ ಒಂದು ಉಜ್ಜೀವನ ತಂಡ ಅಂತ ನಾನು ಆಯ್ಕೆ ಮಾಡ್ತೇನೆ ಅಂತ 12 ಮಂದಿಯನ್ನು ಸೂಚಿಸಿಕೊಟ್ರು. ಆ 12 ಮಂದಿ ಪ್ರವಾದನೆ ಮಾಡಿ ಪ್ರಾರ್ಥನೆ ಮಾಡುವಾಗ ದುರಾತ್ಮ, ನಾನು ಇಲ್ಲದಿದ್ದ ದುರಾತ್ಮ ಬಿಡುಗಡೆ ಆಯಿತು. ಹೌದು, ದೇವರನ್ನು ಸಾಕ್ಷಿ ಕೊಟ್ಟರು. ನೋಡಿ, ಇವತ್ತು 2 ದುರಾತ್ಮದ ಕಷ್ಟ ಉಂಟು, ನೀನು ದೂರ ನಿಲ್ಲು, ಅವರು ಪ್ರಾರ್ಥನೆ ಮಾಡಲಿ ಬಿಡುಗಡೆ ಆಗ್ತಂತ. ಅವರು 12 ಮಂದಿ ಅನ್ಯ ಭಾಷೆ ಹೇಳಿ ಪ್ರಾರ್ಥನೆ ಮಾಡುವಾಗ ಆ ದುರಾತ್ಮ ಬಿಟ್ಟೋಯ್ತು.
ಅಂದರೆ ದೇವರ ವಾಕ್ಯ ಅಷ್ಟು ಜೀವವಾಗಿದೆ, ಅಷ್ಟು ಶಕ್ತಿದಾಯಕ ಆದರೆ ಈ ಕೊನೆಯ ಅಂತ ನೀವು ಹೇಳಿದ್ದೀರಿ, ಯುಗಾಂತ್ಯದ ಸಮಯದಲ್ಲಿ ದೇವರು ದೊಡ್ಡ ರೀತಿಯಲ್ಲಿ ಕ್ರಿಯೆ ಮಾಡ್ತಿದ್ದಾರೆ. ನಾನು ಹೇಳೋದಿಷ್ಟೇ, ಈ ಲೋಕದಲ್ಲಿರುವ ಜನಗಳಿಗೆ ರಕ್ಷಣೆ ಬೇಕಾದರೆ, ನಿತ್ಯರಾಜ್ಯ ಬೇಕಾದರೆ ಅದು ಸಾಂಪ್ರದಾಯಿಕ ಪ್ರಾರ್ಥನೆಯಿಂದ ಸಾಧ್ಯನೇ ಇಲ್ಲ. ದೇವರ ವಾಕ್ಯನ ಅರಿತುಕೊಂಡು ದೀಕ್ಷಾಸನ ತಗೊಂಡು ಯೇಸುವನ್ನು ರಕ್ಷಣೆ ಹಿಡಿದುಕೊಂಡು ದೇವರ ಬಂದರೆ ಮಾತ್ರ ರಕ್ಷಣೆ, ಇಲ್ಲದ ರಕ್ಷಣೆ ಖಂಡಿತ ಇಲ್ಲ. ಇದು ನಾನು ಕಂಡುಕೊಂಡಂಥ ಇದು. ಅಷ್ಟೇ, ಯಾವಾಗ ನಾವು ರಕ್ಷಣೆ ಬರ್ತೇವೋ ನಮ್ಮಲ್ಲಿ ಒಂದು ಹೊಸ ಧೈರ್ಯ ಬರ್ತದೆ. ಯಾನು ತಲೆ ಕಡಿದರೂ ನಾವು ಸಾಯದಂಥ ಧೈರ್ಯ ಬರ್ತದೆ. ಯೇಸು ನಮ್ಮ ಒಳಗಿರುವಾಗ ನಮ್ಮ ಜೀವಿತದಲ್ಲಿ ಏನು ನಡೆದರೂ ನಾವು ನಿತ್ಯ ರಾಜ್ಯಕ್ಕೆ ಸೇರ್ತೇವೆ ಅಂತ ಒಂದು ನಂಬಿಕೆ ಉಂಟು, ಭಯ ಇಲ್ಲ. ದೇವರು ನಮಗೆ ಸ್ತೋತ್ರವಾಗಲಿ. ಇನ್ನೊಮ್ಮೆ ನಿಮ್ಮನ್ನು ಭೇಟಿ ಆಗ್ತೇವೆ, ನಿಮ್ಮನ್ನು ಸಾಕ್ಷಿಯನ್ನು ಮುಂದಿನ ದಿನಗಳನ್ನು ತೆಗೆದುಕೊಳ್ತೇವೆ. ಯಾಕಂದರೆ ನಾನು ಪುನಃ ಹೇಳ್ತಾ ಇದ್ದೇನೆ, ನಿಮ್ಮ ಸಾಕ್ಷಿಯನ್ನು ಕೇಳಿದರೆ ಗಂಟೆಗಟ್ಟಲೆ ಹೋಗ್ಬೋದು. ಖಂಡಿತ. ಅಂದರೆ ನಮ್ಮ ಮಧ್ಯದಲ್ಲಿ ನಿಮ್ಮ ಅನುಭವ ಸಾಕ್ಷಿ ಹೇಳಿದ್ದೀರಿ ಸುವಾರ್ತಿಕದಲ್ಲಿ. ಖಂಡಿತವಾಗಿ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು, ನಿಮ್ಮ ಸೇವೆಯನ್ನು ದೇವರು ಇನ್ನೂ ಕೂಡ ಹೆಚ್ಚಾಗಿ ಆಶೀರ್ವದಿಸಿ ಅಭಿವೃದ್ಧಿಪಡಿಸಲಿ. ಉನ್ನತವಾದ ಮಟ್ಟದ ದೇವರ ಸೇವೆಯನ್ನು ಮಾಡಿ ಆತ್ಮಗಳನ್ನು ದೇವರ ರಾಜ್ಯಕ್ಕೆ ಆದಾಯಪಡಿಸುವಂತೆ ದೇವರು ಇನ್ನೂ ಕೂಡ ಶಕ್ತಿ, ಬಲ, ಅಭಿಷೇಕ ಕೊಟ್ಟು ನಿಮ್ಮನ್ನು ನಡೆಸಲಿ ಅಂತ ನಮ್ಮ ಪ್ರಾರ್ಥನೆ ಆಗಿದೆ. ಖಂಡಿತವಾಗಿ ದೇವರ ಆ ರೀತಿ ನಿಮಗೆ ಮಾಡ್ತಾನೆ. ಪ್ರಿಯ ಆಸ್ತಿ ಟಿ ವೀಕ್ಷಕರೇ, ಈ ತನಕ ವಾಲ್ಟರ್ ಸುವಾರ್ತಿಗಳವರ ಸಾಕ್ಷಿ ಕೇಳಿದ್ರಿ. ಖಂಡಿತವಾಗಿ ಮಾತಾಡಬೇಕಿನ್ನು ಕೆಲವು ಗಂಟೆಗಳ ಕಾಲ ಅವ್ರ ಸಂಗಡ ಮಾತಾಡ್ಬೋದು, ಆದರೆ ಸಮಯದ ಅಭಾವದಿಂದ ನಾವು ಈ ಸಾಕ್ಷಿಯನ್ನು ಇಲ್ಲಿಗೆ ಮೊಟಕುಗೊಳಿಸ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ಅವರ ಸಾಕ್ಷಿ ಇನ್ನೂ ಹೆಚ್ಚಾದ ರೀತಿಯಲ್ಲಿ ಅವರ ನಮ್ಮ ಆಸ್ತಿ ಟಿವಿಯಲ್ಲಿ ಬರುವಾಗಿ ನಾವು ನಾವು ಮಾಡ್ತಾ ಇದ್ದೇವೆ. ಪ್ರಿಯರೇ, ಈ ತನಕ ನೀವು ಆಸ್ತಿ ಟಿವಿಯಲ್ಲಿ ವೀಕ್ಷಿಸ್ತಿದ್ದೀರಿ. ಮುಂದೆ ಕೂಡ ಈ ಆಸ್ತಿ ಟಿವಿಯಲ್ಲಿ ಈ ಎಲ್ಲ ಕಾರ್ಯಕ್ರಮ ವೀಕ್ಷಿಸ್ತಾರೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ತಿರುಗಿ ನಾವು ಭೇಟಿ ಆಗೋ ತನಕ ದೇವರು ನಿಮ್ಮನ್ನು ಕಾಪಾಡಲಿ. ಥ್ಯಾಂಕ್ ಯು.